ನಿಜವಾದ ಜೀವನದಲ್ಲಿ ನಿಜವಾದ ಕೋರ್ಟ್ ರೂಮಲ್ಲಿ ವೆನ್ಸ್ ಕೋರ್ಟ್ ರೂಮಿಗೆ ಬಂದಾಗ ಈಸ್ ಇಟ್ ಸ್ಟಿಲ್ ದಟ್ ಎಕ್ಸೈಟಿಂಗ್? ಕೋರ್ಟ್ ರೂಮ್ಸ್ ಆರ್ ವೆರಿ ಸೈಲೆಂಟ್ ಯೂಶಲಿ. ವೈ ಇಸ್ ದೇರ್ ನೋ ಅವೇರ್ನೆಸ್ ಆಫ್ ಅದರ್ ಸ್ಟ್ರೀಮ್ಸ್ ಎಸ್ಪೆಷಲಿ ಲೈಕ್ ಲಾ ವಿಚ್ ಇಸ್ ಮಚ್ ನೀಡೆಡ್? ಅದರಲ್ಲಿ ಸ್ಟೆಬಿಲಿಟಿ ಇಲ್ಲ, ಜಾಬ್ ಸೆಕ್ಯೂರಿಟಿ ಇಲ್ಲ ಅನ್ನೋದೊಂದು ಸ್ಟಿಗ್ಮಾ ಇದೆ. ವೆನ್ ಯು ಆರ್ ಅ ಜಡ್ಜ್, ಒಂದು ಡಿಸಿಷನ್ ಕೊಡೋದಕ್ಕೆ ಎಷ್ಟೊತ್ತಾಗ್ಬೋದು ಒಂದು ಕೇಸ್ ಮೇಲೆ ಅಂತ. ಅವರು ರಿಪ್ಲೈ ಕೊಟ್ಟಿದ್ದು ನಿಮ್ಮ ಹಣೆ ಬರ ಚೆನ್ನಾಗಿದ್ದರೆ ಈ ಜನ್ಮದಲ್ಲಿ ನಿನಗೆ ಡಿಸಿಷನ್ ಸಿಗುತ್ತೆ ಅಂತ. ಲಾ ಆಸ್ ಅ ಪ್ರೊಫೆಷನ್ ಇಸ್ ಅ ಹೈ ಇನ್ಕಮ್. ಇಫ್ ಯು ಆರ್ ಲುಕಿಂಗ್ ಅಟ್ ಮೇಕಿಂಗ್ ಮನಿ, ಲಾ ಇಸ್ ನಾಟ್ ದ ಪ್ರೊಫೆಷನ್ ಫಾರ್ ಯು ಫಾರ್ ಅಟ್ ಲೀಸ್ಟ್ 5 to 6 years. ಇವಾಗ ಒಬ್ಬ ಸ್ಟೂಡೆಂಟು LLB ಮುಗಿಸ್ಕೊಂಡು ಈಸ್ ಜಸ್ಟ್ ಪಾಸ್ಡ್ ಔಟ್, ಎಲ್ಲಿ ಹೋಗ್ಬೇಕು ಸರ್ ಅವನು? ಲೈಕ್ ಹೌ ಡಸ್ ಈ ಸ್ಟಾರ್ಟ್ ಹಿಸ್ ಕೆರಿಯರ್? If you want to do something exciting or something adventurous, then practicing law is the best option for you. ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು ಸರ್ ತಿಂಗಳಿಗೆ? You need to start building your personal briefs. Avagle, that is when you can think of making some money. What is the best part of being a lawyer? ನೆಪೋಟಿಸಮ್ ಬೇರೆ ಎಲ್ಲಿದೆಯಲ್ಲೋ ನನಗೆ ಗೊತ್ತಿಲ್ಲ, ನಮ್ಮ ಫೀಲ್ಡಲ್ಲಂತೂ ಇದ್ದೇ ಇದೆ. ಇನ್ ಇಂಡಿಯಾ ದೇರ್ ಆರ್ 50 lawyers for 1 million citizens. ಅದರಲ್ಲಿ ದೇರ್ ಆರ್ ಅಬೌಟ್ 51 million ವಿಚ್ ಇಸ್ 5 ಕೋಟಿ ಕೇಸಸ್ ಪೆಂಡಿಂಗ್ ಆಸ್ ಆಫ್ 2024. ವೈ ಇಸ್ ದೇರ್ ನೋ ಲಾಯರ್ ಟು ಸಾಲ್ವ್ ಆರ್ ನೋ ಜಡ್ಜಸ್ ಟು ಗಿವ್ ಸೊಲ್ಯೂಷನ್? ಸೊ ಇವಾಗ ಕಸದ ಬಗ್ಗೆ ಮಾತಾಡ್ತಿರುವಾಗ ಇಂಡಿಯಾ ಜನರೇಟ್ಸ್ ಅಬೌಟ್ 62 million tons of waste. ಜಸ್ಟ್ ವಾಟ್ಸಪ್ಪಲ್ಲಿ ನಾವು ಸೇವ್ ಎನ್ವೈರ್ಮೆಂಟ್ ಅನ್ನೋದ್ರಿಂದ ನಾವು ಎನ್ವೈರ್ಮೆಂಟ್ನ ಸೇವ್ ಮಾಡೋಕ್ಕಾಗಲ್ಲ. ವಿಲ್ ಹ್ಯಾವ್ ಟು ಗೆಟ್ ಆನ್ ಗ್ರೌಂಡ್, ಡೂ ವಾಟ್ ಎವರ್ ದ ಬೆಸ್ಟ್ ಪಾಸಿಬಲ್ ದಟ್ ವಿ ಕ್ಯಾನ್ ಡೂ ಫ್ರಮ್ ಆರ್ ಎಂಡ್. ಇಯರ್ಸಲ್ಲಿ ನೀವು ಎಷ್ಟೊಂದು ಜಾಗ ಕ್ಲೀನ್ ಮಾಡಿದ್ದೀರಾ, ಬ್ಯೂಟಿಫೈ ಮಾಡಿದ್ದೀರಾ, ಯು ಬಾಟ್ ಚೇಂಜ್ ಟು ದಟ್ ಪರ್ಟಿಕ್ಯುಲರ್ ಲೊಕೇಶನ್. ಒಂದು ವಾರ ಬಿಟ್ಕೊಂಡು ಮತ್ತೆ ಆ ಜಾಗದಲ್ಲಿ ಕಸ ನೋಡಿದ್ರೆ ಹೌ ಡು ಯು ಮ್ಯಾನೇಜ್ ಮೆಂಟಲಿ ಆ್ಯಂಡ್ ಆಲ್ಸೋ ಫಿಸಿಕಲಿ? ಡಿಮೋಟಿವೇಟ್ ಕೂಡ ಮಾಡೋದು ಸುಮಾರು ಜನ. ಸಂಡೇ ಬಂದರೆ ಕಸ ಗುಡ್ಸೋಕೆ ಹೋಗ್ತಾನೆ, ಪೇಂಟ್ ಮಾಡೋಕೆ ಹೋಗ್ತಾನೆ ಅಂತೆಲ್ಲ. ಸೊ ಇಲ್ಲಿಂದ ಶುರು ಆಗಿದ್ದು ನಮ್ಮ ಜರ್ನಿ. ಅಮಿತ್ ಅಮರನಾಥ್ ಸರ್, ವೆಲ್ಕಮ್ ಟು ಜಾರ್ ಎಕ್ಸ್ಚೇಂಜ್ ಕನ್ನಡ. ಥ್ಯಾಂಕ್ ಯು ಸೊ ಮಚ್ ಶ್ರೇಯಸ್ ಜಿ. ಇಟ್ಸ್ ಅ ವೆರಿ ಅವೇಟೆಡ್ ಟಾಕ್ ಬಿಕಾಸ್ ಭಾಳ ಹೊತ್ತಿಂದ ಐ ಆಮ್ ರೀಚಿಂಗ್ ಔಟ್ ಟು ಯು ಸರ್. ಇದು ಡೈರೆಕ್ಟ್ಲಿ ಐ ವಾಂಟ್ ಟು ಜಂಪ್ ಇನ್ ಟು ದ ಕಾನ್ವರ್ಸೇಷನ್. ನನಗೆ ವೆರಿ ಇಂಟ್ರೆಸ್ಟೆಡ್ 2 streams is one is law. I love courtroom dramas, web series, movies ಅದೆಲ್ಲ. Secondly, I am associated with a couple of NGOs and social entrepreneurs who work for social betterment. Couple of it can be child rights, it can be water welfare, ಆ ಥರ ಎಲ್ಲ. ಎರಡರಲ್ಲೂ ಯು ಆರ್ ವರ್ಕಿಂಗ್, ಸೊ ಐ ಥಿಂಕ್ ಇಟ್ಸ್ ಗೋನ್ ಬಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ಪಾಡ್ಕಾಸ್ಟ್ನ 2 ರೀತಿಯಲ್ಲಿ ಡಿವೈಡ್ ಮಾಡೋಣ ಸರ್. ಸೊ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಲಾ ಹೇಗೆ ಕೆಲಸ ಮಾಡುತ್ತೆ, ವಾಟ್ ಗೋಸ್ ಬಿಹೈಂಡ್. ಸೆಕೆಂಡು NGO ಹೇಗೆ ವರ್ಕ್ ಆಗುತ್ತೆ, ಹೌ ಡು ಯು ರೇಸ್ ಫಂಡ್ಸ್, ಚಾಲೆಂಜಸ್ ಫೇಸ್ಡಲ್ಲಿ. ಡೆಫಿನೆಟ್ಲಿ ರೈಟ್ ಸರ್. ಹಿಂಗೆ ರಿಸರ್ಚ್ ಮಾಡುವಾಗ ಇಸ್ ವೆರಿ ವೆಲ್ ಕೋಟ್, ಲಾ ನೆವರ್ ಸ್ಲೀಪ್ಸ್ ಅಂತ. ಆ್ಯಂಡ್ ಲೈಕ್ ಐ ಸೆಡ್, ನಾನು ಭಾಳ ಕುತೂಹಲ ಸರ್ ಎವ್ರಿ ಮೂವಿ ಆರ್ ವೆಬ್ಸೈಟ್ಸ್ ಬಂದಾಗ ನಿಜವಾದ ಜೀವನದಲ್ಲಿ ನಿಜವಾದ ಕೋರ್ಟ್ ರೂಮಲ್ಲಿ ನಿಜವಾದ ಲಾಯರ್ಸ್ ಅಥವಾ ಕ್ರಿಮಿನಲ್ಸ್ ವೆನ್ಸ್ ಕೋರ್ಟ್ ರೂಮಿಗೆ ಬಂದಾಗ ಈಸ್ ಇಟ್ ಸ್ಟಿಲ್ ದಟ್ ಎಕ್ಸೈಟಿಂಗ್ ಅಂದರೆ ಮೂವೀಸಲ್ಲಿ ಸ್ವಲ್ಪ ಬ್ಲೋ ಔಟ್ ಆಫ್ ಪ್ರಪೋರ್ಷನ್ ಮಾಡಿ ತೋರಿಸ್ತಾರೆ, ಸ್ವಲ್ಪ ಅದು ಮಸಾಲ ಎಲ್ಲ ಆ್ಯಡ್ ಮಾಡಿ. ಬಟ್ ನೀವು ಆ್ಯಕ್ಚುಯಲ್ ಕೋರ್ಟಿಗೆ ಬಂದಾಗ ರಿಯಾಲಿಟಿ ಹೇಗಿರುತ್ತೆ ಅಂದರೆ, ಕೋರ್ಟ್ ರೂಮ್ಸ್ ಆರ್ ವೆರಿ ಸೈಲೆಂಟ್ ಯೂಶಲಿ ಆ್ಯಂಡ್ ದೆರ್ ಇಸ್ ಅ ಲಾಟ್ ಆಫ್ ಡೆಕೋರಮ್ ದಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಈಗ ನಾವು ಮೂವೀಸೆಲ್ಲ ತೋರಿಸ್ತಾರೆ ಕೂಗಾಡೋದು, ಟೇಬಲ್ ಹೊಡಿಯೋದು, ಅದೆಲ್ಲ ರಿಯಲ್ ಲೈಫಲ್ಲಿ ಆಗೋದಿಲ್ಲ. ಹಾಗೆಲ್ಲ ಮಾಡಿದ್ರೆ ಹೊರಗೆ ಹಾಕ್ಬಿಡ್ತಾರೆ. ಆ್ಯಂಡ್ ಮೋರ್ ಓವರ್ ಮೂವೀಸಲ್ಲಿ ಕೂಗಾಡ್ಕೊಂಡೆಲ್ಲ ಮಾಡ್ತಾರಲ್ಲ ಸಬ್ಮಿಷನ್ಸು, ಆ ರೀತಿ ಕೋರ್ಟಲ್ಲಿ ಆಗುತ್ತೆ, ಇಲ್ಲ ಅಂತಿಲ್ಲ. ಆರ್ಗ್ಯುಮೆಂಟ್ ಮಾಡಿದಾಗ ಸ್ವಲ್ಪ ವಾಯ್ಸ್ ರೈಸ್ ಮಾಡೋದೆಲ್ಲ ಇರುತ್ತೆ. ಬಟ್ ವೆನ್ ಯು ಆರ್ ಮೇಕಿಂಗ್ ಅ ಸಬ್ಮಿಷನ್ ಟು ದ ಕೋರ್ಟ್ ಯು ನೀಡ್ ಟು ಬಿ ವೆರಿ ಹಂಬಲ್. ಸೊ ಮೂವೀಸಲ್ಲಿ ತೋರಿಸೋ ಥರ ಡೈಲಾಗ್ ಬಾಜಿ ಎಲ್ಲ ಮಾಡೋಕ್ಕಾಗಲ್ಲ ಕೋರ್ಟಲ್ಲಿ. ಸೊ ಬಟ್ ಅದೇ ಮೂವೀಸಲ್ಲಿ ತುಂಬ ಗ್ಲಾಮರ್ ಆ್ಯಡ್ ಮಾಡಿ ತೋರಿಸ್ತಾರೆ. ಬಟ್ ಆ್ಯಕ್ಚುಯಲ್ ಒಬ್ಬ ಲಾಯರ್ ಡ್ಯೂಟಿ ಏನು ಅಂತ ಹೇಳಿದ್ರೆ ಅದೆಲ್ಲದನ್ನು ಬಿಟ್ಟು ಏನಿದೆಯಲ್ಲ, ದಟ್ ಈಸ್ ದಿ ಆ್ಯಕ್ಚುಯಲ್ ಡ್ಯೂಟಿ ಆಫ್ ಅ ಲಾಯರ್. ನಾವು ಡಾಕ್ಯುಮೆಂಟೇಷನ್ ಮೇಲೆ ವರ್ಕ್ ಮಾಡೋದಾಗಿರ್ಬೋದು, ಕ್ಲೈಂಟ್ಸ್ನ ಕನ್ವಿನ್ಸ್ ಮಾಡೋದಾಗಿರ್ಬೋದು, ನೆಗೋಷಿಯೇಷನ್ಸ್ ಅಥವಾ ಸೆಟಲ್ಮೆಂಟ್ಸನ್ನು ನೆಗೋಷಿಯೇಟ್ ಮಾಡೋದಿರ್ಬೋದು, ಇದೆಲ್ಲ ಬೇಸಿಕ್ ಆಟ್ರಿಬ್ಯೂಟ್ಸ್ ಆಫ್ ಅ ಲಾಯರ್. ಸೊ ಕೋರ್ಟ್ ರೂಮ್ ಡ್ರಾಮಾ ಏನಿದೆ, ಇಟ್ಸ್ ಓನ್ಲಿ ಜಸ್ಟ್ ಅ ಫ್ರ್ಯಾಕ್ಷನ್ ಆಫ್ ವಾಟ್ ಈಸ್ ಸಪೋಸ್ ಟು ಬಿ ಪಾರ್ಟ್ ಆಫ್ ದ ಲಾಯರ್ಸ್ ಲೈಫ್. ಓಕೆ ಸರ್, ಜಡ್ಜ್ ಜೊತೆಗೆ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಲೈಕ್ ಪ್ರತಿಯೊಂದು ವಾದಕ್ಕೂ ನೀವಿರ್ತೀರ, ನಿಮ್ಮ ಒಪೋನೆಂಟ್ ಆಲ್ಸೋ ಇಸ್ ದೇರ್.
ಹೇಗಿದೆ ಕೋರ್ಟ್ ರೂಮಲ್ಲಿ? ಸೊ ವೆನ್ ಯು ಗೋ ಇನ್ ಸೈಡ್ ವಿತ್ ಅ ಕೇಸ್, ಹೇಗೆ ವಿವಾದಗಳಾಗ್ತವೆ ಅಂತ? ಅದೇ ನಾನು ಹೇಳಿದಾಗೆ ಒಂದೇನೆಂದರೆ ಲಾಯರ್ಸು ಕೋರ್ಟಲ್ಲಿ ಜಡ್ಜ್ ಮುಂದೆ ಸಬ್ಮಿಷನ್ ಮಾಡಿದಾಗ ವಿ ಆರ್ ಟು ಅಪೋಸಿಂಗ್ ಪಾರ್ಟೀಸ್, ರೈಟ್, ಬಟ್ ಅಟ್ ದ ಸೇಮ್ ಟೈಮ್ ವಿ ಆರ್ ಆಲ್ಸೋ ಬ್ರದರ್ಸ್ ಆಫ್ ದ ಸೇಮ್ ಫ್ರೆಟರ್ನಿಟಿ. ಸೊ ನಾವು ಕೋರ್ಟಲ್ಲಿ ನಮ್ಮ ಕ್ಲೈಂಟ್ಗೋಸ್ಕರ ಬಡ್ದಾಡ್ತೀವಿ, ಬಟ್ ವಿ ಡೆಫಿನೆಟ್ಲಿ ಹ್ಯಾವ್ ದಟ್ ಸೆನ್ಸ್ ಆಫ್ ಬ್ರದರ್ಹುಡ್. ಆ್ಯಂಡ್ ವಿತ್ ಜಡ್ಜಸ್ ಅಗೇನ್ ಅದು ಜಡ್ಜಸ್ ಟೆಂಪರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರು ಜಡ್ಜ್ ಒಂಥರ ಇರ್ತಾರೆ, ಕೆಲವರು ತುಂಬ ನೀಟಾಗಿ ಕೇಳಿಸ್ಕೋತಾರೆ, ನಾವೇನು ಸಬ್ಮಿಷನ್ ಮಾಡ್ತಿದ್ದೀವಿ ಅದನ್ನು ಪೇಷನ್ಸ್ ಇಟ್ಕೊಂಡು ಕೇಳಿಸ್ಕೋತಾರೆ. ಕೆಲವು ಜಡ್ಜಸ್ಗೆ ಪೇಷನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಾವು ಆ ಜಡ್ಜ್ ಹೇಗಿದ್ದಾರೆ, ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ಬೋದು, ಅದ್ರ ಮೇಲೆ ನಮ್ಮ ಸಬ್ಮಿಷನ್ಸ್ ಆಗಿರುತ್ತೆ. ಮತ್ತು ನಮ್ಮ ಆಪೋಸಿಟ್ ಪಾರ್ಟಿ ಕೂಡ ಅಷ್ಟೇ, ನಮ್ಮ ಆಪೋಸಿಟ್ ಪಾರ್ಟಿ ಟೆಂಪರ್ಮೆಂಟ್ ಹೇಗಿದೆ ಅದರ ಬೇಸಿಸ್ ಮೇಲೆ ಕೂಡ ನಾವು ಟ್ಯಾಕಲ್ ಮಾಡಬೇಕಾಗುತ್ತೆ. ದಿಸ್ ಬೇಸಿಕಲಿ ನಾವು ಕೇಸ್ ಟು ಕೇಸ್ ಬೇಸಿಸ್ ಮೇಲೆ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಗ್ರೇಟ್ ಸರ್. ನಾನು ಅಮ್ಮ 90s ಕಿಡ್ ಆಯ್ತಾ, ನಾವು ಓದ್ತಿರೋವಾಗ ಅಟ್ಲೀಸ್ಟ್ ಆಫ್ಟರ್ 10th ನಮ್ಮ ಮನೆಯಲ್ಲಿ ಅಥವಾ ನನ್ನ ಫ್ರೆಂಡ್ಸ್ ಮನೆಯಲ್ಲಿ, ರಿಲೇಟಿವ್ಸ್ ಮನೆಯಲ್ಲಿ ನಾನು ನೋಡಿರೋಗೆ ಫಸ್ಟ್ ದೇ ಪುಷ್ ಯು ಟು ಟೇಕ್ ಸೈನ್ಸ್. ಅಕಸ್ಮಾತ್ ನಿಮ್ಮ ಪರ್ಸೆಂಟೇಜು ಇಲ್ಲ, ಇಫ್ ಯು ಆರ್ ನಾಟ್ ದಟ್ ವೆಲ್ ಇನ್ ಸ್ಟಡೀಸ್, ನೀವು ಕಾಮರ್ಸಿಗೆ ಪುಷ್ ಮಾಡ್ತಾರೆ. ಅದರಲ್ಲೂ ನಿಮ್ದಿಲ್ಲ ಅಂದರೆ ಯು ಹ್ಯಾವ್ ಆರ್ಟ್ಸ್ ಆಸ್ ಅನ್ ಆಪ್ಷನ್. ಫಾರ್ ಅಟ್ಲೀಸ್ಟ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಗೊತ್ತಿರೋಷ್ಟಿಗೆ ಇಲ್ಲ, ನಮ್ಮ ರಿಲೇಟಿವ್ಸ್ ಅಥವಾ ಪೇರೆಂಟ್ಸ್ ಅಟ್ಲೀಸ್ಟ್ ಐ ಥಿಂಕ್ ದೇ ಬರೀ ಇದು 3 ಸ್ಟ್ರೀಮ್ ಇರೋದು. ವೈ ಇಸ್ ದೇರ್ ನೋ ಅವೇರ್ನೆಸ್ ಆಫ್ ಅದರ್ ಸ್ಟ್ರೀಮ್ಸ್, ಎಸ್ಪೆಷಲಿ ಲೈಕ್ ಲಾ, ವಿಚ್ ಇಸ್ ಮಚ್ ನೀಡೆಡ್? ಸಿ ಇವನ್ ಐ ಆಮ್ ಅ 90s ಕಿಡ್, ಆ್ಯಂಡ್ 90s ಕಿಡ್ಸದು ಒಂದು ಅದನ್ನು ಅಡ್ವಾಂಟೇಜ್ ಅಂತಾರೋ ಡಿಸ್ಅಡ್ವಾಂಟೇಜ್ ಅಂತಾರೋ ಗೊತ್ತಿಲ್ಲ. ವಿ ಆರ್ ಅಟ್ ದ ಟ್ರಾನ್ಸಿಟ್ರಿ ಜಂಕ್ಷನ್. ಹೇಗೆಂದರೆ ಬಿಫೋರ್ ಐ ಕಮ್ ಟು ದ್ಯಾಟ್, ಲಾ ಏನಕ್ಕೆ ಜಾಸ್ತಿ ಪ್ರಿಫರ್ ಮಾಡಲ್ಲ ಅಂತ, ಫ್ಯಾಮಿಲೀಸ್ ಕಡೆಯಿಂದ ಯಾಕೆ ಜಾಸ್ತಿ ಸಪೋರ್ಟ್ ಮಾಡಲ್ಲ ಅಂತ ಅಂದರೆ ಅದೇನಕ್ಕೆ ಅಂತ ಹೇಳಿದ್ರೆ, ಲಾ ಆ್ಯಂಡ್ ಅದರ್ ಸ್ಟ್ರೀಮ್ಸ್, ಈ ಬೇರೆ ನಾಟ್ ಸೋ ಮೇನ್ ಸ್ಟ್ರೀಮ್ಸ್ ಏನಿದೆ ಅದನ್ನು ಇಟ್ ಈಸ್ ಕನ್ಸಿಡರ್ಡ್ ಟು ಬಿ, ಅದರಲ್ಲಿ ಸ್ಟೆಬಿಲಿಟಿ ಇಲ್ಲ, ಜಾಬ್ ಸೆಕ್ಯೂರಿಟಿ ಇಲ್ಲ ಅನ್ನೋದೊಂದು ಸ್ಟಿಗ್ಮಾ ಇದೆ. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ಸ್. ಮತ್ತು ಇನ್ನೊಂದೇನೆಂದರೆ ನಮ್ಮ ಈ ಸ್ಟೂಡೆಂಟ್ಸಿಗೆ ಕೌನ್ಸ್ಲಿಂಗ್ ಕೊಡ್ತಾರಲ್ಲ, ಕರಿಯರ್ ಕೌನ್ಸಿಲರ್ಸ್, ಅವರು ಯಾರು ಲಾ ಅಥವಾ ಬೇರೆ ಆರ್ಟ್ ಸ್ಟ್ರೀಮ್ನ ಜಾಸ್ತಿ ಫೋಕಸ್ ಏನಕ್ಕೆ ಮಾಡಲ್ಲ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ಮೇನ್ ರೀಸನ್ ಬೀಯಿಂಗ್ ಜಾಬ್ ಸೆಕ್ಯೂರಿಟಿ. ಈಗ ನಾನು ಲೀಗಲ್ ಪ್ರೊಫೆಷನ್ ಬಗ್ಗೆನೇ ಮಾತಾಡೋದಾಗಿದ್ದರೆ, ನಮ್ಮ ಲೀಗಲ್ ಪ್ರೊಫೆಷನಲ್ಲಿ ಒಂದು ಟ್ಯಾಬು ಇದೆ, ಟ್ಯಾಬು ಅಥವಾ ಒಂದು ಮಿತ್ ಇದೆ. ಆ್ಯಂಡ್ ಇಟ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಆಲ್ಸೋ ಟ್ರೂ. ಏನು ಅಂದರೆ, ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಅಥವಾ ಫ್ಯಾಮಿಲಿಲಿ ಯಾರು ಲಾಯರ್ಸ್ ಇರದೆ ನೀವು ಪ್ರೊಫೆಷನಲ್ಲಿ ಮುಂದೆ ಬರೋದು ಭಾಳ ಕಷ್ಟ ಇದೆ ಅಂತ. ಎಸ್, ದೇರ್ ಆರ್ ಅ ಲಾಟ್ ಆಫ್ ಚಾಲೆಂಜಸ್. ಯಾಕೆಂದರೆ ನಮ್ಮ ಪ್ರೊಫೆಷನಲ್ಲಿ ನಿಮಗೆ ಕ್ಲೈಂಟೇಜ್ ಬಿಲ್ಡ್ ಆಗಬೇಕು ಅಂದರೆ ಯು ನೀಡ್ ಟು ಹ್ಯಾವ್ ಅ ಲಾಟ್ ಆಫ್ ನಾಲೆಡ್ಜ್ ಇನ್ ಟರ್ಮ್ಸ್ ಆಫ್ ದ ಲಾ ಇಟ್ ಸೆಲ್ಫ್ ಪರ್ಸೆ. ಸೊ ನೀವು ರಿಸರ್ಚ್ ಮಾಡಿಕೊಂಡು ಕ್ಲೈಂಟೇಜ್ನು ಬಿಲ್ಡ್ ಮಾಡೋದು ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ನೀವು ಇಮಿಡಿಯೇಟಾಗಿ ಈಗ ನೀವು ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದ್ಕೊಳ್ಳಿ, ಅವ್ರಿಗೆ ಜಾಬ್ ಸಿಕ್ಕಿದ ತಕ್ಷಣ ದೇ ಗೆಟ್ ಅ ಹ್ಯಾಂಡ್ಸಮ್ ಸ್ಯಾಲ್ರಿ. ಬಟ್ ನಿಮಗೆ ಲೀಗಲ್ ಪ್ರೊಫೆಷನಲ್ ಆ ಥರ ಇಲ್ಲ. ಇನಿಷಿಯಲ್ 5 to 6 years ವಿಲ್ ಬಿ ಅ ಸ್ಟ್ರಗಲ್. ಸೊ ಇಫ್ ಯು ಆರ್ ಲುಕಿಂಗ್ ಅಟ್ ಮೇಕಿಂಗ್ ಮನಿ, ಲಾ ಇಸ್ ನಾಟ್ ದ ಪ್ರೊಫೆಷನ್ ಫಾರ್ ಯು ಫಾರ್ ಅಟ್ ಲೀಸ್ಟ್ 5 to 6 years. ಸೊ ನೀವು ಈ ಪ್ರೊಫೆಷನ್ಗೆ ಬರ್ತೀರಾ ಅಂದರೆ ದಯವಿಟ್ಟು ದುಡ್ಡು ಮಾಡೋಕ್ಕೆ ಅಂತ ಬರಬೇಡಿ. ದುಡ್ಡು ಮಾಡೋದಕ್ಕಲ್ಲ ಈ ಪ್ರೊಫೆಷನ್. ದಿಸ್ ಇಸ್ ಮೋರ್ ಲೈಕ್ ಅ ಸರ್ವಿಸ್ ಓರಿಯೆಂಟೆಡ್ ಪ್ರೊಫೆಷನ್. ಸೊ ಸರ್ವಿಸ್ ಓರಿಯೆಂಟೆಡ್ ಅಂದ ತಕ್ಷಣ ನಿಮಗೆ ದುಡಿಮೆ ಇರೋದೇ ಇಲ್ವಾ ಅಂದರೆ ಇಲ್ಲ, ಆ ಥರನೂ ಇಲ್ಲ. ಬಟ್ ಇನಿಷಿಯಲ್ 5-6 years ನೀವೇನು ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಟೈಮ್ ಆ್ಯಂಡ್ ಎಫರ್ಟ್ಸ್ನ, ದಟ್ ವಿಲ್ ಬಿ ಅ ಫೌಂಡೇಶನ್. ಸೊ ಒನ್ಸ್ ಯು ಹ್ಯಾವ್ ಅ ಸ್ಟ್ರಾಂಗ್ ಫೌಂಡೇಶನ್, ಒನ್ಸ್ ಯು ಹ್ಯಾವ್ ಅ ಗುಡ್ ಅಮೌಂಟ್ ಆಫ್ ಕ್ಲೈಂಟೇಜ್, ಸ್ಕೈ ಇಸ್ ದ ಲಿಮಿಟ್. ಸೊ 5 to 6 years ಸರ್ವೈವ್ ಆಗೋದಿದೆಯಲ್ಲ, ದಟ್ ಈಸ್ ವೆರಿ ಚಾಲೆಂಜಿಂಗ್. ಸೊ ಹಾಗಾಗಿ ಭಾಳಷ್ಟು ಜನ ಲಾನ ಪ್ರಿಫರ್ ಮಾಡಲ್ಲ ಅಥವಾ ಲಾನ ಪ್ರಮೋಟ್ ಕೂಡ ಮಾಡಲ್ಲ. ಯಾಕಂದರೆ ನೀವು ಇಮಿಡಿಯೇಟಾಗಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಯು ವಿಲ್ ಡೆಫಿನೆಟ್ಲಿ ಫ್ಯಾಮಿಲಿ ಕಡೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದ್ದು, ಬ್ಯಾಕಿಂಗ್ ಇದ್ದು ಪ್ರಾಕ್ಟೀಸ್ ಮಾಡೋದಕ್ಕೆ. ಮೋಸ್ಟ್ಲಿ ನನಗೆ ಗೊತ್ತಿರೋದು ಲಾಯರ್ಸ್ ನಿಮ್ಮ ಫಾದರ್ ಗ್ರ್ಯಾಂಡ್ ಫಾದರ್ ಆಗಿದ್ದರಿಂದ ಫ್ಯಾಮಿಲಿಯಲ್ಲೇ ಕ್ಯಾರಿ ಆಗುತ್ತೆ. ಡಾಕ್ಟ್ರು ಫ್ಯಾಮಿಲಿಯಲ್ಲಿ ಕ್ಯಾರಿ ಆಗುತ್ತೆ. ಈವನ್ ದೇರ್ ಆರ್ ಸರ್ಟನ್ ಕಾಲೇಜಸ್ ವೆರಿ ಆ್ಯಕ್ಟಿವ್ಲಿ ಪ್ರಮೋಟ್ ಮಾಡ್ತಿದ್ದಾರೆ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಕಾಮರ್ಸ್ ಆ ಥರ ಎಲ್ಲ. ಬಟ್ ಲಾಗೆ ಅಷ್ಟೊಂದು ಪ್ರಮೋಷನ್ ಇಲ್ಲ. ಈವನ್ ಕಾಲೇಜಸ್ ಆಲ್ಸೋ ನಾಟ್ ಪ್ರಮೋಟಿಂಗ್ ಅಷ್ಟೊಂದು ಇಲ್ಲ. ನೌ ಐ ಥಿಂಕ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಮುಂಚೆ ಲಾ ವಾಸ್ ದ ಲಾಸ್ಟ್ ರೆಸಾರ್ಟ್, ಬೇರೆ ಏನೂ ಸಿಕ್ಕಿಲ್ಲ ಅಂದರೆ ಕೊನೆಗೆ ಲಾ ಮಾಡೋರು. ಈಗ ನಮ್ಮ ಜನ್ರೇಷನಿಂದನೇ ಚೇಂಜ್ ಆಯಿತು. ಸೊ ವಿ ಆಲ್ ಆಪ್ಟೆಡ್ ಫಾರ್ ಲಾ.
ಈವನ್ ದೋ ವಿ ಹ್ಯಾಡ್ ಅದರ್ ಆಪ್ಷನ್ಸ್, ನಾವು ಖುಷಿಯಿಂದ ನಾವು ಲಾ ಮಾಡಬೇಕು ಅಂತ ಮಾಡ್ಬೇಕಂತಾನೆ. ಅಬ್ಸಲ್ಯೂಟ್ಲಿ. ನಾನು ಫಸ್ಟ್ ಪಿ ಯುನಲ್ಲಿದ್ದಾಗಲೇ ನನ್ನ ಮೈಂಡಲ್ಲಿ ಅದು ಫಿಕ್ಸ್ ಇತ್ತು, ಲಾ ಮಾಡಬೇಕು. ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಮಾಡೋದಕ್ಕೆ? ನಮ್ಮ ಇಮಿಡಿಯೇಟ್ ಫ್ಯಾಮಿಲಿಯಲ್ಲಿ ನಮ್ಮ ಮನೇಲಿ ಯಾರು ಲಾಯರ್ಸ್ ಇಲ್ಲ, ನಮ್ಮ ಮಾಮ ಇದ್ದಾರೆ. ಓಕೆ. ಸೊ ಬಟ್ ಅದೇ ಅಗೇನ್ ಇಟ್ ವಾಸ್ ಮೈ ಇಂಡಿವಿಜುವಲ್ ಇಂಟ್ರೆಸ್ಟ್. ಆ್ಯಂಡ್ ಇನ್ನೊಂದು ಲೀಗಲ್ ಫ್ರೆಟರ್ನಿಟಿ ಬಗ್ಗೆ ಹೇಳಬೇಕಂದ್ರೆ ನೆಪೋಟಿಸಮ್ಮು ಬೇರೆ ಎಲ್ಲಿದೆಯಲ್ಲೋ ನನಗೆ ಗೊತ್ತಿಲ್ಲ, ನಮ್ಮ ಫೀಲ್ಡಲ್ಲಂತೂ ಇದ್ದೇ ಇದೆ. ಹೌದಾ? ಬಿಕಾಸ್ ಆ್ಯಸ್ ಯು ತಂದೆ ಲಾಯರ್ ಆಗಿದ್ರೆ ಮಗನೂ ಡೆಫಿನೆಟ್ ಆಗಿ ಲಾಯರ್ ಆಗ್ತಾರೆ, ಇಲ್ಲ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಆಗಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಹ್ಯಾವ್ ಸಂಬಡಿ. ಸೊ ಆ ರೀತಿ ನಮ್ಮಲ್ಲಿ ನೆಪೋಟಿಸಮ್ ನನ್ನ ಕಣ್ಣಿಗೆ ಜಾಸ್ತಿ ಕಾಣಿಸಿದೆ. ಸರ್, ಇದು ಸೈನ್ಸಲ್ಲೆಲ್ಲ ಕಟ್ ಆಫ್ ಇದ್ದಂಗೆ ಅದೂ ಇಲ್ವಲ್ಲ ಸರ್, ಲೈಕ್ ಸ್ಟೂಡೆಂಟ್ಸ್ಗೆ ಟು ಅಟ್ಲೀಸ್ಟ್ ಬಿಲ್ಡ್ ಇಂಟ್ರೆಸ್ಟ್? ಬಿಕಾಸ್ ನನ್ನ ಹತ್ರ ಕೆಲವು ಸ್ಟ್ಯಾಟ್ಸ್ ಇದೆ, ಗೋಯಿಂಗ್ ಫಾರ್ವರ್ಡ್ ಐಲ್ ಶೇರ್, ಬಟ್ ದೇರ್ ಆರ್ ಸೋ ಮೆನಿ ನಂಬರ್ಸ್ ಆಫ್ ಕೇಸಸ್ ಪೆಂಡಿಂಗ್ ಇನ್ ಕೋರ್ಟ್ ಅಲ್ವಾ? ಸೇ ಎಕ್ಸಾಂಪಲ್, ನಾನು ಹಿಂಗೆ ರಿಸರ್ಚ್ ಮಾಡಿರುವಾಗ ದೇರ್ ಇಸ್ ದಿಸ್ ಪರ್ಸನ್, ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ರೀಸೆಂಟ್ಲಿ ಅವ್ರಿಗೆ ಕೇಳಿದಾಗ, ನಿಮ್ಮ ಹಿಯರಿಂಗಲ್ಲಿ ವೆನ್ ಯು ಆರ್ ಅ ಜಡ್ಜ್ ಒಂದು ಡಿಸಿಷನ್ ಕೊಡೋದಕ್ಕೆ ಎಷ್ಟೊತ್ತಾಗ್ಬೋದು ಒಂದು ಕೇಸ್ ಮೇಲೆ ಅಂತ. ಅವರು ರಿಪ್ಲೈ ಕೊಟ್ಟಿದ್ದು, ನಿಮ್ಮ ಹಣೆ ಬರ ಚೆನ್ನಾಗಿದ್ದರೆ ಈ ಜನ್ಮದಲ್ಲಿ ನಿನಗೆ ಡಿಸಿಷನ್ ಸಿಗುತ್ತೆ ಅಂತ. ವಿಚ್ ಮೀನ್ಸ್ ಭಾಳ ಕಷ್ಟ ಇದೆ ಒಂದು ಕೇಸ್ ಮೇಲೆ ರಿಸಲ್ಟು ಇಲ್ಲ ಒಂದು ಸೊಲ್ಯೂಷನ್ ಕೊಡೋದಕ್ಕೆ. ಸೇ ಎಕ್ಸಾಂಪಲ್, ಇವಾಗ ಇನ್ ಇಂಡಿಯಾ ದೇರ್ ಆರ್ 50 lawyers ಫಾರ್ 1 million citizens. ಪ್ಲಸ್ ಅದರಲ್ಲಿ ದೇರ್ ಆರ್ ಅಬೌಟ್ 51 million, ವಿಚ್ ಈಸ್ 5 ಕೋಟಿ ಕೇಸಸ್ ಪೆಂಡಿಂಗ್ ಆಸ್ ಆಫ್ 2024. ಆಮೇಲೆ ಅದರಲ್ಲಿ 87% ಡಿಸ್ಟ್ರಿಕ್ಟ್ ಕೋರ್ಟ್ಸಲ್ಲಿ ಸಿಕ್ಕಾಕೊಂಡಿರೋದು. ಅದರಲ್ಲಿ ಅಬೌಟ್ 1,60,000 ಕೇಸ್ ಇನ್ನೂ ಪೆಂಡಿಂಗ್ ಇದೆ 30 ವರ್ಷದಲ್ಲಿ. ವೈ ಈಸ್ ದೇರ್ ನೋ ಲಾಯರ್ ಟು ಸಾಲ್ವ್ ಆರ್ ನೋ ಜಡ್ಜಸ್ ಟು ಗಿವ್ ಸೊಲ್ಯೂಷನ್? ಅಥವಾ is there no promotion of students or law culture to build? No, I don't look at it that way. First, before I answer this question, with respect to the current scenario, ಅದೊಂದು ಹೇಳ್ಬಿಡ್ತೀನಿ. ನಾವು ಲಾ ಸ್ಕೂಲ್ ಎಂಟರ್ ಆಗಬೇಕು ಅಂದರೆ ಎವ್ರಿ ಲಾ ಸ್ಟೂಡೆಂಟ್ಸ್ ಡ್ರೀಮ್ ಇಸ್ ಟು ಗೆಟ್ ಅ ಸೀಟ್ ಇನ್ ನ್ಯಾಷನಲ್ ಲಾ ಸ್ಕೂಲ್. ಅದಕ್ಕೆ ನೀವು ಕ್ಲಾಟ್ ಅಂತ ಎಕ್ಸಾಮ್ ಬರೀಬೇಕು. ನಾನು CLAT, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ. ಸೊ ನಾನು 2011 ಆ ಎಕ್ಸಾಮ್ ಬರೆದಾಗ 40,000 ಜನ ಬರೆದಿದ್ರು ಕ್ಲಾಟ್ ಎಕ್ಸಾಮ್ನ. ರೀಸೆಂಟ್ಲಿ ಐ ಗಾಟ್ ಟು ನೋ ದಟ್ ಇವಾಗ ದ ನಂಬರ್ ರನ್ಸ್ ಇನ್ lakhs. So there are lakhs together people writing CLAT exam. So which shows that, yes, every year. This is Indian stats alva? Indian stats, houdu. Okay. So that itself shows that somewhere the trend is changing. So people are opting for law as their first option. ರಾದರ್ ದ್ಯಾನ್ ಏನು ಸಿಕ್ಕಿಲ್ಲ ಅಂದರೆ ಲಾಸ್ಟಲ್ಲಿ ಲಾ ಮಾಡೋದು ಇವಾಗೆಲ್ಲ ಮುಗ್ದೋಯ್ತು. ಇವಾಗ ಪೀಪಲ್ ಆರ್ ಆಪ್ಟಿಂಗ್ ಫಾರ್ ಲಾ ಆಸ್ ದರ್ ಫಸ್ಟ್ ಆಪ್ಷನ್. ಸೊ ಅದನ್ನು ಇದು ಮಾಡಿ ಈಗ ಕಮಿಂಗ್ ಟು ದ ಬ್ಯಾಕ್ಲಾಗ್ ಆಫ್ ಕೇಸಸ್, ಈಗ ಇಟ್ಸ್ ಅ ಮಲ್ಟಿಫೆಸೆಟೆಡ್ ಪ್ರಾಬ್ಲಮ್. ಯಾಕಂದರೆ ಇದಕ್ಕೆ 1-2 ರೀಸನ್ ಇಲ್ಲ, ಮಲ್ಟಿಪಲ್ ರೀಸನ್ಸ್ ಇದೆ. ಟು ಸ್ಟಾರ್ಟ್ ವಿತ್, ಒಂದು, ನಮ್ಮ ಜುಡಿಷಿಯರಿಲಿ ಲ್ಯಾಕ್ ಆಫ್ ರಿಸೋರ್ಸಸ್ಸು. ಆ ಲ್ಯಾಕ್ ಆಫ್ ರಿಸೋರ್ಸಸ್ಸು ಇಟ್ ಮೇ ಬಿ ಲ್ಯಾಕ್ ಆಫ್ ಹ್ಯೂಮನ್ ರಿಸೋರ್ಸಸ್, ಲ್ಯಾಕ್ ಆಫ್ ಟೆಕ್ನಿಕಲ್ ರಿಸೋರ್ಸಸ್, ಏನಾರು ಆಗಿರ್ಬೋದು. ಬಟ್ ಈಗ ಸೇ ಫಾರ್ ಎಕ್ಸಾಂಪಲ್, ಒಂದು ಕೋರ್ಟ್ ಹಾಲಲ್ಲಿ ನೀವು ಬೆಂಗಳೂರು ಸಿಟಿ ಕೋರ್ಟ್ಸ್ ಬಿಟ್ಬಿಡಿ, ರೂರಲ್ ಕೋರ್ಟ್ಸ್ಗೆ ಹೋಗ್ತೀರಾ ಅಂದ್ಕೊಳ್ಳಿ. ಒಂದು ಕೋರ್ಟ್ ಹಾಲಲ್ಲಿ ದಿನಕ್ಕೆ 150-200 ಕೇಸಸ್ ಲಿಸ್ಟ್ ಮಾಡ್ಕೋತಾರೆ. ಡು ಯು ಥಿಂಕ್ ಇಟ್ ಇಸ್ ಹ್ಯೂಮನ್ಲಿ ಪಾಸಿಬಲ್? ಎವ್ರಿ ಡೇ 100 ಕೇಸಸ್ ಅಂತೂ ಮಿನಿಮಮ್ ರೂರಲ್ ಕೋರ್ಟ್ಸಲ್ಲಿ, 100 to 150 ಕೇಸಸ್ ಫಾರ್ ಶೋರ್. ಸೊ ಒಂದೇನೆಂದರೆ ದ ನಂಬರ್ ಆಫ್ ಜಡ್ಜಸ್ ಹ್ಯಾಸ್ ಟು ಇನ್ಕ್ರೀಸ್ ಆ್ಯಂಡ್ ದೇರ್ ಇಸ್ ಅ ಲಾಟ್ ಆಫ್ ಬರ್ಡನ್. ಇವಾಗ ಎಕ್ಸಿಸ್ಟಿಂಗ್ ಜಡ್ಜಸ್ ಮೇಲೆ ನೀವು ಎಷ್ಟು ಅಂತ, ಒಬ್ಬ ಮನುಷ್ಯನ ಮೇಲೆ ಎಷ್ಟಂತ ಬರ್ಡನ್ ಹಾಕೋಕ್ಕೆ ಸಾಧ್ಯ? ಸೊ ಅದು ಒನ್ ಆಫ್ ದ ರೀಸನ್ಸು. ಇನ್ನೊಂದು ರೀಸನ್ ಬಂದು ನಮ್ಮ ಪ್ರೊಸೀಜರ್ ಅಷ್ಟು ಕಾಂಪ್ಲೆಕ್ಸ್ ಆಗಿದೆ. ಅಂದರೆ ನಾನದು ಸರಿ ಇಲ್ಲ ಅಂತ ಹೇಳಲ್ಲ, ಬಿಕಾಸ್ ಒಂದು ಕೇಸ್ನ ನೀವು ಫೇರಾಗಿ ಅಡ್ಜುಡಿಕೇಟ್ ಮಾಡಬೇಕು ಅಂದರೆ ದೆರ್ ಹ್ಯಾಸ್ ಟು ಬಿ ಸರ್ಟನ್ ಪ್ರೊಸೀಜರ್, ದೆರ್ ಹ್ಯಾಸ್ ಟು ಬಿ ಫಾಲೋಡ್. ಸೊ ಆ ರೀತಿ ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ ಸಿವಿಲ್ ಕೇಸ್ ಪ್ರೊಸೀಜರ್ ನಿಮಗೆ ಹೇಳ್ಬಿಡ್ತೀನಿ. ಫಸ್ಟು ಒಬ್ಬರು ಕೇಸ್ನ ಫೈಲ್ ಮಾಡ್ತಾರೆ ಅಂದ್ಕೊಳ್ಳಿ. ಕೇಸ್ ಫೈಲ್ ಆದಮೇಲೆ ಸಮನ್ಸ್ ಹೋಗುತ್ತೆ. ಸಮನ್ಸ್ ಹೋಗಾದ್ಮೇಲೆ ದಿ ಆಪೋಸಿಟ್ ಪಾರ್ಟಿ ವಿಲ್ ಕಮ್ ಆ್ಯಂಡ್ ಫೈಲ್ ದರ್ ಅಬ್ಜೆಕ್ಷನ್ ಆನ್ ರಿಟನ್ ಸ್ಟೇಟ್ಮೆಂಟ್. ಅದಾದಮೇಲೆ ಕೋರ್ಟ್ ವಿಲ್ ಫ್ರೇಮ್ ಇಶ್ಯೂಸ್ ಅಂದರೆ ವಾಟ್ ಆರ್ ದ ಪಾಯಿಂಟ್ಸ್ ದಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಬೈ ದ ಪಾರ್ಟೀಸ್ ಅಂತ. ಅದರ್ ಬೇಸಿಸ್ ಮೇಲೆ ಎವಿಡೆನ್ಸ್ ಆಫ್ ಬೋತ್, ಕೇಸ್ ಹಾಕ್ದವ್ರದ್ದು ಎವಿಡೆನ್ಸ್ ಆಗುತ್ತೆ, ಆಪೋಸಿಟ್ ಪಾರ್ಟಿದು ಎವಿಡೆನ್ಸ್ ಆಗುತ್ತೆ. ಆ ಎವಿಡೆನ್ಸಲ್ಲಿ ಒಂದು ಚೀಫ್ ಎಕ್ಸಾಮಿನೇಷನ್, ಅದ್ರ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್, ಅದಾದಮೇಲೆ ಆರ್ಗ್ಯುಮೆಂಟ್ಸ್ ಆದಮೇಲೆ ಜಡ್ಜ್ಮೆಂಟು.
ಇದ್ರ ಮಧ್ಯದಲ್ಲಿ ಯಾರಾದರೂ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಆ ಅಪ್ಲಿಕೇಶನ್ಗೆ ಅಬ್ಜೆಕ್ಷನ್ಸು, ಅದ್ರ ಮೇಲೆ ಹಿಯರಿಂಗು, ಅದ್ರ ಮೇಲೆ ಆರ್ಡರ್ಸು. ಸೊ ಈ ರೀತಿ ನಮ್ಮ ಪ್ರೊಸೀಜರ್ ಏನಿದೆ ಅದನ್ನೇ ಭಾಳ ಕಾಂಪ್ಲೆಕ್ಸ್ ಆಗಿದೆ. ಇದನ್ನು ಸಿಂಪ್ಲಿಫೈ ಮಾಡೋದು ಕೂಡ ಕಷ್ಟ ಇದೆ. ಬಟ್ ಈ ಪ್ರೊಸೀಜರ್ ಇಷ್ಟೊಂದು ಲೆಂದಿ ಇರೋದ್ರಿಂದ ಒಂದು ಕೇಸ್ ರಿಸಾಲ್ವ್ ಆಗೋ ತನಕ ಆಲ್ಮೋಸ್ಟ್ ಒಂದು 2-3 ವರ್ಷ ಮಿನಿಮಮ್ ಆಗಿಬಿಡುತ್ತೆ. ಬಟ್ ಇದು ಎಲ್ಲಾದರೂ ಒಂದು ಕಡೆ ಬರಬೇಕಲ್ವಾ ಸರ್? ಅಂದರೆ ಒಂದು ಕೇಸ್ಗೆ ಟೈಮ್ ಸ್ಟ್ಯಾಂಪ್ ಕೊಡ್ಬೋದಲ್ವ? ಒಂದು ಕೇಸ್ 1-3 ತಿಂಗಳಲ್ಲಿ ಸಾಲ್ವ್ ಆಗಬೇಕು, ನೋ ಮ್ಯಾಟರ್ ವಾಟ್. ಟು ಸಮ್ ಎಕ್ಸ್ಟೆಂಟ್ ಅದನ್ನು ಟ್ಯಾಕಲ್ ಮಾಡ್ತಿದ್ದಾರೆ, ಜುಡಿಷಿಯರಿ ಏನು ಮಾಡ್ತಿಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್ ಈಗ ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ ಕೆಳಗಡೆ ಕಮರ್ಷಿಯಲ್ ಕೋರ್ಟ್ಸ್ ಅಂತ ಸೆಟಪ್ ಆಗಿದೆ. ಫಾರ್ ಎಕ್ಸಾಂಪಲ್ ಐ ಆಮ್ ಸಮ್ ಡಿಸ್ಟ್ರಿಬ್ಯೂಟರ್, ನಾನೊಬ್ಬ ಡಿಸ್ಟ್ರಿಬ್ಯೂಟರು, ನನ್ನ ಗೂಡ್ಸ್ನ ನಾನೊಬ್ಬರಿಗೆ ಸೆಲ್ ಮಾಡಿದ್ದೀನಿ, ಅವ್ರು ನನಗೆ ದುಡ್ಡು ಕೊಡಬೇಕು, ನನಗೆ ರಿಕವರಿ ಆಗಬೇಕು ದುಡ್ಡು. ಮುಂಚೆ ಏನಾಗ್ತಿತ್ತು, ಇರ್ರೆಸ್ಪೆಕ್ಟಿವ್ಲಿ ಐ ಹ್ಯಾಡ್ ಟು ಫೈಲ್ ಅ ಕೇಸ್ ಬಿಫೋರ್ ಸಿವಿಲ್ ಕೋರ್ಟ್. ಸಿವಿಲ್ ಕೋರ್ಟಲ್ಲಿ ಅಲಾಂಗ್ ವಿತ್ ಬೇರೆ ಪಾರ್ಟಿಷನ್ ಸೂಟ್ ಆಗಿರ್ಬೋದು, ರಿಕವರಿ ಸೂಟು, ಡಿಕ್ಲರೇಷನ್ ಸೂಟು, ಇದ್ರ ಮಧ್ಯದಲ್ಲಿ ನಮ್ಮ ಕೇಸ್ ನಡೆಯೋದು. ಸೊ ಇಟ್ ಯೂಸ್ ಟು ಡ್ರ್ಯಾಗ್ ಆನ್ ವಿತೌಟ್ ಎನಿ ಟೈಮ್ ಸ್ಟ್ಯಾಂಪ್. ಸೊ ಈಗ ಕಮರ್ಷಿಯಲ್ ಕೋರ್ಟ್ ಬಂದ ಮೇಲೆ ಏನಾಗಿದೆ, ಆಲ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಈ ಥರ ಡಿಸ್ಟ್ರಿಬ್ಯೂಟರ್ ಮತ್ತು ಡಿಸ್ಟ್ರಿಬ್ಯೂಟರ್ ರಿಕವರಿ ಸೂಟ್ಸ್ ಆಫ್ ಕಮರ್ಷಿಯಲ್ ನೇಚರ್, ಲ್ಯಾಂಡ್ ಲಾರ್ಡ್ ಆ್ಯಂಡ್ ಟೆನೆಂಟ್ ಸೂಟ್ಸ್ ಆಫ್ ಕಮರ್ಷಿಯಲ್ ಪ್ರಾಪರ್ಟೀಸು, ಇದೆಲ್ಲ ಈಗ ಕಮರ್ಷಿಯಲ್ ಕೋರ್ಟ್ಸಿಗೆ ಬರುತ್ತೆ. ಕಮರ್ಷಿಯಲ್ ಕೋರ್ಟ್ಸಲ್ಲಿ ಏನಾಗಿದೆ, ನಿಮಗೆ ದೇ ಆರ್ ಪುಟ್ಟಿಂಗ್ ಇನ್ ದರ್ 100% ಎಫರ್ಟ್ಸ್ ಟು ರಿಸಾಲ್ವ್ ಆಲ್ ದ ಮ್ಯಾಟರ್ಸ್ ವಿತಿನ್ ಅ ಟೈಮ್ ಸ್ಟ್ಯಾಂಪ್ ಆಫ್ 1 year. ಆ್ಯಂಡ್ ಅದು ಮಾಡ್ತಾ ಇದ್ದಾರೆ ಕೂಡ. ಆ್ಯಂಡ್ ಸೊ ಈ ರೀತಿ ಅವರು ಜುಡಿಷಿಯರಿ ಕೂಡ ಟ್ರೈ ಮಾಡ್ತಾ ಇದೆ. ಆ್ಯಂಡ್ ಇದರಲ್ಲಿ ಕೆಲವು ಸಲ ಏನಾಗುತ್ತೆ, ದೇರ್ ಇಸ್ ಅ ಲ್ಯಾಕ್ ಆಫ್ ಕೋಆಪ್ರೇಷನ್ ಫ್ರಮ್ ದ ಪಾರ್ಟೀಸ್ ಆ್ಯಂಡ್ ಅಡ್ವೊಕೇಟ್ಸ್ ಎಸ್ ವೆಲ್. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಮ್ಯಾಟ್ರ್ ಎವಿಡೆನ್ಸಿಗೆ ಬಂದಿದೆ ಅಂತ ಇಟ್ಕೊಳ್ಳಿ, ಒಂದು ಡೇಟಿಗೆ ವಿಟ್ನೆಸ್ ಅವೈಲೇಬಲ್ ಇರಲ್ಲ, ಇನ್ನೊಂದು ಡೇಟಿಗೆ ಯಾರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಆ ಲಾಯರ್ ಅವೈಲೇಬಲ್ ಇರಲ್ಲ, ಥರ್ಡ್ ಡೇಟಲ್ಲಿ ಇಬ್ಬರು ಅವೈಲೇಬಲ್ ಇರಲ್ಲ. ಹಿಂಗಾದಾಗ ಏನಾಗುತ್ತೆ, ಕೋರ್ಟ್ಗೆ ಬೇರೆ ಆಪ್ಷನ್ ಇಲ್ಲ, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಅನ್ ಅಡ್ಜರ್ನ್ಮೆಂಟ್ ಬಿಕಾಸ್ ಅವ್ರಿಗೆ ಫೇರ್ ಆಪರ್ಚುನಿಟಿ ಕೊಡಲೇಬೇಕು. ಸೊ ಈ ರೀತಿ ಮಲ್ಟಿಪಲ್ ಫ್ಯಾಕ್ಟರ್ಸಿಂದ ಈ ಡಿಲೇ ಆಗ್ತಾ ಇದೆ. ಈ ಡಿಲೇಯಿಂದ ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗ್ತಾ ಇದೆ, ಬ್ಯಾಕ್ಲಾಗ್ಸ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಸಮ್ವೇರ್ ಆಲ್ ಆಫ್ ಅಸ್ ವಿಲ್ ಹ್ಯಾವ್ ಟು ವರ್ಕ್ ಟುಗೆದರ್ ಟು ಕ್ಲಿಯರ್ ದಿಸ್ ಬ್ಯಾಕ್ಲಾಗ್. ಅದರಲ್ಲಿ ಒಂದು ಮೇಜರ್ ಏನಂದರೆ ನಂಬರ್ ಆಫ್ ಜಡ್ಜಸ್ ರಿಕ್ರೂಟ್ಮೆಂಟ್ ಜಾಸ್ತಿ ಆಗಬೇಕು. ಬಿಕಾಸ್ ಈಗ ಇರೋ ಎಕ್ಸಿಸ್ಟಿಂಗ್ ಜಡ್ಜಸ್ ಮೇಲೆ ಬರ್ಡನ್ ತುಂಬ ಇದೆ. ಸೊ ಎಲ್ಲ ಕಡೆಯಿಂದ ಅದನ್ನು ನಾವು ಫಿಕ್ಸ್ ಮಾಡಿದಾಗ ಮಾತ್ರ ಇದಕ್ಕೊಂದು ಸೊಲ್ಯೂಷನ್ ಬರೋದಕ್ಕೆ ಸಾಧ್ಯ. ಲೈಕ್ 50 judges per million citizen ಅಂದರೆ ಅಲ್ವಾ, ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ. ಬಟ್ ಏನಿರ್ಬೋದು ಸರ್ ಫಾರ್ ನಾಟ್ ಹ್ಯಾವಿಂಗ್ ಮೋರ್ ಜಡ್ಜಸ್? ಏನಿರ್ಬೋದು ಕಾರಣ? ಬಿಕಾಸ್ ಅಂದರೆ ಲಾಸ್ಟ್ 30 yearsಲ್ಲಿ ಕರೆಕ್ಟ್ 160,000 ಕೇಸ್ಗಳ ಮೇಲೆ ಪೆಂಡಿಂಗ್ಗಳಿದ್ದಾವೆ ಅಂದರೆ, ಪ್ಲಸ್ 5 ಕೋಟಿ ಕೇಸ್ಗಳು ಇನ್ ಇಂಡಿಯಾ ಇನ್ ಕರೆಂಟ್ ಪೆಂಡಿಂಗ್. ಸ್ವಲ್ಪ ಇಫ್ ಐ ಡೋಂಟ್ ನೋ ವೇರ್ ವಿ ಆರ್ ಗೋಯಿಂಗ್ ಆಸ್ ನೋ, ಐ ಥಿಂಕ್ ಸಮ್ವೇರ್ ದ ರೀಸನ್ ಇಸ್ ಒಂದು, ನೀವು ನಂಬರ್ ಆಫ್ ಜಡ್ಜಸ್ ರಿಕ್ರೂಟ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ನಂಬರ್ ಆಫ್ ಕೇಸಸ್ಸು ಪೈಲಪ್ ಅಷ್ಟು ಆಗೋಗಿರುತ್ತೆ. ಸೊ ಅದನ್ನು ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ದಿವಸಕ್ಕೆ ನೀವು ರೂರಲಲ್ಲೇ 100 ಕೇಸ್ ಅಲ್ವಾ? ಸೊ ನೀವು ಸೇಫ್ ಇವಾಗ ಜಡ್ಜಸ್ ರಿಕ್ರೂಟ್ಮೆಂಟ್ ಮಾಡೋ ಪ್ರೊಸೀಜರ್ ಕೂಡ ಇಟ್ಸ್ ಅ ಪ್ರೊಸೀಜರ್. ಸುಮ್ಮನೆ ಯಾರನ್ನೋ ಕರ್ಕೊಂಬಂದಲ್ಲಿ ಕೂರ್ಸೋಕ್ಕಾಗಲ್ಲ. ಸೊ ನೀವು ಒಂದಿಷ್ಟು ಜನರಿಗೆ ಹೊಸ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಆರ್ಡರ್ ತರ್ತೀರಾ ಅಂದ್ಕೊಳ್ಳಿ, ಆ ಟೈಮಿಗೆ ರಿಕ್ವೈರ್ಮೆಂಟ್ ಇನ್ನೂ ಜಾಸ್ತಿ ಆಗೋಗಿರುತ್ತೆ. ಸೊ ರಿಕ್ರೂಟ್ಮೆಂಟ್ ಆಗ್ತಾ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ರಿಕ್ವೈರ್ಮೆಂಟ್ ವಿಲ್ ಆಲ್ಸೋ ಕೀಪ್ ಆನ್ ಇನ್ಕ್ರೀಸ್. ಸೊ ಎಲ್ಲೋ ಒಂದು ಕಡೆ ಅದು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ಸರ್, ನನಗೆ ಆ್ಯಸ್ ಅ ನಾಲೆಡ್ಜ್ ಗೇನಿಂಗ್ ಪಾಯಿಂಟ್ ಆಫ್ ವ್ಯೂ ಇಂಡಿಯನ್ ಲೀಗಲ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಬೇಕು ಸರ್. ಅಂದರೆ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟ್ ಆಮೇಲೆ ಹೈಕೋರ್ಟ್, ದೆನ್ ಡಿಸ್ಟ್ರಿಕ್ಟ್ ಆ್ಯಂಡ್ ಮುನ್ಸಿಪಲ್ ಕೋರ್ಟ್, ಆ ಥರ ಯಾವ ಕೇಸ್ ಎಲ್ಲಿ ಹೋಗುತ್ತೆ, ಯಾವ ಕೇಸ್ ಯಾವಾಗ ಹೋಗುತ್ತೆ, ಆಮೇಲೆ ಆ ಥರ ಲೈಕ್ ಹೌ ಡಸ್ ಇಟ್ ಆ್ಯಕ್ಚುಲಿ ವರ್ಕ್ ಇಂಡಿಯನ್ ಲೀಗಲ್ ಸಿಸ್ಟಮ್? ಈಗ ಫಸ್ಟ್ ಬೇಸ್ ಲೆವೆಲಿಂದ ಸ್ಟಾರ್ಟ್ ಮಾಡಿದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ರೈಟ್. ಡಿಸ್ಟ್ರಿಕ್ಟ್ಗಿಂತ ಕೆಳಗೆ ನಮಗೆ ಮುನ್ಸಿಪಲ್ ಕೋರ್ಟ್ಸ್ ಇದೆ. ಈಗ ಈ ಕೋರ್ಟ್ಸಲ್ಲಿ 2 ಥರ ಇದೆ, ಒಂದು ಸಿವಿಲ್ ಕೋರ್ಟ್ಸು, ಇನ್ನೊಂದು ಕ್ರಿಮಿನಲ್ ಕೋರ್ಟ್ಸು. ಸಿವಿಲ್ ಕೋರ್ಟ್ಸ್ ಡೀಲ್ ವಿತ್ ಸಿವಿಲ್ ಮ್ಯಾಟರ್ಸ್, ಕ್ರಿಮಿನಲ್ ಕೋರ್ಟ್ಸ್ ಡೀಲ್ ವಿತ್ ಕ್ರಿಮಿನಲ್ ಮ್ಯಾಟರ್ಸ್. ರೈಟ್. ಈಗ ಫಸ್ಟ್ ಲೆವೆಲ್ ಬಂದು ನಮ್ಮ ಸಿವಿಲ್ ಕೋರ್ಟ್ ಅಂತ ಏನು ಕರಿತೀವಿ. ಐ ಟಾಕ್ ಅಬೌಟ್ ದ ಸಿವಿಲ್ ಫ್ಲೋ ಫಸ್ಟ್. ರೈಟ್. ಈಗ ನಮ್ಮ ಸಿವಿಲ್ ಕೋರ್ಟಲ್ಲಿ ಏನಾಗುತ್ತೆ, ಫಸ್ಟ್ ನೀವು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಪ್ರೋಚ್ ಮಾಡ್ತೀರಾ. ದ್ಯಾಟ್ಸ್ ವೇರ್ ಯು ಫೈಲ್ ಯುವರ್ ಕೇಸ್. ಅಲ್ಲಿ ಒಂದು 5-6 ವರ್ಷ ನಡೆಸ್ತೀರಾ ಅಂದ್ಕೊಳ್ಳಿ ಕೇಸ್ನ, ಅಥವಾ ನಿಮ್ಮ ಲಕ್ ಚೆನ್ನಾಗಿದ್ರೆ ನೀವು ಹೇಳಿದಾಗೆ ಒಂದು 2-3 ವರ್ಷ. ಅಲ್ಲಿ ಡೆಫಿನೆಟ್ಲಿ ಒಬ್ಬರು ಗೆದ್ದರೆ ಇನ್ನೊಬ್ರು ಸೋಲ್ಲೇಬೇಕು. ಸೆಟ್ಲ್ ಆದರೆ ಅಲ್ಲಿಗೆ ಮುಕ್ತಾಯ. ಬಟ್ ಸೆಟಲ್ಮೆಂಟ್ ಆಗದೇ ಇದ್ದ ಪಕ್ಷದಲ್ಲಿ ಒಬ್ಬರು ಸೋತ್ರೆ ಒಬ್ಬರು ಗೆದ್ದರೆ ಇನ್ನೊಬ್ರು ಸೋಲ್ಲೇಬೇಕು. ಸೋತವರು ದೇ ವಿಲ್ ಪ್ರಿಫರ್ ಅನ್ ಅಪೀಲ್ ಬಿಫೋರ್ ದ ಹೈಯರ್ ಕೋರ್ಟ್. ಹೈಯರ್ ಕೋರ್ಟ್ ಅಂದರೆ ಯಾವುದು? ಡಿಸ್ಟ್ರಿಕ್ಟ್ ಕೋರ್ಟ್ ಬಂದು ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಒಂದು ಕೋರ್ಟ್ ಸೆಟಪ್ ಆಗಿರುತ್ತೆ, ದಟ್ ಇಸ್ ಕಾಲ್ಡ್ ಡಿಸ್ಟ್ರಿಕ್ಟ್ ಕೋರ್ಟ್. ಈಗ ಹೈಕೋರ್ಟ್ ಅಂದರೆ ಪ್ರತಿ ಸ್ಟೇಟಲ್ಲೂ ದರ್ ಇಸ್ 1 ಹೈಕೋರ್ಟ್.
ಸೊ ಈ ಡಿಸ್ಟ್ರಿಕ್ಟ್ ಕೋರ್ಟಿಂದ ನೆಕ್ಸ್ಟ್ ಅಪೀಲ್ ಹೋಗೋ ಕೇಸಸ್ ಹೈಕೋರ್ಟ್ ಮುಂದೆ ಹೋಗುತ್ತೆ. ಈಗ ಹೈಕೋರ್ಟು ಅಪೀಲ್ ಹೈಕೋರ್ಟ್ ಕ್ಯಾನ್ ಬಿ ಆನ್ ಅಪೆಲೇಟ್ ಕೋರ್ಟ್ ಆಸ್ ವೆಲ್ ಆಸ್ ಹೈಕೋರ್ಟ್ ಕ್ಯಾನ್ ಟೇಕ್ ಅಪ್ ಕೇಸಸ್ ಆನ್ ಇಟ್ಸ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನು. ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಯಾವ ಥರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಪಬ್ಲಿಕ್ ಇಂಟ್ರೆಸ್ಟ್ ಮ್ಯಾಟರ್ ಇದೆ ಅಂದ್ಕೊಳ್ಳಿ, ಅದನ್ನು ನೀವು ಡೈರೆಕ್ಟ್ ರಿಟ್ ಪಿಟಿಷನ್ ಫೈಲ್ ಮಾಡಿ 226 ಕೆಳಗೆ ಯು ಕ್ಯಾನ್ ಗೋ ಬಿಫೋರ್ ದ ಹೈಕೋರ್ಟ್. ಸೊ ಹೈಕೋರ್ಟ್ ವಿಲ್ ಟೇಕ್ ಅಪೀಲ್ ಮ್ಯಾಟರ್ಸ್ ಆಸ್ ವೆಲ್ ಆಸ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ಇಲ್ಲಿ ಕೂಡ ಏನಾಗುತ್ತೆ, ಹೈಕೋರ್ಟಲ್ಲೂ ಸೆಟ್ಲ್ ಆದರೆ ವೆಲ್ ಆ್ಯಂಡ್ ಗುಡ್, ಇಲ್ದಿರೋ ಒಬ್ರು ಸೋತ್ರೆ ಒಬ್ರು ಗೆದ್ರೆ ಇನ್ನೊಬ್ರು ಒಬ್ರು ಸೋಲ್ಬೇಕು. ಸೋತವರು ದೇ ಆಲ್ವೇಸ್ ಹ್ಯಾವ್ ಅನ್ ಆಪ್ಷನ್ ಟು ಪ್ರಿಫರ್ ಅನ್ ಅಪೀಲ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ವಿಚ್ ಇಸ್ ದಿ ಅಪೆಕ್ಸ್ ಕೋರ್ಟ್. ಸುಪ್ರೀಂ ಕೋರ್ಟ್ ಅಗೇನ್ ಹ್ಯಾಸ್ ಅಪೆಲೇಟ್ ಜ್ಯೂರಿಸ್ಡಿಕ್ಷನ್ ಆ್ಯಂಡ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್. ಅಪೆಲೇಟ್ ಜ್ಯೂರಿಸ್ಡಿಕ್ಷನ್ ಅಂದರೆ ಈಗ ಹೈಕೋರ್ಟಿಂದ ಯಾವ ಕೇಸಸ್ ಮೇಲಕ್ಕೆ ಹೋಗುತ್ತೆ ಅದನ್ನು ನಾವು ವಿ ಕಾಲ್ ಇಟ್ ಅಪೆಲೇಟ್ ಜ್ಯೂರಿಸ್ಡಿಕ್ಷನ್. ಅಟ್ ದ ಸೇಮ್ ಟೈಮ್ ಈ ಕಾನ್ಸ್ಟಿಟ್ಯೂಷನಲ್ ಇಂಪಾರ್ಟೆನ್ಸ್ ಇರುವಂಥ ಮ್ಯಾಟರ್ಸ್ನ ಸುಪ್ರೀಂ ಕೋರ್ಟ್ ಕ್ಯಾನ್ ಟೇಕ್ ಇಟ್ ಅಪ್. ಸೊ ಅಲ್ಲಿ ಅಗೇನ್ ಯು ಕ್ಯಾನ್ ಫೈಲ್ ಅ ರಿಟ್ ಪಿಟಿಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್, ಆ್ಯಂಡ್ ಅಂಥ ಮ್ಯಾಟರ್ಸ್ ಕೂಡ ಎಂಟರ್ಟೈನ್ ಮಾಡುತ್ತೆ ಸುಪ್ರೀಂ ಕೋರ್ಟ್. ಸೊ ಬ್ರಾಡ್ಲಿ ಸ್ಪೀಕಿಂಗ್ ಸಿವಿಲ್ ಲಾನಲ್ಲಿ ದೀಸ್ ಆರ್ ದ ತ್ರೀ ಸ್ಟೇಜಸ್ ಆರ್ ದ ತ್ರೀ or you can call it the 3 stages of courts that have been established. The district courts, which deals with the district matters. Andre it's called the base level of courts. Allinda high court and the supreme court. So when it comes to supreme court ಹೋಗ್ತೀನಿ ಅಂದ್ರೆ ಆಗಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಟಾಗಿ ಹೋಗ್ಬೋದು. ಎಂಥ ಮ್ಯಾಟರ್ಸ್ ಅಂದರೆ ನಿಮ್ಮ ಒಂದು ಇಶ್ಯೂ ಇಟ್ ಶುಡ್ ಹ್ಯಾವ್ ಸಮ್ ಕಾನ್ಸ್ಟಿಟ್ಯೂಷನಲ್ ಇಂಪಾರ್ಟೆನ್ಸ್, ಪಬ್ಲಿಕ್ ಇಂಟ್ರೆಸ್ಟ್ ಇರಬೇಕು ಅದರಲ್ಲಿ. ಮತ್ತು ಕಾನ್ಸ್ಟಿಟ್ಯೂಷನಲ್ ನೀವೇನೋ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಸೀಕ್ ಮಾಡ್ತಿದ್ರೆ ಆವಾಗ ಯು ಕ್ಯಾನ್ ಗೋ ಬಿಫೋರ್ ದ ಸುಪ್ರೀಂ ಕೋರ್ಟ್ ಡೈರೆಕ್ಟ್ಲಿ. ಸೊ ಬಟ್ ಹಾಗಂತ ನಿಮ್ದು ಯಾವುದೋ ಪ್ರಾಪರ್ಟಿ ಡಿಸ್ಪ್ಯೂಟ್ ಇದೆ ಅಂದ್ಬಿಟ್ಟು ನೀವು ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ದೆರ್ ಇಸ್ ಅ ಕ್ಲಿಯರ್ ಕಟ್ ಡಿಸ್ಟಿಂಕ್ಷನ್ ಇದೆ, ಆ್ಯಂಡ್ ಯು ವಿಲ್ ಹ್ಯಾವ್ ಟು ಫಾಲೋ ದಟ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಕ್ರಿಮಿನಲ್ ಲಾ, ಸ್ಮಾಲ್ ಪೆಟಿ ಕ್ರೈಮ್ಸ್ಗೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ. ನಿಮ್ಮ ಚೆಕ್ ಬೌನ್ಸ್ ಕೇಸೆಲ್ಲ ಏನಿರುತ್ತೆ ಅದೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿರುತ್ತೆ. ಸ್ವಲ್ಪ ಹೀನಿಯಸ್ ಕ್ರೈಮ್ ಇದ್ದರೆ ಅದು ಸೆಷನ್ಸ್ ಕೋರ್ಟು. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಡಿಸ್ಪೋಸ್ ಆಗಿರೋ ಮ್ಯಾಟರ್ಸು ಅಪೀಲ್ ಲೈಸ್ ಬಿಫೋರ್ ಸೆಷನ್ಸ್ ಕೋರ್ಟು. ಹೀನಿಯಸ್ ಕ್ರೈಮ್ಸ್ ಆಗಿರೋ ಡೈರೆಕ್ಟಾಗಿ ಸೆಷನ್ಸ್ ಕೋರ್ಟು. ಸೊ ಅಲ್ಲಿಂದ ಯು ಗೋ ಟು ಹೈಕೋರ್ಟಿಂದ ಅಗೇನ್ ಸುಪ್ರೀಂ ಕೋರ್ಟ್. ಸೊ ದೀಸ್ ಆರ್ ದ 2 ವಿಂಗ್ಸ್ ಆಫ್ ದ ಲಾ, ಒಂದು ಸಿವಿಲ್ ಲಾ, ಇನ್ನೊಂದು ಕ್ರಿಮಿನಲ್ ಲಾ. ಸರ್ ಇದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ ಅನ್ಸುತ್ತೆ ಅಲ್ವಾ ಸರ್? ಅಂದರೆ ಜನಕ್ಕೆ ಇದೇ ರೀತಿ ಮಾಡಬೇಕು ಅನ್ನೋ ಥರ ಅವ್ರಿಗೆ ಪ್ರಾಬ್ಲಮ್ ಆದಾಗ, ಇಲ್ಲ ಅದೇರ್ ಎನಿ ಅಡ್ವೈಸರ್ಸ್, ಕೌನ್ಸಿಲರ್ಸ್, ಇಲ್ಲ ಡೈರೆಕ್ಟ್ ದೇ ಗೋ ಟು ಕೋರ್ಟ್? ಇಲ್ಲ, ಜನರಿಗೆ ಏನಾಗುತ್ತೆ, ಅವ್ರಿಗೇನೇ ಇಶ್ಯೂ ಇದ್ದರೂ ಫಸ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಂದು ಅಭ್ಯಾಸ ಎಲ್ರಿಗೂ. ಈಗ ಯಾರೋ ಒಬ್ಬ ದುಡ್ಡು ಕೊಟ್ಟಿಲ್ಲ ಅಂಥೇಳಿ, ಇಟ್ಸ್ ಅ ಸಿವಿಲ್ ಡಿಸ್ಪ್ಯೂಟ್. ಬಟ್ ಪೀಪಲ್ ಯೂಶಲಿ ಪ್ರಿಫರ್ ಅಪ್ರೋಚಿಂಗ್ ದ ಪೊಲೀಸ್ ಫಸ್ಟ್. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಕರೆಸಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈಸ್ ದಟ್ ದ ರೈಟ್ ವೇ? ನಾಟ್ ರಿಯಲಿ, ಬಿಕಾಸ್ ಸಿನ್ಸ್ ಇಟ್ಸ್ ಅ ಸಿವಿಲ್ ಡಿಸ್ಪ್ಯೂಟ್, ಪೊಲೀಸ್ ಕೆನಾಟ್ ಇಂಟರ್ಫಿಯರ್ ಇನ್ ಎ ಸಿವಿಲ್ ಡಿಸ್ಪ್ಯೂಟ್. ಓಕೆ. ಸೊ ನಿಮ್ಗೆ ಆ್ಯಕ್ಚುಯಲ್ ಆಗಿ ನೀವೇನು ಮಾಡಬೇಕು, ಫಸ್ಟ್ ಅವ್ರಿಗೆ ಲೀಗಲ್ ನೋಟಿಸ್ ಕಳಿಸ್ಬೇಕು, ಆಮೇಲೆ ನೀವು ಸಿವಿಲ್ ಕೋರ್ಟಲ್ಲಿ ರಿಕವರಿ ಸೂಟ್ ಹಾಕಬೇಕು. ದಿಸ್ ಇಸ್ ದಿ ಆ್ಯಕ್ಚುಯಲ್ ಪ್ರೊಸೀಜರ್. ಓಕೆ. ಬಟ್ ಏನಾಗುತ್ತೆ, ಅದೇ ನೀವು ಹೇಳಿದ ಹಾಗೆ ಲ್ಯಾಕ್ ಆಫ್ ಅವೇರ್ನೆಸ್ಸು ಏನಾಗುತ್ತೆ, ಜನರಿಗೆ ಒಂದೇನಂದರೆ ಏನೇ ತೊಂದರೆ ಆದರೂ ಪೊಲೀಸ್ ಇದ್ದಾರೆ, ನಾವು ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅನ್ನೋದೊಂದಿದೆ. ಸೊ ಪೊಲೀಸ್ ಸ್ಟೇಷನಲ್ಲಿ ಅವ್ರಿಗೆ ಯಾವ ರೀತಿ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಸ್ವಲ್ಪ ಅವೇರ್ನೆಸ್ ಇರೋರು ದೇ ಕಮ್ ಆ್ಯಂಡ್ ಅಪ್ರೋಚ್ ಲಾಯರ್ಸ್ ಹತ್ರ ಬಂದರೆ ಲೀಗಲಿ ಅದನ್ನು ಹೇಗೆ ಲೀಗಲಿ ಅದು ಅವರ ಒಂದು ಡಿಸ್ಪ್ಯೂಟ್ನ ಹೇಗೆ ರಿಡ್ರೆಸ್ ಮಾಡ್ಬೋದು ಅದನ್ನು ಲಾಯರ್ಸ್ ಆಗಿ ನಾವು ಹೇಳ್ತೀವಿ. ಸೊ ಎಸ್, ಅಗೇನ್ ಜನರಲಿ ಬಟ್ ಇವಾಗ ತುಂಬ ಚೇಂಜ್ ಆಗಿದೆ ಸಿಚುವೇಶನ್, ಬಿಕಾಸ್ ಈಗ ಗೂಗಲ್, ಯೂಟ್ಯೂಬಲ್ಲಿ ಸುಮಾರು ಜನ ವೀಡಿಯೋಸ್ ಎಲ್ಲ ಮಾಡಿರೋದ್ರಿಂದ. ಸೊ ಎಲ್ಲೋ ಒಂದು ಕಡೆ ದ ಸಿಚುವೇಶನ್ ಇಸ್ ಮಚ್ ಬೆಟರ್. ಸೊ ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. I can somewhere see that the situation is much better. And we can see that going forward it's going to be even more better. Sir, this is for new upcoming youngsters. If new pass out college ಇಂದ if he wants to pursue law and take career ಮಾಡಬೇಕು ಲಾ ಇದರಲ್ಲಿ ಅಂದರೆ ಏನು ಅಡ್ವೈಸ್ ಕೊಡೋಕ್ಕೆ ಬಯಸ್ತೀರಾ ಸರ್? ಸೊ ಒಂದು ಬೇಸಿಕ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಬೇಸಿಕ್ ಅಡ್ವೈಸಸ್, ಇಫ್ ಯು ವಾಂಟ್ ಟು ಮೇಕ್ ಮನಿ, ಡೋಂಟ್ ಕಮ್ ಇನ್ ಟು ದಿಸ್ ಪ್ರೊಫೆಷನ್. ದಿಸ್ ಇಸ್ ಅ ವೆರಿ ನೋಬಲ್ ಪ್ರೊಫೆಷನ್, ಇಟ್ ಇಸ್ ಸರ್ವಿಸ್ ಓರಿಯೆಂಟೆಡ್. ಬಟ್ ಆಲ್ಸೋ ಒಂದು ಸ್ಟೇಟ್ಮೆಂಟ್ ನಾನು ಹಿಂಗೆ ಓದ್ತಾ ಇರುವಾಗ, ಲಾ ಆಸ್ ಅ ಪ್ರೊಫೆಷನ್ ಇಸ್ ಅ ಹೈ ಇನ್ಕಮ್ ಕೆರಿಯರ್ ಪಾತ್ ಅಂತ. ಡೆಫಿನೆಟ್ಲಿ ಎಸ್ ಇದೆ. ಯಾವಾಗ ನೀವು ಅದೇ ಒಂದು 5-6 ಇಯರ್ಸ್ ನೀವು ಸ್ಟ್ರಗಲ್ ಮಾಡಿ ಒಂದು ಸ್ವಲ್ಪ ನಿಮ್ಮ ಫೌಂಡೇಶನ್ ಬಿಲ್ಡ್ ಮಾಡ್ಕೋತಿರಲ್ಲ, ಆವಾಗ ನಮಗೇನಾಗುತ್ತೆ, ಕಾಲೇಜಲ್ಲಿ
ಥಿಯರಿ ಹೇಳ್ಕೊಟ್ಬಿಡ್ತಾರೆ. ಬಟ್ ಪ್ರಾಕ್ಟಿಕಲಿ ಹೌ ಕೋರ್ಟ್ಸ್ ವರ್ಕ್ ಅನ್ನೋದು ನಮಗೆ ಗೊತ್ತಾಗೋದು ಒಂದು 5-6 ವರ್ಷ ನಾವು ಕೋರ್ಟ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದಾಗ್ಲೇ. ಸೊ ನೀವು ಇಮಿಡಿಯೇಟಾಗಿ ಕಾಲೇಜಿಂದ ಪಾಸ್ ಔಟಾಗಿ ಬಂದು ನನಗೆ ಹ್ಯಾಂಡ್ಸಮ್ ಸ್ಯಾಲ್ರಿ ಸಿಕ್ಬಿಡುತ್ತೆ ಪ್ರೊಫೆಷನಲ್ಲಿ ಅಂದರೆ ದಿಸ್ ಇಸ್ ನಾಟ್ ದ ಪ್ರೊಫೆಷನ್ ಫಾರ್ ಯು. ಅಗೇನ್ ನೀವು ಕಾರ್ಪೊರೇಟ್ ಲಾ ಇಸ್ ಅ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್. ಐ ಆಮ್ ಟಾಕಿಂಗ್ ಅಬೌಟ್ ಪ್ರಾಕ್ಟಿಸಿಂಗ್ ಲಾ, ದಟ್ ಈಸ್ ಗೋಯಿಂಗ್ ಟು ದ ಕೋರ್ಟ್ಸ್ ಆ್ಯಂಡ್ ಫೈಟಿಂಗ್ ಫಾರ್ ರೈಟ್ಸ್ ಆ್ಯಂಡ್ ಫೈಟಿಂಗ್ ಫಾರ್ ವಾಟ್ ಈಸ್ ರೈಟ್. ಸೊ ಅದನ್ನು ನೀವು ಮಾಡಬೇಕು ಅಂತ ನಿಮಗಿದ್ರೆ ದಯವಿಟ್ಟು ಇನಿಷಿಯಲಿ ನೀವು ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಇಲ್ಲಿ ಕಾಣಲ್ಲ ಆ್ಯಂಡ್ ಸ್ಟ್ರಗಲ್ ತುಂಬ ಇರುತ್ತೆ. ಯು ವಿಲ್ ಹ್ಯಾವ್ ಟು ಬಿ ರೆಡಿ ಟು ಟೇಕ್ ಇನ್ ಅ ಲಾಟ್ ಆಫ್ ಸ್ಟ್ರೆಸ್. ಯಾಕೆಂದರೆ ಲಾ ಈಸ್ ಅ ಫೀಲ್ಡ್ ವೇರ್ ಇಟ್ ಕೀಪ್ಸ್ ಎವಾಲ್ವಿಂಗ್ ಆನ್ ಎ ಡೈಲಿ ಬೇಸಿಸ್. ಇವತ್ತು ನಾವು ಯಾವುದೋ ಒಂದು ಜಡ್ಜ್ಮೆಂಟ್ ಓದಿರ್ತೀವಿ ಅಂದ್ಕೊಳ್ಳಿ, ನಾಳೆನೇ ಸುಪ್ರೀಂ ಕೋರ್ಟ್ ಇನ್ನೊಂದು ರೂಲಿಂಗ್ ಬರುತ್ತೆ, ನಾವು ನೆನ್ನೆ ಓದಿರೋ ರೂಲಿಂಗು ಓವರ್ ರೂಲ್ ಆಗಿರುತ್ತೆ. ಸೊ ಇಟ್ ಈಸ್ ಎವರ್ ಎವಾಲ್ವಿಂಗ್. ಸೊ ಯು ನೀಡ್ ಟು ಥಿಂಕ್ ಆನ್ ಯುವರ್ ಟೋಸ್ ಆ್ಯಂಡ್ ಕೀಪ್ ಆನ್ ರಿಸರ್ಚಿಂಗ್. ರಿಸರ್ಚ್ ಮಾಡೋ ಒಂದು ಅಪೆಟೈಟ್ನ ಬೆಳೆಸ್ಕೋಬೇಕು. ಅದರ ಜೊತೆಗೆ ಲಾಯರ್ಸ್ ಹೇಗೆ ಅಂದರೆ ನಮ್ಮ ಪ್ರೊಫೆಷನ್ ಹೇಗೆ ಅಂದರೆ ಈವನ್ ವೆನ್ ವಿ ಆರ್ ಆನ್ ಅ ವೆಕೇಷನ್ ವಿ ಆರ್ ಆನ್ ಡ್ಯೂಟಿ. ಬಿಕಾಸ್ ನಮ್ಮ ಕ್ಲೈಂಟಿಗೆ ನಮ್ಮ ರಿಕ್ವೈರ್ಮೆಂಟ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಯು ವಿಲ್ ಹ್ಯಾವ್ ಟು ಬಿ ಅವೈಲಬಲ್ ಆಲ್ ದ ಟೈಮ್ ಆ್ಯಂಡ್ ಸಮ್ವೇರ್ ಯು ನೀಡ್ ಟು ನೋ ಹೌ ಟು ಮ್ಯಾನೇಜ್ ಯುವರ್ ಟೈಮ್. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ಒಬ್ಬ ಮನುಷ್ಯನಿಗೆ ದಿನದಲ್ಲಿ ಆ್ಯಕ್ಟಿವ್ ಆಗಿರೋಕ್ಕೆ ಸಿಗೋದು ಒಂದು 10 to 12 hours, ಮ್ಯಾಕ್ಸಿಮಮ್ 14 hours. ಆ 14 hours ನೀವು ಮಾರ್ನಿಂಗು ಕೋರ್ಟ್ ವರ್ಕು, ಅಲ್ಲಿಂದ ಮುಗಿಸ್ಕೊಂಬಂದು ಆಫೀಸ್ ವರ್ಕು, ಅದಾದಮೇಲೆ ಕ್ಲೈಂಟ್ ಕೌನ್ಸಿಲಿಂಗ್ ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಜೊತೆಗೆ ಫ್ಯಾಮಿಲಿ ಟೈಮ್ ಬೇರೆ. ಸೊ ಯು ವಿಲ್ ಹ್ಯಾವ್ ಟು ಲರ್ನ್ ಅ ಲಾಟ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಇಫ್ ಯು ಆರ್ ಬ್ಯಾಡ್ ಅಟ್ ಮ್ಯಾನೇಜಿಂಗ್ ಟೈಮ್, ಐ ವೋಂಟ್ ಸೇ ದಿಸ್ ಇಸ್ ನಾಟ್ ದ ಪ್ರೊಫೆಷನ್ ಫಾರ್ ಯು. ಐ ವುಡ್ ಸೇ ಲರ್ನ್ ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟ್. ಬಿಕಾಸ್ ಇಫ್ ಯು ಆರ್ ಪ್ಲಾನಿಂಗ್ ಟು ಪ್ರಾಕ್ಟಿಸ್ ಲಾ, ದೆನ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಜೊತೆಗೆ ಎಥಿಕ್ಸ್ ಆ್ಯಂಡ್ ಇಂಟೆಗ್ರಿಟಿ. ನಮ್ಮ ಲೀಗಲ್ ಪ್ರೊಫೆಷನ್ ಹೇಗೆ ಅಂದರೆ ದಿಸ್ ಇಸ್ ಒನ್ ಪ್ರೊಫೆಷನ್ ವಿಚ್ ಡಿಮಾಂಡ್ಸ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಎಥಿಕ್ಸ್ ಆ್ಯಂಡ್ ಇಂಟೆಗ್ರಿಟಿ. ಯಾಕಂದರೆ ಯಾರೋ ಒಬ್ಬರು ಕ್ಲೈಂಟ್ ನಮಗೆ ಬಂದು ಕೇಸ್ ಕೊಟ್ಟಾಗ ಅವರು ಕಣ್ಮುಚ್ಕೊಂಡು ಕೊಟ್ಟಿರ್ತಾರೆ ವಿತ್ ದಟ್ ಹೋಪ್ ಆ್ಯಂಡ್ ಟ್ರಸ್ಟ್, ಇಲ್ಲಪ್ಪ ನಮ್ಮ ಲಾಯರ್ ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ. ನಾವೆಲ್ಲೋ ಒಂದು ಕಡೆ ನಮ್ಮ ಎಥಿಕ್ಸು ಅಥವಾ ನಮ್ಮ ಇಂಟೆಗ್ರಿಟಿನ ಬಿಟ್ಕೊಟ್ರೆ ಅವ್ರ ಲೈಫಿಗೆ ಇಂಪ್ಯಾಕ್ಟ್ ಆಗುತ್ತೆ ಅದು. ಸೊ ಆ್ಯಸ್ ಐ ಮೆನ್ಷನ್ಡ್, ಆರ್ ಪ್ರೊಫೆಷನ್ ಇಸ್ ಒನ್ ವಿತ್ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ವಿಚ್ ಡಿಮಾಂಡ್ಸ್ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಎಥಿಕ್ಸ್ ಆ್ಯಂಡ್ ಇಂಟೆಗ್ರಿಟಿ. ಸೊ ಆ ಎಥಿಕ್ಸು ಮತ್ತು ಇಂಟೆಗ್ರಿಟಿನ ಇಲ್ಲ ನಾನು ಕಾಪಾಡ್ಕೋತೀನಿ, ಅದನ್ನು ನಾನು ಉಳಿಸ್ಕೊಂಡು ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ದಿಸ್ ಇಸ್ ದ ಪ್ರೊಫೆಷನ್ ಫಾರ್ ಯು. ಆರ್ ಎಲ್ಸ್ ತುಂಬ ಆಪ್ಷನ್ಸ್ ಇದೆ, ಪ್ರಪಂಚ ವಿಶಾಲವಾಗಿದೆ. ಸರ್, ನಾನು ಸ್ವಲ್ಪ ಡೆಪ್ತಾಗಿ ಹೋಗೋದಿದ್ರೆ ಆ್ಯಸ್ ಪಾರ್ಟ್ ಆಫ್ ನಾಲೆಜ್ ಅಗೇನ್, ಸ್ವಲ್ಪ ಲಾಸ್ ಎಜುಕೇಷ್ನಲ್ ಆಸ್ಪೆಕ್ಟ್ ಆ್ಯಂಡ್ ಎಕನಾಮಿಕ್ ಆಸ್ಪೆಕ್ಟ್ ಬೋತ್. ಇವಾಗ ಒಬ್ಬ ಸ್ಟೂಡೆಂಟು LLB ಮುಗಿಸ್ಕೊಂಡು ಈಸ್ ಜಸ್ಟ್ ಪಾಸ್ಡ್ ಔಟ್, ಎಲ್ಲಿ ಹೋಗ್ಬೇಕು ಸರ್ ಅವನು? ಲೈಕ್ ಹೌ ಡಸ್ ಈ ಸ್ಟಾರ್ಟ್ ಹಿಸ್ ಕೆರಿಯರ್? ಸಿ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹಿಸ್ ಇಂಟ್ರೆಸ್ಟ್. ಈಗ ಇಫ್ ಹಿಸ್ ಇಂಟ್ರೆಸ್ಟ್ ಲೈಸ್ ಇನ್ ಕಾರ್ಪೊರೇಟ್ ವರ್ಕ್, ಆ್ಯಂಡ್ ವಾಟ್ ಯು ಅಡ್ವೈಸ್? ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾನೆ ಆಚೆ ಅಲ್ಲ, ಅದನ್ನು ನಾವು ಅಡ್ವೈಸ್ ಮಾಡಕ್ಕೆ ಬರಲ್ಲ, ಅವ್ರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್, ಯಾರಿಗೋ ಒಬ್ರಿಗೆ ಕಾರ್ಪೊರೇಟ್ ಲಾ ಅಥವಾ ಕಾರ್ಪೊರೇಟ್ ವರ್ಕ್ ಸ್ಟೈಲ್ ಇಷ್ಟ ಆದರೆ, ಹೆಚ್ಚಾಗಿ ಟೇಬಲ್ ವರ್ಕ್ ಇಷ್ಟ ಆದರೆ, ದೇ ಕ್ಯಾನ್ ಗೋ ಇನ್ ಫಾರ್ ಕಾರ್ಪೊರೇಟ್ ವರ್ಕ್. ಅಂದರೆ ಕಾರ್ಪೊರೇಟ್ ನಿಮ್ಗೆ ಪ್ಲೇಸ್ಮೆಂಟ್ಸ್ ಆಗುತ್ತೆ, ಕಾರ್ಪೊರೇಟ್ ಕಂಪ್ನಿ ಸೇರ್ಕೋಬೋದು ಆ್ಯಸ್ ಲೀಗಲ್ ಅಡ್ವೈಸರ್ಸ್. ರೈಟ್. ಇಲ್ಲ ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಎಕ್ಸೈಟಿಂಗ್ ಆರ್ ಸಮಥಿಂಗ್ ಅಡ್ವೆಂಚರಸ್, ದೆನ್ ಪ್ರಾಕ್ಟಿಸಿಂಗ್ ಲಾ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಅದು ಬಿಟ್ಟು ಇನ್ನೊಂದು ಥರ್ಡ್ ಆಪ್ಷನ್ ಬಂದು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಡ್ರಾಫ್ಟಿಂಗ್, ಕನ್ವೇಯನ್ಸಿಂಗ್, ಡ್ಯೂ ಡಿಲಿಜೆನ್ಸ್. ಈಗ ರಿಯಲ್ ಎಸ್ಟೇಟ್ ಇಸ್ ಬೂಮಲ್ಲಿದೆ. There are so many people buying properties, selling properties. So ಮಾರೋರು ತಗೊಳ್ಳೋರು ಇಬ್ರಿಗೂ ಲಾಯರ್ಸ್ ಅವಶ್ಯಕತೆ ಇದೆ. ಸೊ they can always work with firms or lawyers who deal in real estate matters. ಸೊ ಅದು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಬೇಸಿಕಲಿ. ಸೊ ಅಗೇನ್ ಪ್ರಾಕ್ಟೀಸ್ ಮಾಡೋದಿದ್ರೆ ಅದರಲ್ಲೂ 2 ಥರ ಇದೆ. ನೀವು ಸಿವಿಲ್ ಲಾ ಪ್ರಾಕ್ಟೀಸ್ ಮಾಡ್ತೀರಾ, ಕ್ರಿಮಿನಲ್ ಲಾ ಪ್ರಾಕ್ಟೀಸ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಇಂಟ್ರೆಸ್ಟ್ ಎಲ್ಲಿದೆ ಅದ್ರ ಬೇಸಿಸ್ ಮೇಲೆ ನೀವು ನಿಮ್ಮ ಒಂದು ವರ್ಕ್ ಪ್ಲೇಸ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು 3 ಹೇಳಿದ್ರಿ. ಇವಾಗ ಡೆಸ್ಕ್ ಜಾಬ್ ಬೇಕಂದರೆ ಯು ಜಾಯ್ನ್ ಅ ಕಾರ್ಪೊರೇಟ್ ಥ್ರೂ ಪ್ಲೇಸ್ಮೆಂಟ್, ಎಕ್ಸೈಟಿಂಗ್ ಬೇಕಂದರೆ ಯು ಜಾಯ್ನ್ ಅ ಫರ್ಮ್. ಅಂದರೆ ಡು ಯು ರೆಕಮೆಂಡ್ ಗೋಯಿಂಗ್ ಟು ಆ್ಯನ್ ಇಂಡಿವಿಜುವಲ್ ಪ್ರಾಕ್ಟಿಸಿಂಗ್ ಅವ್ರ ಹತ್ರ ಹೋಗಬೇಕಾ, ಇಲ್ಲ ಫರ್ಮ್ ಹತ್ರ ಹೋಗಬೇಕಾ? ಆಲ್ಸೋ ಎಕನಾಮಿಕ್ ಪಾರ್ಟ್ ಆಫ್ ಲಾ ಅಂದರೆ ವೆನ್ ಡು ಯು ಸ್ಟಾರ್ಟ್ ಅರ್ನಿಂಗ್, ಎಷ್ಟು ಬರ್ಬೋದು ಸರ್ ಸಂಬಳ? ಇವಾಗ LLB ಪಾಸಾಗಿ ಬಂದಿರೋರಿಗೆ ಪ್ಲಸ್ ಒಂದು 5 ವರ್ಷ ಕಂಪ್ಲೀಟ್ ಆಗಿರೋರಿಗೆ ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು ಸರ್ ತಿಂಗಳಿಗೆ ಒಬ್ಬ ಲಾಯರ್ಗೆ? ಇಫ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಅ ಪ್ರಾಕ್ಟಿಸಿಂಗ್ ಲಾಯರ್, ಇಲ್ಲಿ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡೋರು ಅಲ್ಲೇ ಇರ್ತಾರೆ. ಓಕೆ. ಸೊ ಸಮ್ವೇರ್ ಯು ನೀಡ್ ಟು ಸ್ಟಾರ್ಟ್ ವರ್ಕಿಂಗ್ ಫಾರ್ ಯು ನೀಡ್ ಟು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಪರ್ಸನಲ್ ಬ್ರೀಫ್ಸ್. ಆವಾಗಲೇ ದಟ್ ಈಸ್ ವೆನ್ ಯು ಕ್ಯಾನ್ ಥಿಂಕ್ ಆಫ್ ಮೇಕಿಂಗ್ ಸಮ್ ಮನಿ.
ಈಗ ಇನಿಷಿಯಲಿ ನೀವು ಒಬ್ಬ ಫ್ರೆಷರ್ಗೆ ಐ ಥಿಂಕ್ ಸಮ್ವೇರ್ ಅರೌಂಡ್ 15,000-20,000 rupees ಇಸ್ ದ ಮ್ಯಾಕ್ಸ್ ನಿಮ್ಮ ಎನಿ ಯಾವ ಲಾ ಫರ್ಮ್ ಜಾಯ್ನ್ ಆದ್ರೂ. ಸೊ ನಾನು ಹೇಳಿದಾಗೆ ಸೊಸೈಟಿ ಸ್ಟ್ಯಾಂಡರ್ಡ್ಸ್ ನೋಡಿದ್ರೆ ಅದಿನ್ನೂ ಕಮ್ಮಿನೇ, ತುಂಬ ಕಮ್ಮಿ. ಸೊ ನೀವು ಯಾವಾಗ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದಂದರೆ ನಾನು ಹೇಳಿದಾಗೆ ಒಂದು 5-6 years ಆಗಬೇಕು. ನಿಮ್ಗೊಂದು ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಆಫ್ ಗ್ರಿಪ್ ಸಿಗಬೇಕು ಈ ಪ್ರೊಫೆಷನಲ್ಲಿ, ಆವಾಗಲೇ ನಿಮಗೆ ಬರೋದು. ಒಬ್ಬ ಕ್ಲೈಂಟು ನಿಮ್ಮನ್ನು ನಂಬ್ಕೊಂಡು ಯಾವಾಗ ನಿಮ್ಮ ಹತ್ರ ಬರ್ತಾನೋ ದಟ್ ಈಸ್ ವೆನ್ ಯು ಕ್ಯಾನ್ ಥಿಂಕ್ ದಟ್ ಓಕೆ ನೌ ಇಸ್ ದ ಟೈಮ್ ಫಾರ್ ಮೀ ಟು ಸಿ ಸಮ್ ಮನಿ ಅಂತ. ಮೇಕ್ ಸಮ್ ಮನಿ ಅಲ್ಲ, ಸಿ ಸಮ್ ಮನಿ. ಸೊ ಮೇಕಿಂಗ್ ಮನಿ ಅಗೇನ್ ಬಿಳಿ ಕೂದಲು ಬರಬೇಕು. ನಮ್ಮ ಪ್ರೊಫೆಷನಲ್ಲಿ ಮುಂಚೆಯಿಂದನೂ ಹೇಳ್ತಾರೆ ಲಾಯರ್ಗೆ ಯಾವಾಗಲೂ ಬಿಳಿ ಕೂದಲು ಇದ್ದಾನೆ ಅಂತ ಬೆಲೆ. ಬಿಕಾಸ್ ಬಿಳಿ ಕೂದಲು ಡಿಪಿಕ್ಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್. ಸೊ ದ ಮೋರ್ ಯುವರ್ ಎಕ್ಸ್ಪೀರಿಯನ್ಸ್ ದ ಮೋರ್ ದ ಮನಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ಸರ್ ಆನ್ ಅನ್ ಆವ್ರೇಜ್ ಒಂದು ಕೇಸಿಗೆ ಎಷ್ಟು ಚಾರ್ಜ್ ಮಾಡ್ಬೋದು? ಆ ಥರ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಫ್ರಮ್ ಕೇಸ್ ಟು ಕೇಸ್. ಕೇಸಲ್ಲಿರೋ ಸ್ಟೇಕ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಕೇಸಸಲ್ಲಿ ನಾವು ಪ್ರೋಬೋನೋ ನಡೆಸ್ತೀವಿ, ಅಂದರೆ ಕ್ಲೈಂಟಿಗೆ ಪೇಯಿಂಗ್ ಕೆಪಾಸಿಟಿ ಇರಲ್ಲ ಅಂದ್ಕೊಳ್ಳಿ. ಆವಾಗ ಟು ಫೈಟ್ ಫಾರ್ ವಾಟ್ ಈಸ್ ರೈಟ್ ನಾವು ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇಟ್ಸ್ ಅ ನೋಬಲ್ ಪ್ರೊಫೆಷನ್. ದಿಸ್ ಇಸ್ ನಾಟ್ ಅ ಪ್ರೊಫೆಷನ್ ಫಾರ್ ಯು ಟು ಮೇಕ್ ಮನಿ. ನೀವು ಸರ್ವಿಸ್ ಅಷ್ಟೇ ಕೊಡ್ಬೋದು ನೀವು. ಅಗೇನ್ ಪೇಯಿಂಗ್ ಡಿಪೆಂಡ್ಸ್ ಆನ್ ದ ಕೆಪಾಸಿಟಿ ಆಫ್ ದ ಕ್ಲೈಂಟ್, ಡಿಪೆಂಡ್ಸ್ ಆನ್ ದ ಸ್ಟೇಕ್ ದಟ್ ಯು ಆರ್ ಡೀಲಿಂಗ್ ವಿತ್. Sir, one last question as part of this part of the podcast. What is the best part of being a lawyer? The best part of being a lawyer is ಒಂದು ಕೇಸ್ ತೊಗೊಂಡು ಅದನ್ನು ನಡೆಸಿ ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡೋಗಿ ಅದು ಗೆಲ್ತೀವಲ್ಲ ನಾವು, ಆ ಗೆದ್ದಾಗ ನಮ್ಮ ಕ್ಲೈಂಟ್ ಮುಖದಲ್ಲಿ ಕಾಣುವಂಥ ಖುಷಿ, ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬೋದು. ಆ್ಯಂಡ್ ದಿ ಅದರ್ ಬೆಸ್ಟ್ ಪಾರ್ಟ್ ಇಸ್ ಈಗ ಎಲ್ಲರೂ ಅವ್ರಿಗೋಸ್ಕರ ಏನೋ ಒಂದು ಮಾಡ್ಕೋತಾರೆ. ನಮ್ಮ ಪ್ರೊಫೆಷನಲ್ಲಿ ವಿ ಗೆಟ್ ಟು ಫೈಟ್ ಫಾರ್ ಸಂಬಡಿ ಎಲ್ಸಸ್ ರೈಟ್. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಸ್ಯಾಟಿಸ್ಫೈಯಿಂಗ್ ಕೈಂಡ್ ಆಫ್ ಅ ಪ್ರೊಫೆಷನ್ ಇಫ್ ಯು ಡೂ ಇಟ್ ಇನ್ ದ ರೈಟ್ ವೇ. ಸೊ ಆ್ಯಂಡ್ ಮೋರ್ ಓವರ್ ವಿ ಗೆಟ್ ನಾವು ತುಂಬ ಹೊಸ ವಿ ಗೆಟ್ ಟು ಮೀಟ್ ಅ ಲಾಟ್ ಆಫ್ ಪೀಪಲ್, ಗೆಟ್ ಟು ನೋ ಅಬೌಟ್ ದೆಮ್. ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕಾಗದೇ ಇರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ. ಸೊ ಅದೊಂದು ಇಟ್ಸ್ ಅ ವೆರಿ ಕಂಪ್ಲೀಟ್ ಡಿಫ್ರೆಂಟ್ ಕೈಂಡ್ ಆಫ್ ಎನ್ ಎಕ್ಸ್ಪೀರಿಯನ್ಸ್. ಅದನ್ನು ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡ್ಬೋದು. ಸೊ ಐ ಥಿಂಕ್ ಎಸ್, ಈ ಥರ ಸುಮಾರಿದೆ ದ ಬೆಸ್ಟ್ ಪಾರ್ಟ್ಸ್ ಆಫ್ ಬೀಯಿಂಗ್ ಅ ಲಾಯರ್. ಸರ್, ನೀವು ಲಾ ಪ್ರೊಫೆಷನ್ ಇರೋದ್ರಿಂದ ಪ್ಲಸ್ ಆ್ಯಸ್ ವಿ ಡಿಸ್ಕಸ್ಡ್ ಮುಂಚೆ ನೀವು ಪ್ರೆಸಿಡೆಂಟ್ ಆ್ಯಂಡ್ ಆಲ್ಸೋ ಫೌಂಡರ್ ಆಫ್ ಯೂತ್ ಫಾರ್ ಪರಿವರ್ತನ್ ಆರ್ಗನೈಸೇಷನ್, ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಹ್ಯಾಸ್ ಲಾ ಹೆಲ್ಪ್ಡ್ ಯು ಇನ್ ಎನಿ ವೇ? I was a law student when I started this. I was 21 years old when I started Youth for Parivartan. ಡೆಫಿನೆಟಾಗಿ ಹೆಲ್ಪ್ ಮಾಡ್ತು. ಯಾಕೆಂದರೆ ಅಥಾರಿಟೀಸ್ ನಾವು ಇನಿಷಿಯಲಿ ಯೂತ್ ಫಾರ್ ಪರಿವರ್ತನ್ ನಾವು ಯೂತ್ ಫಾರ್ ಪರಿವರ್ತನಲ್ಲಿ ಮಾಡೋದು ಹೆಚ್ಚಾಗಿ ಯಾವ ಕಸ ಬೀಳುವಂಥ ಜಾಗಗಳನ್ನ ಐಡೆಂಟಿಫೈ ಮಾಡಿ ಅದನ್ನು ಕ್ಲೀನ್ ಮಾಡಿ ಬ್ಯೂಟಿಫೈ ಮಾಡೋ ಕೆಲಸ, ಅಮಂಗ್ ಅದರ್ ಥಿಂಗ್ಸ್ ಇಸ್ ವೆಲ್. ಸೊ ಇದನ್ನು ನಾವು ಮಾಡಬೇಕು ಅಂದರೆ ವಿ ನೀಡ್ ಟು ಅಪ್ರೋಚ್ ಅಥಾರಿಟೀಸ್. ಈಗ ವಿತೌಟ್ ಸಪೋರ್ಟ್ ಫ್ರಮ್ ದಿ ಅಥಾರಿಟೀಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಅಸ್ ಟು ಕಂಡಕ್ಟ್ ಎನಿ ಆ್ಯಕ್ಟಿವಿಟಿ. ಸೊ ಮೇ ಬಿ ಒಂದು ಸ್ವಲ್ಪ ಕಾನೂನು ಗೊತ್ತಿದ್ದರಿಂದ, ಒಂದು ಸ್ವಲ್ಪ ಹೇಗೆ ನಮ್ಮ ಈ ಗೌರ್ಮೆಂಟ್ ಸ್ಟ್ರಕ್ಚರ್ ಎಸ್ಟಾಬ್ಲಿಷ್ ಆಗಿದೆ ಅನ್ನೋದು ಒಂದು ಸ್ವಲ್ಪ ನಾಲೆಜ್ ಇದ್ದಿದ್ದರಿಂದ ಮೇ ಬಿ ಇಟ್ ವಾಸ್ ಈಸಿಯರ್ ಫಾರ್ ಅಸ್ ಟು ಅಪ್ರೋಚ್ ದ ರೈಟ್ ಅಥಾರಿಟೀಸ್ ಟು ಸೀಕ್ ದ ರೈಟ್ ಕೈಂಡ್ ಆಫ್ ಅಸಿಸ್ಟೆನ್ಸ್. ಸೊ ಆ ಒಂದು ನಿಟ್ಟಿನಲ್ಲಿ ಮತ್ತು ಸುಮಾರು ಜನರಿಗೆ ಏನಂದರೆ ನಾವು ಈ ಕಸ ಕ್ಲೀನ್ ಮಾಡಿ ಪೇಂಟ್ ಮಾಡೋದ್ರಿಂದ ವಿ ಗೆಟ್ ಐ ಗೆಟ್ ಕಾಲ್ಸ್ ಆನ್ ಅ ಡೈಲಿ ಬೇಸಿಸ್, ಸರ್ ಪೇಂಟ್ ಮಾಡೋರಾ, ಸರ್ ಕಸ ಎತ್ತೋರಾ ಅಂತೆಲ್ಲ. ಅಂದರೆ ಅವ್ರಿಗೆ ಪಾಪ ಗೊತ್ತಿರಲ್ಲ, ಅವ್ರಿಗೆ ನಮ್ಮನ್ನು ಇನ್ಸಲ್ಟ್ ಮಾಡಬೇಕು ಅಂತಲ್ಲ, ಬಟ್ ಲ್ಯಾಕ್ ಆಫ್ ಟರ್ಮ್, ಅವ್ರಿಗೆ ನಮ್ಮನ್ನು ಏನಂತ ಕರಿಬೇಕು ಅಂತ ಗೊತ್ತಿರಲ್ಲ. ಸೊ ಅವ್ರ ಹತ್ರ ಜಸ್ಟ್ ಫಸ್ಟ್ ಅವ್ರ ಹತ್ರ ಮಾತಾಡ್ತೀವಿ, ಅವ್ರದ್ದೇನು ಇಶ್ಯೂ ಇದೆ ಅದೆಲ್ಲ ತಿಳ್ಕೊಂಡು ಕೊನೆಗೆ ವೆನ್ ಐ ಇಂಟ್ರೊಡ್ಯೂಸ್ ದೆಮ್ ಸೇಯಿಂಗ್ ದಟ್ ಐ ಆಮ್ ಅ ಲಾಯರ್ ಬೈ ಪ್ರೊಫೆಷನ್, ದ ಟೋನ್ ಇನ್ ವಿಚ್ ದೇ ಸ್ಪೀಕ್ ದಟ್ ಕಂಪ್ಲೀಟ್ಲಿ ಚೇಂಜಸ್. ಸೊ ಅದು ಒಂದು. ಮತ್ತು ಯಾವುದೋ ಒಂದು ಸ್ಪಾಟ್ ಫಿಕ್ಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಎಲ್ಲ ಥರ ಜನ ಬರ್ತಾರೆ. ಕೆಲವ್ರು ಕೆಲವ್ರು ಕಂಪ್ಲೇಂಟ್ ಮಾಡೋಕ್ಕೆ ಬರ್ತಾರೆ. ನೀವು ಅಂದರೆ ಮೋಟಿವೇಟ್ ಮಾಡೋರು ಒಂಥರ, ಒಂದು ಅಪ್ರಿಷಿಯೇಟ್, ನಾವು ಮಾಡ್ತಿರೋ ಕೆಲಸನ ಅಪ್ರಿಷಿಯೇಟ್ ಮಾಡೋರು ಒಂದು ಸೆಟ್ ಆಫ್ ಪೀಪಲ್ ಇದ್ದರೆ, ಅದನ್ನು ಡಿಮೋಟಿವೇಟ್ ಮಾಡಿ ಬೈಯೋ ಜನನೂ ಬರ್ತಾರೆ. ಸೊ ಅಂಥವ್ರು ಬಂದಾಗ ಒಬ್ಬ ಲಾಯರ್ ಆಗಿ ಮಾತಾಡೋದಕ್ಕೂ ಒಬ್ಬ ಕಾಮನ್ ಮ್ಯಾನ್ ಆಗಿ ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಐ ಥಿಂಕ್ ದೀಸ್ ಆರ್ ದ ಪರ್ಕ್ಸ್ ಆಫ್ ಬೀಯಿಂಗ್ ಅ ಲಾಯರ್ ಆ್ಯಂಡ್ ರನ್ನಿಂಗ್ ಅನ್ ಆರ್ಗನೈಸೇಷನ್. ಸರ್, ಯೂತ್ ಫಾರ್ ಪರಿವರ್ತನ್ ಬಗ್ಗೆ ಹೇಳಿ ಸರ್. ಲೈಕ್ ಹೌ ಡಿಡ್ ಯು ಸ್ಟಾರ್ಟ್? ವಾಸ್ ದೇರ್ ಎನಿ ಇನ್ಸಿಡೆಂಟ್ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದ್ದರಿಂದ ನೀವು ಈ
ಸೋಷಿಯಲ್ ಆ್ಯಕ್ಟಿವಿಸಮ್ ಇಲ್ಲ ಸೋಷಿಯಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರ? ವಾಟ್ ಈಸ್ ಯೂತ್ ಫಾರ್ ಪರಿವರ್ತನ್? ಸೊ ಯೂತ್ ಫಾರ್ ಪರಿವರ್ತನ್ ಇಸ್ ಅ ರಿಜಿಸ್ಟರ್ಡ್ ಟ್ರಸ್ಟ್. ವಿ ಆರ್ ಬೇಸ್ಡ್ ಔಟ್ ಆಫ್ ಬೆಂಗಳೂರು. ನಾವೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಸು, ಸ್ಟೂಡೆಂಟ್ಸು. We started it when we were all students, but most of us are working. Most of us are ನಾವೆಲ್ಲ ಈಗ ಆಲ್ಮೋಸ್ಟ್ ಆ ಸ್ಟೂಡೆಂಟ್ ಫೇಸ್ ಮುಗಿಸಿ ಈಗ ವರ್ಕಿಂಗ್ ಪ್ರೊಫೆಷನ್ಗೆ ಬಂದಿದ್ದೀವಿ. ಸೊ ಇದ್ರ ಮಧ್ಯದಲ್ಲಿ ವೀಕೆಂಡ್ಸಲ್ಲಿ ನಮ್ಮ ಫ್ರೀ ಟೈಮ್ ಏನಿರುತ್ತೆ ಅದನ್ನು ಏನೇನೋ ಮಾಡಿ ವ್ಯರ್ಥ ಮಾಡೋ ಬದಲು ಸೊಸೈಟಿಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ಒಳ್ಳೇದು ಮಾಡೋಣ, ಏನೋ ಒಂದು ಒಳ್ಳೆ ರೀತಿಲಿ ಕಾಂಟ್ರಿಬ್ಯೂಟ್ ಮಾಡೋಣ ಅಂಥೇಳಿ ಮಾಡಿರುವಂಥ ಒಂದು ಸಂಸ್ಥೆ. ಇಟ್ಸ್ ಮೋರ್ ಆಫ್ ಅ ವಾಲಂಟಿಯರಿಂಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಎನಿಬಡಿ ಹೂ ವಿಶಸ್ ಟು ಗಿವ್ ಬ್ಯಾಕ್ ಟು ಸೊಸೈಟಿ ಡ್ಯೂರಿಂಗ್ ದರ್ ವೀಕೆಂಡ್ಸ್. ಸೊ ಇದು ಶುರು ಆಗಿದ್ದು 2014. 2014 ಬೆಂಗಳೂರು ನಮ್ಮ ಬೆಂಗಳೂರಿನ ಹೆಮ್ಮೆಯಿಂದ ನಾವು ಗಾರ್ಡನ್ ಸಿಟಿ ಅಂತ ಕರಿತೀವಿ. ಈ ಒಂದು ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಅನ್ನೋ ಒಂದು ಬಿರುದನ್ನು ಪಡ್ಕೋತಿತ್ತು ಆನ್ ಅ ಗ್ಲೋಬಲ್ ಸ್ಪೇಸ್. ಇಟ್ ವಾಸ್ ಹಿಟ್ಟಿಂಗ್ ಗ್ಲೋಬಲ್ ಹೆಡ್ಲೈನ್ಸ್. ಸೊ 2014 ಅಂದರೆ ಆಲ್ಮೋಸ್ಟ್ ಡೆಕೆಡ್. ಎಸ್ ಎಸ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಹೇಳಿದಾಗೆ ಬೆಂಗಳೂರು ಗಾರ್ಡನ್ ಸಿಟಿ ಆಗಿದ್ದಂಥ ಬೆಂಗಳೂರು ಗಾರ್ಬೇಜ್ ಸಿಟಿ ಅನ್ನೋ ಒಂದು ಟೈಟಲ್ನ ತಗೋತಿತ್ತು. ಆ್ಯಂಡ್ ಫಾರ್ ನೇಟಿವ್ ಬ್ಯಾಂಗ್ಳೂರಿಯನ್ಸ್ ಲೈಕ್ ಮೀ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನಮ್ಮ ಒಂದು ಊರನ್ನು ಈ ರೀತಿ ನೋಡೋದು. ಆ್ಯಂಡ್ ನಾನು ಹೇಳ್ತಿರೋದು ದಿಸ್ ವಾಸ್ ದ ಪ್ರೀ ಸ್ವಚ್ಛ ಭಾರತ್ ಎರಾ. ಇನ್ನೂ ಸ್ವಚ್ಛ ಭಾರತ ಅಭಿಯಾನ ಶುರು ಆಗಿರಲಿಲ್ಲ. ಆ ಫೇಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಆಗ ನಮ್ಮ ಮನೆ ಹತ್ರ ಒಂದು ಸಣ್ಣ ಮಕ್ಕಳಾಡೋ ಪಾರ್ಕ್ ಇತ್ತು, ಈಗಲೂ ಇದೆ. ಅವಾಗ ಯಾವ ರೀತಿ ಇತ್ತು ಅಂದರೆ ಮಕ್ಕಳು ಅಲ್ಲಿ ಆಟ ಆಡೋದಿರಲಿ, ಒಳಗಡೆ ಎಂಟರ್ ಕೂಡ ಆಗ್ತಿರ್ಲಿಲ್ಲ. ಆ ಒಂದು ಕಂಡೀಷನ್ಲಿತ್ತು. ಅಲ್ಲಿ ಜನ ಕಸ ಎಸೆಯೋದು, ಡೆಬ್ರಿ ಹಾಕೋದು, ಮತ್ತು ಇಲಿಗಳು ಒಂದೆರಡು ಸಲ ಹಾವುಗಳು ಕೂಡ ಕಾಣಿಸ್ಕೊಂಡಿದೆ. ಸೊ ಆ ರೀತಿ ಒಂದು ಕಂಡೀಷನ್ಲಿತ್ತು. ಸೊ ಡಿಸ್ಪೈಟ್ ಆಫ್ ಕಂಪ್ಲೇನಿಂಗ್ ಟು ದಿ ಅಥಾರಿಟೀಸ್ ಮಲ್ಟಿಪಲ್ ಟೈಮ್ಸ್ ನಥಿಂಗ್ ರಿಯಲಿ ಹ್ಯಾಪೆಂಡ್. ಸೊ ಸುಮಾರು ಸಲ ನಾವೆಲ್ಲರೂ BBMP ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಇವ್ರು ಬೆಸ್ಕಾಮ್ ಅವರು ಈ ಪೋಲ್ಗಳಿರುತ್ತಲ್ಲ, ಎಲೆಕ್ಟ್ರಿಕ್ ಪೋಲ್ಸು, ಒಡೆದೋಗಿರೋ ಪೋಲ್ಸ್ ಎಲ್ಲ ಹೊರಗಡೆ ಇಟ್ಟಿದ್ರು. BWSSB ಅವರು ಒಡೆದೋಗಿರೋ ಪೈಪ್ಸ್, ಡ್ರೈನೇಜ್ ಪೈಪ್ಸ್ ಅದನ್ನೆಲ್ಲ ಅಲ್ಲಿ ಫುಟ್ಪಾತ್ ಮೇಲೆ ಇಟ್ಟಿದ್ರು, ಪಾರ್ಕ್ ಪಕ್ಕದಲ್ಲೇ. ಸೊ ಅದರಿಂದ ಆ ಪಾರ್ಕು ಇಟ್ ವಾಸ್ ಅ ವೆರಿ ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಫಾರ್ ಡಂಪಿಂಗ್ ಆಫ್ ಗಾರ್ಬೇಜ್. ಸೊ ಮಲ್ಟಿಪಲ್ ಟೈಮ್ಸ್ ನಾವು ಅಥಾರಿಟೀಸ್ ಅಲ್ಲಿ ರೀಚ್ ಔಟ್ ಮಾಡಿದ್ರು ಏನಾಗಿರಲಿಲ್ಲ. ಸೊ ದಟ್ಸ್ ವೆನ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ವಿ ಥಾಟ್ ನಾವೇನೇ ಅದನ್ನು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂಥೇಳಿ ಫಸ್ಟು BBMPಗೆ ಅಪ್ರೋಚ್ ಮಾಡಿದ್ವಿ. ಈ ಥರ ಕ್ಲೀನ್ ಮಾಡ್ತಿದ್ದೀವಿ, ದಯವಿಟ್ಟು ಪೌರ ಕಾರ್ಮಿಕರನ್ನು ಕಳಿಸ್ಕೊಡಿ ಸ್ವಲ್ಪ ಸಪೋರ್ಟಿಗೆ ಅಂತ. ನಮಗೆ ಅವ್ರು ನಮ್ಮನ್ನು ದೇ ಕುಡಂಟ್ ಕನೆಕ್ಟ್ ಟು ವಾಟ್ ಐ ವಾಸ್ ಸೇಯಿಂಗ್ ಆರ್ ವಾಟ್ ವಿ ವರ್ ಸೇಯಿಂಗ್, ಬಿಕಾಸ್ ಅವಾಗ ಇನ್ನೂ ಸ್ವಚ್ಛ ಭಾರತ ಅಭಿಯಾನ ಶುರು ಆಗಿರಲಿಲ್ಲ. ಇನ್ನೂ ಮೆಂಟಾಲಿಟಿ ಹೇಗಿತ್ತು ಅಂದರೆ ಈ ಕಸ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಈ ಕಸ ಅನ್ನೋದೊಂದು ಫೀಲ್ಡ್ ಏನಿದೆ ಅದು BBMP ಅವ್ರಿಗೆ ಸಂಬಂಧಪಟ್ಟಿದ್ದು ಮಾತ್ರ. ಮಾಮೂಲಿ ನಿಮ್ಮಂಥ ಜನರದು ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋ ಒಂದು ಪರ್ಸೆಪ್ಷನ್ ಇತ್ತು. ಸೊ ಈ ಒಂದು ಪರ್ಸೆಪ್ಷನ್ ಇದ್ದಾಗ ನಾವು BBMPನ ಅಪ್ರೋಚ್ ಮಾಡಿದಾಗ ವಿ ಡಿಂಟ್ ರಿಯಲಿ ಗೆಟ್ ಮಚ್ ರೆಸ್ಪಾನ್ಸ್. ಯಾಕಂದರೆ ನಾವು ಯಾರೋ ಹುಡುಗರು ಏನೋ ಸುಮ್ಮನೆ ಕೆಲ್ಸಕ್ಕೆ ಬರದೇ ಇರೋದೇನೋ ಮಾತಾಡೋಕ್ಕೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ನಮ್ಮನ್ನು ಅವ್ರು ಇಗ್ನೋರ್ ಮಾಡಿಬಿಟ್ವಿ. ಸರಿ, ಬಟ್ ಸ್ಟಿಲ್ ವಿ ಡಿಂಟ್ ಗಿವ್ ಅಪ್. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಸಂಡೇ ಮಾರ್ನಿಂಗ್ ವಿ ಆಲ್ ವೋಕ್ ಅಪ್, ವಿ ಸ್ಟಾರ್ಟ್ ಕ್ಲೀನಿಂಗ್ ದ ಪಾರ್ಕ್ ಆಲ್ ಬೈ ಅವರ್ ಸೆಲ್ಸ್. ನಾವು ಕ್ಲೀನ್ ಮಾಡ್ತಿದ್ದಾಗ ಅಲ್ಲಿ ಪಕ್ಕದಲ್ಲೇ ಹೋಗ್ತಿದ್ದಂಥ ಒಂದು ಕಸದ ಆಟೋ ಸ್ಟಾಪ್ ಮಾಡಿ ಅಲ್ಲಿದ್ದಂಥ ಪೌರ ಕಾರ್ಮಿಕರು ನಮ್ಮನ್ನು ನೋಡಿ ಪಾಪ ಅವ್ರು ಬಂದು ಜಾಯ್ನ್ ಆದರು. ಸ್ಟೇಟಿಂಗ್ ಸರ್ ಇದು ನಮ್ಮ ಕೆಲಸ, ನೀವು ಮಾಡ್ತೀರಲ್ಲ ಅಂಥೇಳಿ ಅವ್ರು ಬಂದು ಜಾಯ್ನ್ ಆದರು. ಆ್ಯಂಡ್ BBMP ಪೌರ ಕಾರ್ಮಿಕರ ಜೊತೆ ನಾವು ಕೂಡ ಜೊತೆಗೆ ಸೇರಿಕೊಂಡು ಅಲ್ಲಿ ಕ್ಲೀನ್ ಮಾಡಿ ಬಿಟ್ಮೇಲೆ ವಿ ಥಾಟ್ ಇದನ್ನು ಇಲ್ಲಿಗೆ ಬಿಟ್ಟರೆ ಮತ್ತೆ, ಬಿಕಾಸ್ ನೀವೊಂದು ಅಬ್ಸರ್ವ್ ಮಾಡಿ, ಬೆಂಗಳೂರಲ್ಲಿ ರಾತ್ರಿ ಒಂದು ಕಸದ ರಾಶಿನೇ ಬಿದ್ದಿರುತ್ತೆ, ಬೆಳಗ್ಗೆ ಅದು ಕ್ಲೀನ್ ಆಗುತ್ತೆ. ನಮ್ಮ ಪೌರ ಕಾರ್ಮಿಕರು ದಿ ಅನ್ಸಂಗ್ ಹೀರೋಸ್ ಆಫ್ ಬೆಂಗಳೂರು ಅವ್ರು ಬಂದದನ್ನು ಕ್ಲೀನ್ ಮಾಡ್ಕೊಟ್ಟು ಹೋಗಿರ್ತಾರೆ. ಮತ್ತೆ ನೀವು ಸಂಜೆ ಬಂದು ನೋಡಿದ್ರೆ ಮತ್ತೆ ಅಲ್ಲಿ ಕಸ ಬಿದ್ದಿರುತ್ತೆ. ಸೊ ಕ್ಲೀನಿಂಗ್ ಇಸ್ ನಾಟ್ ದ ಸೊಲ್ಯೂಷನ್. ಸಮ್ವೇರ್ ಇಟ್ ರಿಕ್ವೈರ್ಸ್ ಅ ಟ್ರಾನ್ಸ್ಫಾರ್ಮೇಷನ್. ಸೊ ಆ ಟ್ರಾನ್ಸ್ಫಾರ್ಮೇಷನ್ ತಂದುಕೊಳ್ಳೋದಕ್ಕೆ ಆ ಒಂದು ಜಾಗನ ನಾವೇನು ಕ್ಲೀನ್ ಮಾಡಿದ್ವಿ, ಅಲ್ಲಿ ಪೇಂಟ್ ಮಾಡಿ ಬ್ಯೂಟಿಫೈ ಮಾಡಿದಾಗ ನಮಗೇನೆ ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಅಲ್ಲಿ ಸುತ್ತಮುತ್ತ ಇದ್ದಂಥ ಜನರೆಲ್ಲ ದೇ ಅಪ್ರಿಷಿಯೇಟೆಡ್ ಅವರ್ ವರ್ಕ್. ಆ್ಯಂಡ್ that's what motivated us. ಆ್ಯಂಡ್ ಈ ಅಪ್ರಿಸಿಯೇಷನ್ ಜೊತೆಗೇ ನಾನು ನಿಮಗೆ ಹೇಳಿದಾಗೆ ಡಿಮೋಟಿವೇಷನ್ ಕೂಡ ಇತ್ತು. ಏನು ಒಂದಿನ ಬಂದು ಕ್ಲೀನ್ ಮಾಡಿ ಹೋಗ್ಬಿಟ್ರೆ ಇದು ಹಂಗೆ ಮೇಂಟೈನ್ ಆಗಿಬಿಡುತ್ತಾ ಅಂತ. ವಿ ಯೂಶಲಿ ಟೆನ್ ಟು ಫರ್ಗೆಟ್ ದಟ್ ಈ ಮೇಂಟೆನೆನ್ಸ್ ಅನ್ನೋದು ಇಟ್ಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಯಾವುದೋ ಒಂದು ಜಾಗ ಕ್ಲೀನಾಗಿಡಬೇಕು ಅಂದರೆ ಬರೀ BBMP ಜವಾಬ್ದಾರಿ ಮಾತ್ರ ಆಗಿರಲ್ಲ. ಅದು ನಿಮ್ಮಂಥ ಸಾಮಾನ್ಯ ನಾಗರಿಕರದು ಆ ಜಾಗನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಲ್ಲಿ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಮೇಂಟೆನೆನ್ಸ್ ಇಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಡಿಮೋಟಿವೇಟ್ ಕೂಡ ಮಾಡೋದು ಸುಮಾರು ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸೇ, ಅಂದರೆ ನಾಟ್ ಮೈ ಇಮಿಡಿಯೇಟ್ ಫ್ಯಾಮಿಲಿ, ಸ್ವಲ್ಪ ಇರ್ತಾರಲ್ಲ ಫ್ಯಾಮಿಲಿ ಕ್ಲೋಸ್ ಸರ್ಕಲ್ಸು, ಅವರು ಎಲ್ಲ ಥರ ಮಾತಾಡಿದ್ರು. ಸಂಡೇ ಬಂದರೆ ಕಸ ಗುಡ್ಸೋಕೆ ಹೋಗ್ತಾನೆ, ಪೇಂಟ್ ಮಾಡೋಕೆ ಹೋಗ್ತಾನೆ ಅಂತೆಲ್ಲ. ಸೊ ಇಲ್ಲಿಂದ ಶುರು ಆಗಿದ್ದು ನಮ್ಮ ಜರ್ನಿ.
2014 ಅಕ್ಟೋಬರ್ 2ಗೆ ಸ್ವಚ್ಛ ಭಾರತ ಅಭಿಯಾನ ಲಾಂಚ್ ಆಯಿತು. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಒಂದು ಕರೆ ಕೊಟ್ಟರು. ಆ್ಯಂಡ್ ಸ್ವಚ್ಛ ಭಾರತ್ ಅಭಿಯಾನ್ ಬಿಕೇಮ್ ಅ ರೆವಲ್ಯೂಷನ್. ರೈಟ್. ಆ್ಯಂಡ್ ಅದು ನಮಗೆ ಇಟ್ ಬ್ರಾಟ್ ಅಬೌಟ್ ಅ ಪ್ಯಾರಡೈಮ್ ಶಿಫ್ಟ್ ಫಾರ್ ಅಸ್ ಅಟ್ಲೀಸ್ಟ್. ಹೇಗೆ ಅಂದರೆ ಇನಿಷಿಯಲಿ ಜನರಿಗೆ ನಾವು ಒಂದು ಜಾಗನ ಕ್ಲೀನ್ ಮಾಡ್ತೀರಾ, ನಾವು ಏನು ಕ್ಲೀನ್ ಮಾಡ್ತಿದ್ದೀವಿ ಅಂತ ಹೇಳೋದು, ಅವ್ರನ್ನ ಕನ್ವಿನ್ಸ್ ಮಾಡೋದೇ ನಮಗೊಂದು ಟಾಸ್ಕ್ ಆಗಿರ್ತಿತ್ತು. ಬಟ್ ಆಫ್ಟರ್ ದ ಲಾಂಚ್ ಆಫ್ ಸ್ವಚ್ಛ ಭಾರತ್ ಅಭಿಯಾನ್ ನಾವೆಲ್ಲೋ ಒಂದು ಕಡೆ ಜಾಗ ಕ್ಲೀನ್ ಮಾಡಿ ಪೇಂಟ್ ಮಾಡ್ತಿದ್ದಾಗ ಜನ ಅದನ್ನು ದೇ ಸ್ಟಾರ್ಟೆಡ್ ಕಾಲಿಂಗ್ ಇಟ್ ಸ್ವಚ್ಛ ಭಾರತ್ ಅಭಿಯಾನ್. ದೇ ಸ್ಟಾರ್ಟ್ ರಿಲೇಟಿಂಗ್ ಇಟ್ ಟು ದ ನೇಷನ್ ವೈಡ್ ರೆವಲ್ಯೂಷನ್. ರೈಟ್. ಮತ್ತು ನಮಗೆ BBMP ಕಡೆಯಿಂದನೂ ಬಹಳಷ್ಟು ಸಪೋರ್ಟ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ರೀತಿ ನಾವು ಈ ನಮ್ಮ ಕ್ಲೆನ್ಲಿನೆಸ್ ಡ್ರೈವ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ 2 phases, 2 eras ಅಂತಲೇ ಹೇಳ್ಬೋದು. ಒಂದು ಪ್ರೀ ಸ್ವಚ್ಛ ಭಾರತ್ ಎರಾ ಆ್ಯಂಡ್ ಇನ್ನೊಂದು ಪೋಸ್ಟ್ ಸ್ವಚ್ಛ ಭಾರತ್ ಎರಾ. ಎರಡೂ ನೋಡಿದ್ದೀವಿ. ಆ್ಯಂಡ್ ರೀಸೆಂಟಾಗಿ June 3 ವಿ ಕಂಪ್ಲೀಟೆಡ್ 10 years. ಸೊ ವಾಟ್ ಸ್ಟಾರ್ಟೆಡ್ ವಿತ್ 1 spot, ಅದನ್ನು ವಿತ್ ಅಬೌಟ್ 5 to 6 people. ಟುಡೇ ವಿ ಆರ್ ಅ ಫ್ಯಾಮಿಲಿ ಆಫ್ 10,000+ ರಿಜಿಸ್ಟರ್ಡ್ ವಾಲಂಟಿಯರ್ಸ್ ವಿತ್ ಅಸ್. ಆ್ಯಂಡ್ ವಿ ಹ್ಯಾವ್ ಅದರಲ್ಲಿ ಒಂದು 600 ಜನ, ಸುಮಾರು 600 ಜನ ಆ್ಯಕ್ಟಿವ್ ಇದ್ದೀವಿ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಾವೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಸು, ಸ್ಟೂಡೆಂಟ್ಸು. ವೀಕೆಂಡ್ಸಲ್ಲಿ ಮಾತ್ರ ನಮ್ಮ ಈ ಒಂದು ಕೆಲಸಗಳನ್ನ ಮಾಡ್ತೀವಿ. ಆ್ಯಂಡ್ ಅಲಾಂಗ್ ವಿತ್ ಸ್ಪಾಟ್ ಫಿಕ್ಸಸ್, ಈಗ ನಾವು ಸರ್ಕಾರಿ ಶಾಲೆನ ಪೇಂಟ್ ಮಾಡಿ ಬ್ಯೂಟಿಫೈ ಮಾಡೋದಾಗಿರ್ಬೋದು, ಸರ್ಕಾರಿ ಶಾಲೆಗಳಿಗೆ ಇನ್ಫ್ರಾಸ್ಟ್ರಕ್ಚರಲ್ ಸಪೋರ್ಟ್ ಕೊಡೋದಾಗಿರ್ಬೋದು, ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ, ಸ್ವಲ್ಪ ಅಂಡರ್ ಪ್ರಿವಿಲೇಜ್ ಬ್ಯಾಕ್ಗ್ರೌಂಡಿಂದ ಯಾರು ಇರ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ಸು, ಹೆಲ್ತ್ ಕ್ಯಾಂಪ್ಸು, ಈ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಸೊ ಎವ್ರಿ ವೀಕೆಂಡ್ ದರ್ ಇಸ್ ಒನ್ ಆರ್ ದಿ ಅದರ್ ಥಿಂಗ್ ಹ್ಯಾಪನಿಂಗ್. ಆ್ಯಂಡ್ 10 ವರ್ಷದಿಂದ ನಾನಾಗಿರ್ಬೋದು, ನಮ್ಮ ಟೀಮ್ ಅವರಾಗಿರ್ಬೋದು, ಐ ಮೈಸೆಲ್ಫ್ ಡೋಂಟ್ ರಿಮೆಂಬರ್ ಅ ಸಿಂಗಲ್ ಫ್ಯಾಮಿಲಿ ಫಂಕ್ಷನ್ ಐವ್ ಅಟೆಂಡೆಡ್ ಆನ್ ಅ ಸಂಡೇ ಲಾಸ್ಟ್ 10 years. ಸೊ ಈವೆಂಟ್ ಇಲ್ಲ, ನಮ್ಮ ಫಸ್ಟ್ ಪ್ರಯಾರಿಟಿ ಈವೆಂಟ್. ನಮ್ಮ ಈವೆಂಟ್ ಇಲ್ಲ ಅಂದರೆ ಮೇ ಬಿ ಎಲ್ಲೋ ಫ್ಯಾಮಿಲಿ ಔಟಿಂಗ್ ಏನಾದರೂ ಹೋಗಿರ್ತೀವಿ. ಬಿಟ್ಟರೆ ಈವೆಂಟ್ ಇತ್ತು ಅಂದರೆ ಡೆಫಿನೆಟ್ಲಿ ನಮ್ಮ ಕಂಪ್ಲೀಟ್ ಡೆಡಿಕೇಶನ್ ಅಲ್ಲೇ ಇರುತ್ತೆ. ಸೊ ದಟ್ ಈಸ್ ಯೂತ್ ಫಾರ್ ಪರಿವರ್ತನ್. ಆ್ಯಂಡ್ ನಮ್ಮ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಅಥವಾ ನಮಗೆ ಒಂದು ಬಿಗ್ಗೆಸ್ಟ್ ಇನ್ಸ್ಪಿರೇಷನ್, ಮೋಟಿವೇಶನ್ ಯಾವಾಗ ಸಿಕ್ತು ಅಂದರೆ 2022 ನಮ್ಮ ಪ್ರಧಾನಮಂತ್ರಿಗಳು ಅವರ ಮನ್ ಕಿ ಬಾತಲ್ಲಿ ನಮ್ಮ ಸಂಸ್ಥೆ ಬಗ್ಗೆ, ನಮ್ಮ ತಂಡದ ಬಗ್ಗೆ ಮಾತಾಡೋರು, ನಮ್ಮ ಕೆಲಸಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಐ ಥಿಂಕ್ ದಟ್ ಈಸ್ ಸಮಥಿಂಗ್ ವಿಚ್ ಮೋಟಿವೇಟೆಡ್ ದಿ ಎಂಟೈರ್ ಟೀಮ್. ಯಾಕಂದರೆ ನಾನು ಹೇಳಿದಾಗೆ ಯಾರ್ಯಾರು ನಮ್ಮನ್ನು ಕಾಲು ಎಳೆದಿದ್ರು, ಪೇಂಟ್ ಮಾಡೋರು, ಕಸ ಕ್ಲೀನ್ ಮಾಡೋರು ಅಂತೆಲ್ಲ, ಅವ್ರಿಗೆಲ್ಲ ಸಂಬಂಧಿಕರು, ಆಬ್ಸಲ್ಯೂಟ್ಲಿ ವೆಲ್ ವಿಷರ್ಸ್. ಸೊ ಅವ್ರಿಗೆಲ್ಲ ಒಂದು ರೀತಿ ಅದು ಇಟ್ ವಾಸ್ ಅ ಫಿಟ್ಟಿಂಗ್ ರಿಪ್ಲೈ. ಸೊ ಎಸ್, ನಾವುಗಳು ಹೇಳೋದಲ್ಲ, ಪ್ರಧಾನಮಂತ್ರಿಗಳೇ ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆಲ್ಲ ಒಂಥರ ಬಾಯಿ ಮುಚ್ಚಿದಾಗಾಯಿತು. ಸರ್, ನಿಮ್ಮ ಪ್ರಕಾರ ವಾಟ್ ಯು ಥಿಂಕ್ ಇಸ್ ಎನ್ವೈರ್ಮೆಂಟಲ್ಸ್ ಬಿಗ್ಗೆಸ್ಟ್ ಚಾಲೆಂಜ್? ಸರ್, ಐ ಥಿಂಕ್ ಇಟ್ಸ್ ದ ಮೈಂಡ್ ಸೆಟ್ ಆಫ್ ಪೀಪಲ್. ಈಗ ನಾನು ಕಸದ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬಿಕಾಸ್ ಕಸದಿಂದನೂ ಎನ್ವೈರ್ಮೆಂಟ್ಗೆ ತುಂಬ ಹಾನಿ ಆಗುತ್ತೆ. ಈಗ ಒಂದು ನಮ್ಮ ಮನೆಯಲ್ಲಿ ಕಸ ಇದೆ ಅಂದ್ಕೊಡಿ, ದಿನ ಬೆಳಗ್ಗೆ BBMP ಅವರು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಾರೆ ನಮ್ಮ ಬೆಂಗಳೂರಲ್ಲಿ. ಕರೆಕ್ಟ್. ಮ್ಯಾಕ್ಸಿಮಮ್ ಮೆಜಾರಿಟಿ ಆಫ್ ವಾರ್ಡ್ಸಲ್ಲಿ, ಕೆಲವು ಕಡೆ ಆಗಲ್ಲ ಅದು ಓಕೆ, ಬಟ್ ಮೆಜಾರಿಟಿ ಎಲ್ಲೆಲ್ಲಿ ಡೋರ್ ಟು ಡೋರ್ ಕಲೆಕ್ಷನ್ ಆಗುತ್ತೆ ಅಂಥ ಏರಿಯಾಗಳಲ್ಲೂ ನಾವು ಬ್ಲ್ಯಾಕ್ ಸ್ಪಾಟ್ಸ್ನ ಕಾಣ್ತೀವಿ. ಬ್ಲ್ಯಾಕ್ ಸ್ಪಾಟ್ಸ್ ಅಂದರೆ ದೋಸ್ ಏರಿಯಾಸ್ ವೇರ್ ಪೀಪಲ್ ಡಂಪ್ ಗಾರ್ಬೇಜ್. ಪಬ್ಲಿಕ್ ಯೂಸ್ ಮಾಡದಿರೋ ಜಾಗನ ಯೂಶ್ವಲಿ ಜನ ಕಸ ಎಸಕ್ಕಂತಲೇ ಯೂಸ್ ಮಾಡ್ತಾರೆ. ಸೊ ಇಂಥ ಜಾಗಗಳಲ್ಲಿ ಈಗ ನಮ್ಮ ಜನರಲ್ ಬೇಸಿಕ್ ಮೈಂಡ್ಸೆಟ್ ಏನು ಅಂದರೆ, ನಾನು ಒಬ್ಬ ಮಾಡೋದ್ರಿಂದ ಏನು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ. ಈ ಮೈಂಡ್ಸೆಟ್, ಈ ಮೆಂಟಾಲಿಟಿ ಇದೆಯಲ್ಲ, ಇದು ತುಂಬಾ ಹಾನಿಕಾರಕ ನಮ್ಮ ಎನ್ವೈರ್ಮೆಂಟ್ಗೂ ನಮಗೂ. ಯಾಕೆಂದರೆ ನೋಡಿ, ಈಗ ಎಲ್ಲೋ ಒಂದು ಕಡೆ ಕ್ಲೀನಾಗಿ ಯಾವುದೋ ಒಂದು ಜಾಗ ಇದೆ ಅಂದ್ಕೊಡಿ, ನನ್ನ ಕೈಯಲ್ಲಿ ಒಂದು ಕವರ್ ಕಸ ಇದೆ, ನಾನೊಬ್ಬ ಕಸ ಹಾಕಿದ್ರೆ ಏನಾಗಲ್ಲ ಅಂದ್ಬಿಟ್ಟು ನಾನು ಎಸೆದ್ಬಿಟ್ಟು ಹೋದರೆ ನಾನು ಸಂಜೆ ಬರೋ ಅಷ್ಟೊತ್ತಿಗೆ ಅದೊಂದು ಗುಡ್ಡೆನೇ ಆಗಿರುತ್ತೆ. ಸೊ ಇಟ್ಸ್ ಅಬೌಟ್ ದ ಮೈಂಡ್ ಸೆಟ್ ಆಫ್ ಪೀಪಲ್. ಎಲ್ಲಿ ತನಕ ನಾವು ಈಗ ಒಂದು ಚೇಂಜ್ ಆಗಬೇಕಂದ್ರೂ ಒಬ್ಬನಿಂದನೇ ಆಗ್ಬೋದು, ಒಂದು ಒಳ್ಳೇದಾಗಬೇಕಂದ್ರೂ ಒಬ್ಬನಿಂದನೇ ಆಗ್ಬೋದು, ಕೆಟ್ಟದಾಗಬೇಕಂದ್ರೂ ಒಬ್ಬನಿಂದನೇ ಆಗೋ ಸಾಧ್ಯತೆಗಳು ಇದೆ. ಸೊ ಆಲ್ವೇಸ್ ವಿ ನೀಡ್ ಟು ನಮ್ಮ ಇಂಡಿವಿಜುವಲ್ ಆ್ಯಕ್ಷನ್ಸಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಭಾಳಷ್ಟು ಚೇಂಜಸ್ ಮಾಡ್ಕೋಬೇಕು ಸರ್. ಅದು ಭಾಳನೇ ಇಂಪಾರ್ಟೆಂಟ್. ಯಾಕಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಇಸ್ ಸಚ್ ಅ ಬಿಗ್ ಮೆನೇಸ್. ನಾವು ಒಂದು 300-400 ಗ್ರಾಮ್ ಇರೋ ಫೋನ್ ಇಟ್ಕೊಂಡು ನಮ್ಮ ಪಾಕೆಟಲ್ಲಿ ಇಟ್ಕೋತೀವಿ. ಬಟ್ ಅದೇ ಒಂದು 5 ಗ್ರಾಮ್ ಇರುವಂಥ ಒಂದು ಬ್ಯಾಗ್ ಇಟ್ಕೊಂಡು ಹೋಗೋಕ್ಕೆ ನಮಗೆ ಕಷ್ಟ. ನಾವು ಯಾವ್ದಾದ್ರು ಅಂಗಡಿಗೆ ಹೋದ್ವಿ ಅಂದ್ಕೊಳ್ಳಿ, ನಾವು ಬ್ಯಾಗ್ ತೊಗೊಂಡೋಗಿಲ್ಲ ಅಂದರೆ ದೇ ವಿಲ್ ಬಿ ಫೋರ್ಸ್ ಟು ಗಿವ್ ಅಸ್ ಸಮ್ ಬ್ಯಾಗ್. ಅದು ಕ್ಲಾತ್ ಬ್ಯಾಗು, ಪೇಪರ್ ಬ್ಯಾಗ್ ಆಗಿರೋ ಪರವಾಗಿಲ್ಲ. ಬಟ್ ಪ್ಲಾಸ್ಟಿಕ್ ಬ್ಯಾಗ್ಸು ಅದು ಕೆಲವು ಇದು ಬರುತ್ತೆ ಸರ್, ಇಟ್ಸ್ ಕಾಲ್ಡ್ ಪಾಲಿಥೀನ್. ಆ ಮೆಟೀರಿಯಲ್ ಬ್ಯಾಗ್ಸ್, ಅದ್ರ ತುಂಬ ಜನ ಅದನ್ನು ಕ್ಲಾತ್ ಬ್ಯಾಗ್ ಅಂದ್ಕೊಳ್ತಾರೆ. ಬಟ್ ಇಟ್ ಇಸ್ ನಾಟ್ ಕ್ಲಾತ್ ಬ್ಯಾಗ್, ಇಟ್ ಈಸ್ ಮೇಡ್ ಔಟ್ ಆಫ್ ಪ್ಲಾಸ್ಟಿಕ್ ಅಗೇನ್. ಇಟ್ಸ್ ಅ ಕಾಂಪೊನೆಂಟ್ ಆಫ್ ಪ್ಲಾಸ್ಟಿಕ್ ದಟ್ ಈಸ್ ಯೂಸ್ಡ್. ಸೊ ಅದರಿಂದ ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಅದು ಬಹಳ ಮುಖ್ಯ. ಸೊ ಎಲ್ಲಿ ತನಕ ನಾವು
ನಮ್ಮ ಒಂದು ಮೈಂಡ್ಸೆಟ್ಟನ್ನು, ನಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಲ್ಲ. ಅಲ್ಲಿ ತನಕ ನಾವು ಎನ್ವೈರ್ಮೆಂಟಿಗೆ ಹಾರ್ಮ್ ಮಾಡ್ತಾನೆ ಇರ್ತೀವಿ. ಜಸ್ಟ್ ವಾಟ್ಸಪ್ಪಲ್ಲಿ ನಾವು ಸೇವ್ ಎನ್ವೈರ್ಮೆಂಟ್ ಅನ್ನೋದ್ರಿಂದ ನಾವು ಎನ್ವೈರ್ಮೆಂಟ್ನ ಸೇವ್ ಮಾಡೋಕ್ಕಾಗಲ್ಲ. ವಿಲ್ ಹ್ಯಾವ್ ಟು ಗೆಟ್ ಆನ್ ಗ್ರೌಂಡ್, ಡೂ ವಾಟ್ ಎವರ್ ದ ಬೆಸ್ಟ್ ಪಾಸಿಬಲ್ ದಟ್ ವಿ ಕ್ಯಾನ್ ಡೂ ಫ್ರಮ್ ಆರ್ ಎಂಡ್. ಮತ್ತು ಎಲ್ಲ ಕೆಲಸ ಸರ್ಕಾರ ಮಾಡುತ್ತೆ, ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಿರೋ ನಡೆಯುತ್ತೆ ಅನ್ನೋದನ್ನು ಬಿಡಬೇಕು. As individuals and as citizens, we also have responsibility to setting things right, to work with the government in building a sustainable environment. ಸರ್, ಇವಾಗ ಕಸದ ಬಗ್ಗೆ ಮಾತಾಡ್ತಿರುವಾಗ ದಿಸ್ ಇಸ್ ಗೂಗಲ್ ಸ್ಟ್ಯಾಟ್ಸ್. ಇಂಡಿಯಾ ಜನರೇಟ್ಸ್ ಅಬೌಟ್ 62 million tons ಆಫ್ ವೇಸ್ಟ್ ಎವ್ರಿ ಇಯರ್. ಅದರಲ್ಲಿ 70% ಕಲೆಕ್ಟ್ ಆಗುತ್ತೆ. ಅದರಲ್ಲಿ 12% ಇಸ್ ಟ್ರೀಟೆಡ್. ಆಮೇಲೆ 32% ಇಸ್ ಡಂಪ್ಡ್ ಲ್ಯಾಂಡ್ಫಿಲ್ಸಲ್ಲಿ. ಆಮೇಲೆ ಬ್ಯಾಂಗ್ಳೂರ್ ಸ್ಪೆಸಿಫಿಕ್ ಆಗಿ ಮಾತಾಡಿದ್ರೆ ಎವ್ರಿ ಡೇ 5,000 tons ಆಫ್ ವೇಸ್ಟ್ ಇಸ್ ಕಲೆಕ್ಟೆಡ್. ಇದ್ರ ಬಗ್ಗೆ ಹೌ ಡು ಯು ಸಗ್ರಿಗೇಟ್ ವೇಸ್ಟ್? ಇವಾಗ ಲ್ಯಾಂಡ್ಫಿಲ್ಸಲ್ಲಿ ಹಾಕಿದ್ರೆ ಇದೊಂದು ಸೈಕಲ್ ಗೊತ್ತಾಗಬೇಕು ಸರ್. ಹೌದು, ಸ್ಪೆಸಿಫಿಕ್ಲಿ ನನಗೆ ಎಕ್ಸಾಂಪಲ್, ಇವಾಗ ಎವ್ರಿ ಇಂಡಿವಿಜುವಲ್ಸ್ ಹೌಸ್ ಕಸ ಸ್ವಲ್ಪ 1-2 kg ಕಲೆಕ್ಟ್ ಆಗುತ್ತೆ ಎವ್ರಿ ಡೇ ಬೇಸಿಸ್. ಕಸದವನು ಬಂದು ಕಲೆಕ್ಟ್ ಮಾಡೋದು ಎವ್ರಿ ಆಲ್ಟರ್ನೇಟಿವ್ ಡೇಸ್ ಒಂದೊಂದು ಕಡೆ ಇದೆ. ಸೊ ಹೌ ಡಸ್ ದಟ್ ಸೈಕಲ್ ವರ್ಕ್? ಅಂದರೆ ಇವಾಗ ಕಸ ನಮ್ಮ ಮನೇಲಿ ಜನ್ರೇಟ್ ಆಗಿದೆ, ನಾನು ಕಸದ ಹಾಕ್ತಾ ಇದ್ದೀನಿ, ಅದು ಎಲ್ಲಿ ಹೋಗುತ್ತೆ, ಹೇಗೆ ಹೋಗುತ್ತೆ? ಎಸ್ ಸರ್, ಈಗ ವೇಸ್ಟ್ ಸೆಗ್ರಿಗೇಷನ್ ಹ್ಯಾಸ್ ಬಿನ್ ಮೇಡ್ ಮ್ಯಾಂಡೇಟ್ರಿ ಬೈ BBMP. ನಾವು ಎಲ್ಲಿ ತನಕ ಕಸನ ಸೆಗ್ರಿಗೇಟ್ ಮಾಡಲ್ಲ ಅಲ್ಲಿ ತನಕ ನಾವು ಕಸನ ರೆಸ್ಪಾನ್ಸಿಬಲ್ಲಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಈಗ ನಮ್ಮ ಮನೆಗಳಲ್ಲೇ ನಾವು ಬೇಸಿಕ್ಕಾಗಿ ಮಾಡಬೇಕಾಗಿರೋದು ವೆಟ್ ವೇಸ್ಟ್, ಡ್ರೈ ವೇಸ್ಟ್, ರಿಜೆಕ್ಟ್ ವೇಸ್ಟ್. ಸಿಂಪಲ್ ಅದು. ಈಗ ವೆಟ್ ವೇಸ್ಟ್ ಅಂದ್ರೇನು? ನಮ್ಮ ಇದು ವೆಜಿಟೇಬಲ್ ವೇಸ್ಟ್ ಆಗಿರ್ಬೋದು, ಬೇಸಿಕಲಿ ಒಣ ಕಸ, ಕಿಚನಲ್ಲಿ ಜನ್ರೇಟ್ ಆಗುವಂಥ ವೇಸ್ಟ್ ಎಲ್ಲ ಮ್ಯಾಕ್ಸಿಮಮ್ ಅದು ಮೆಜಾರಿಟಿ ಆಫ್ ಇಟ್ ಆರ್ ವೆಟ್ ವೇಸ್ಟ್. ವೆಟ್ ವೇಸ್ಟ್ನ ನಾವು ಏನು ಮಾಡ್ಬೋದು, ಅದನ್ನು ನಾವು ಕಸಕ್ಕೆ ಹಾಕೋ ಬದಲು ನಾವು ಅದನ್ನು ಕಾಂಪೋಸ್ಟ್ ಮಾಡ್ಬೋದು ಮನೆಯಲ್ಲೇ. ಕಾಂಪೋಸ್ಟ್ ಇಸ್ ಕಾಲ್ಡ್ ಬ್ಲ್ಯಾಕ್ ಗೋಲ್ಡ್. ರೈಟ್. ಸೊ ಆ ಕಾಂಪೋಸ್ಟ್ನ ನಾವು ಗಿಡಗಳಿಗೆ ನಮ್ಮ ಮನೇಲೇ ಒಂದು ಸಣ್ಣ ಪುಟ್ಟ ಪಾಟ್ಸ್ ಇರುತ್ತೆ, ಪ್ರತಿಯೊಂದು ಮನೇಲೂ ಇದ್ದೇ ಇರುತ್ತೆ. ಇದು ವೆಟ್ ವೇಸ್ಟಿಂದ ಕಾಂಪೋಸ್ಟ್ ಮಾಡಿ ಆ ಪಾಟ್ಸಿಗೆ ಹಾಕ್ಬೋದು, ಇಲ್ಲ ನಮ್ಮ ಸುತ್ತಮುತ್ತ ಪಾರ್ಕ್ಸ್ ಇರುತ್ತೆ, ಆ ಪಾರ್ಕ್ಸಲ್ಲಿರುವಂಥ ಗಿಡಗಳಿಗೆ ಹಾಕ್ಬೋದು. ಇದು ಮಾಡೋದ್ರಿಂದ ಒಂದು ನಮ್ಮ ವಿಲ್ ಬಿ ಸೆಲ್ಫ್ ಸಸ್ಟೈನಬಲ್ ಇನ್ ಟರ್ಮ್ಸ್ ಆಫ್ ವೆಟ್ ವೇಸ್ಟ್ ಮ್ಯಾನೇಜ್ ಮಾಡೋದ್ರಲ್ಲಿ. ಕಮಿಂಗ್ ಟು ಡ್ರೈ ವೇಸ್ಟ್, ಈಗ ಡ್ರೈ ವೇಸ್ಟ್ ಅಂದರೆ ಪ್ಲಾಸ್ಟಿಕ್ ವೇಸ್ಟು, ಕವರ್ಸು, ರ್ಯಾಪರ್ಸು, ಇದೆಲ್ಲ ನಮಗೆ ಡ್ರೈ ವೇಸ್ಟಿಗೆ ಬರುತ್ತೆ. ಡ್ರೈ ವೇಸ್ಟ್ ಕ್ಯಾನ್ ಬಿ ರೀಸೈಕಲ್ಡ್. ಅದು ರೀಸೈಕಲ್ ಯಾವಾಗ ಮಾಡ್ಬೋದು ಅಂತ ಹೇಳಿದ್ರೆ ಓನ್ಲಿ ವೆನ್ ದ ವೇಸ್ಟ್ ಇಸ್ ಸೆಗ್ರಿಗೇಟೆಡ್ ಪ್ರಾಪರ್ಲಿ. ಈಗ ನೀವು ವೆಟ್ ವೇಸ್ಟು ಡ್ರೈ ವೇಸ್ಟು ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ನಾವು ಡ್ರೈ ವೇಸ್ಟ್ನ ರೀಸೈಕಲ್ ಮಾಡೋಕ್ಕೆ ಬರಲ್ಲ, ಅದು ರೀಸೈಕ್ಲಿಂಗ್ ಅಂಶ ಹೋಗ್ಬಿಡುತ್ತೆ ಅದರಲ್ಲಿ. ಸೊ ಅದು ರೆಸ್ಪಾನ್ಸಿಬಲ್ ಆಗಿ ನಾವು ಈ ವೇಸ್ಟ್ನ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ ವೆಟ್ ವೇಸ್ಟು, ಡ್ರೈ ವೇಸ್ಟು ಸೆಗ್ರಿಗೇಷನ್ ಇಸ್ ಮ್ಯಾಂಡೇಟ್ರಿ. ಇಟ್ ಹ್ಯಾಸ್ ಟು ಬಿ ಡನ್ ಅಟ್ ಸೋರ್ಸ್. ನಾವೇನು ಮಾಡ್ತೀವಿ ಯೂಶಲಿ ಅಂದರೆ ಜನರ ಮೈಂಡ್ಸೆಟ್ಟು, ಕೆಲವು ಕಡೆ ಮೇಜರಾಗಿ ಇಶ್ಯೂ ಎಲ್ಲಾಗ್ತಿದೆ ಅಂದರೆ ಪೌರ ಕಾರ್ಮಿಕರಿಗೆ ಈ ವೆಟ್ ವೇಸ್ಟು, ಡ್ರೈ ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ ಅವೇರ್ನೆಸ್ ಕಮ್ಮಿ ಇದೆ. ಸೊ ಸುಮಾರು ವಾರ್ಡ್ಗಳಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಮನೆಯವರು ನೀಟಾಗಿ ವೆಟ್ ವೇಸ್ಟು, ಡ್ರೈ ವೇಸ್ಟು ಸೆಪ್ರೇಟ್ ಮಾಡಿಕೊಡ್ತಾರೆ, ಬಟ್ ಅವರು ಅದನ್ನು ಹಾಕ್ಬೇಕಾದ್ರೆ ಎರಡು ಒಟ್ಟಿಗೆ ಹಾಕ್ಬಿಡ್ತಾರೆ. ಸೊ ಮಿಸ್ಟೇಕ್ ಎರಡು ಕಡೆ, ಕೆಲವು ಕಡೆ ಮನೆಯಲ್ಲೇ ಸೋರ್ಸಲ್ಲೇ ಸೆಗ್ರಿಗೇಟ್ ಆಗ್ತಾಯಿಲ್ಲ. ಸೊ ಎರಡು ಕಡೆಯಿಂದನೂ ಪ್ರಾಬ್ಲಮ್ ಇದೆ. ಆ್ಯಂಡ್ ದಟ್ ಈಸ್ ಅಗೇನ್ ಲ್ಯಾಕ್ ಆಫ್ ಅವೇರ್ನೆಸ್. ಸುಮಾರು ವಾರ್ಡ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಡ್ರೈ ವೇಸ್ಟ್ ಕಲೆಕ್ಷನ್ ಡೇಸೇ ಬೇರೆ ದಿನ ಮಾಡ್ತಾರೆ, ವೆಟ್ ವೇಸ್ಟೇ ಬೇರೆ ದಿನ ಮಾಡ್ತಾರೆ, ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ ಆ್ಯಂಡ್ ಆ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬರೋರು ದೇ ಕೀಪ್ ಅ ಟ್ರ್ಯಾಕ್. ಯಾರಾದರೂ ಈಗ ಫಾರ್ ಎಕ್ಸಾಂಪಲ್ ಡ್ರೈ ವೇಸ್ಟ್ ಕಲೆಕ್ಷನ್ ದಿನ ಗಾಡಿ ಬಂತು ಅಂದ್ಕೊಳ್ಳಿ, ಅವತ್ತಿನ ದಿನ ವೆಟ್ ವೇಸ್ಟ್ನ ತೊಗೊಳ್ಳಲ್ಲ, ಅವತ್ತಿನ ದಿನ ವೆಟ್ ವೇಸ್ಟ್ ತಂದುಕೊಟ್ರೆ ತೊಗೊಳ್ಳಲ್ಲ ಅದನ್ನು. ಸೊ ಸಿಂಪಲ್. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಜನರಿಗೂ ನೀವು ಎಲ್ಲಿ ತನಕ ಅವ್ರಿಗೆ ಅದೊಂದು ಇಲ್ಲಪ್ಪ ಇದು ಮಾಡದೆ ಬೇರೆ ಆಪ್ಷನ್ ಇಲ್ಲ ಅನ್ಸಲ್ವೋ ಅಲ್ಲಿ ತನಕ ಜನ ಮಾಡಲ್ಲ. ಒಂದು ಇಲ್ಲ ಪೀನಲೈಸ್ ಮಾಡಬೇಕು ಬೈ ಪುಟ್ಟಿಂಗ್ ಸಮ್ ಪೆನಾಲ್ಟಿ, ಇಲ್ಲ ಅವ್ರಿಗೆ ನೀವು ಈ ಥರ ಕೊಟ್ಟರೆ ನಾವು ತೊಗೊಳ್ಳೋದೇ ಇಲ್ಲ ಅಂತ ಹೇಳಿ ನೀವು ಅವರು ಕಂಪಲ್ಷನ್ ಮಾಡಬೇಕು. ಅಲ್ಲಿ ತನಕ ಜನ ಅದನ್ನು ಕಲಿಯಲ್ಲ, ಅಲ್ಲಿ ತನಕ ಅವೇರ್ನೆಸ್ ಬರಲ್ಲ. ಸೊ ಯು ನೀಡ್ ಟು ಇಂಪೋಸ್ ಇಟ್ ಆನ್ ದೆಮ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಪೌರ ಕಾರ್ಮಿಕರಿಗೆ ಕೂಡ ನಾವು ಇನ್ನೂ ಹೆಚ್ಚಾಗಿ ಟ್ರೈನಿಂಗ್ ಕೊಡಬೇಕಾಗತ್ತೆ, ಯಾವ ರೀತಿ ಕಸನ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಇದನ್ನು ಮಾಡಿದಾಗ ವಿ ಕ್ಯಾನ್ ಡೆಫಿನೆಟ್ಲಿ ಹ್ಯಾಂಡಲ್ ಆರ್ ವೇಸ್ಟ್ ಇನ್ ಮಚ್ ಮೋರ್ ಎಫಿಷಿಯೆಂಟ್ ಮ್ಯಾನರ್. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಈ ರಿಜೆಕ್ಟ್ ವೇಸ್ಟ್ ಅಂದರೆ ಮೆಡಿಕಲ್ ವೇಸ್ಟ್ನ ನಾವು ಸಪ್ರೇಟಾಗಿ ಕೊಡಬೇಕಾಗುತ್ತೆ. ಇಟ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್ ವೆರಿ ರೆಸ್ಪಾನ್ಸಿಬ್ಲಿ. ಈಗ ಈ ರಿಜೆಕ್ಟ್ ವೇಸ್ಟಲ್ಲಿ ನಮಗೆ ಹೆಚ್ಚಾಗಿ ಜನ್ರೇಟ್ ಆಗುವಂಥದ್ದು ಸರ್ಟನ್ ಪೋರ್ಷನ್ ಬಂದು ಸ್ಯಾನಿಟರಿ ಪ್ಯಾಡ್ಸ್. ಈಗ ಈ ಮೆನ್ಸ್ಟ್ರೇಷನ್ ಬಗ್ಗೆ ಮಾತಾಡೋದು ಇಟ್ಸ್ ಅ ಟ್ಯಾಬು ನಮ್ಮ ಸೊಸೈಟಿನಲ್ಲಿ ಈಗಲೂ.
ಮೆನ್ಸ್ಟ್ರೇಷನ್ ಬಗ್ಗೆ ಮಾತಾಡೋರು ಏನಿದು ಪಬ್ಲಿಕಲ್ಲಿ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಸೊ ನಮ್ಮ ಸಂಸ್ಥೆ ಇನ್ನೊಂದು ಇನಿಷಿಯೇಟಿವ್ ಬಗ್ಗೆನೂ ಐ ಲಿಂಕ್ ಇಟ್ ವಿತ್ ದಿಸ್ ಅಗೇನ್. ವಿ ಕಾಲ್ ಇಟ್ ಬ್ರೇಕ್ ದ ಟ್ಯಾಬು. ಬ್ರೇಕ್ ದ ಟ್ಯಾಬು ಅಂದರೆ ನಾವು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಅವೇರ್ನೆಸ್ ಸೆಷನ್ಸ್ ಮಾಡ್ತೀವಿ. ಅವ್ರಿಗೆ ಸಸ್ಟೈನಬಲ್ ಮೋಡ್ಸ್ ಆಫ್ ಮೆನ್ಸ್ಟ್ರುಯೇಷನ್, ಕ್ಲಾತ್ ಪ್ಯಾಡ್ಸು, ಮೆನ್ಸ್ಟ್ರಲ್ ಕಪ್ಸು, ಇದ್ರ ಬಗ್ಗೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಕ್ಲಾತ್ ಪ್ಯಾಡ್ಸ್ನ ಫ್ರೀ ಆಫ್ ಕಾಸ್ಟ್ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತೀವಿ, ಸೊ ದಟ್ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಆ್ಯಂಡ್ ಇದನ್ನು ನಾವು ಬರೀ ಹುಡುಗಿರಿಗೆ ಮಾತ್ರ ಇದನ್ನು ಈ ಸೆಷನ್ನ ಒಂದು ಕ್ಲಾಸ್ ರೂಮಲ್ಲಿ ಬರೀ ಹುಡುಗಿರಿಗೆ ಕೂಡ್ಸ್ಕೊಂಡು ಮಾಡಲ್ಲ. ಇಟ್ ವಿಲ್ ಬಿ ಡನ್ ಇನ್ ಅ ಕ್ಲಾಸ್ ರೂಮ್ ವೇರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್ ಸಿಟ್ಟಿಂಗ್ ಟುಗೆದರ್. ಬಿಕಾಸ್ ಇದರಲ್ಲಿ ನಾವು ಟ್ಯಾಬು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ಸೊ ಇವಾಗ ಕಮಿಂಗ್ ಟು ದ ರಿಜೆಕ್ಟ್ ವೇಸ್ಟ್, ಮೆನ್ಸ್ಟ್ರುಯೇಷನ್ ಬಗ್ಗೆ ನಾನು ಹೇಳಿದ್ನಲ್ಲ. ಈಗ ಸ್ಯಾನಿಟ್ರಿ ಪ್ಯಾಡ್ಸ್, ಈ ನಾವು ಸಿಂಗಲ್ ಯೂಸ್ ಸ್ಯಾನಿಟ್ರಿ ಪ್ಯಾಡ್ಸ್ ಏನು ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡೋ ಬದಲು ಇಫ್ ವುಮೆನ್ ಕ್ಯಾನ್ ಸ್ವಿಚ್ ಟು ಕ್ಲಾತ್ ಪ್ಯಾಡ್ಸ್ ಆರ್ ಮೆನ್ಸ್ಟ್ರಲ್ ಕಪ್ಸ್, ದ್ಯಾಟ್ ವೇ ಆಲ್ಸೋ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಸುಮಾರು ಈ ರಿಜೆಕ್ಟ್ ವೇಸ್ಟ್ನ ನಾವು ಅಲ್ಲೇ ತಡಿಬೋದು. ಸೊ ಎಲ್ಲೋ ಒಂದು ಕಡೆ ಇಂಡಿವಿಜುವಲಿ ದೇರ್ಸ್ ಅ ಲಾಟ್ ವಿ ಕ್ಯಾನ್ ಡೂ. ವಿ ಓನ್ಲಿ ಹ್ಯಾವ್ ಟು ಎಕ್ಸ್ಪ್ಲೋರ್. ನಾವು ನಮ್ಮ ಲೈಫ್ ಸ್ಟೈಲಲ್ಲೇ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ವಿ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಅ ಲಾಟ್. ಒಬ್ಬರು ಚೇಂಜ್ ಆದರೆ ನಿಜವಾಗ್ಲೂ ಸಮಾಜ ಚೇಂಜ್ ಆಗುತ್ತೆ. ಬಿಕಾಸ್ ಸೊಸೈಟಿ ಬಿಗಿನ್ಸ್ ಫ್ರಮ್ ಯು. ಕರೆಕ್ಟ್. ಸೊ ಎಲ್ಲಿ ತನಕ ನಾವು ಅದನ್ನು ಆ ಮೈಂಡ್ಸೆಟ್ ಬೆಳೆಸ್ಕೊಳ್ಳಲ್ಲ, ಅಲ್ಲಿ ತನಕ ಥಿಂಗ್ಸ್ ವೋಂಟ್ ಚೇಂಜ್. ಸೊ ಸೆಗ್ರಿಗೇಷನ್ ಹ್ಯಾಸ್ ಟು ಬಿ ಡನ್ ಎಟ್ ಸೋರ್ಸ್. ಆ್ಯಂಡ್ ಇಫ್ ಯು ಕ್ಯಾನ್ ಸ್ವಿಚ್ ಟು ಈಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್, ದ್ಯಾಟ್ ವಿಲ್ ಅಗೇನ್ ಡೂ ದ ಮ್ಯಾಜಿಕ್. ಸರ್, ಒಂದು ನನಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗಬೇಕಾಗಿರೋದಂದರೆ, ನಾನು ಮುಂಚೆ ಕೇಳ್ದಂಗೆ ನಾನು ಕಸ ಗಾಡಿಯಲ್ಲಿ ಹಾಕಿದ್ದೀನಿ ಅಂದರೆ ಆ ಗಾಡಿಯಿಂದ ಲ್ಯಾಂಡ್ ಫಿಲ್ಸ್ಗೆ, ಅದಾದಮೇಲೆ ರೀಸೈಕ್ಲಿಂಗಿಗೆ, ವಾಟ್ ಈಸ್ ದ ಸೈಕಲ್, ವಾಟ್ ಈಸ್ ದ ಪ್ರೋಸೆಸ್ ಅಲ್ಲಿ ಅಂತ. ಈಗ ನೋಡಿ ಏನಾಗುತ್ತೆ, ಕಸ ಸೆಗ್ರಿಗೇಟ್ ಆಗುತ್ತೆ ಅಂದ್ಕೊಳ್ಳಿ. ಸೆಗ್ರಿಗೇಟ್ ಆಗಿರೋ ವೇಸ್ಟ್ನ ಅವರು BBMP ಅವರು ಅವರ ಅಲೋಕೇಟೆಡ್ ಸ್ಟೇಷನ್ಸಿಗೆ ತೊಗೊಂಡೋಗ್ತಾರೆ. ವೆಟ್ ವೇಸ್ಟ್ ವಿಲ್ ಬಿ ಸೆಂಟ್ ಟು ಕಾಂಪೋಸ್ಟಿಂಗ್ ಸೆಂಟರ್ಸು. ಡ್ರೈ ವೇಸ್ಟ್ ಟು ರೀಸೈಕ್ಲಿಂಗ್, ಅದಕ್ಕೆ ಸಪ್ರೇಟ್ ರೀಸೈಕ್ಲಿಂಗ್ ಯೂನಿಟ್ಸ್ ಇದೆ, ಅಲ್ಲಿ ರೀಸೈಕಲ್ ಆಗುತ್ತೆ. ಈಗ ಎರಡು ಮಿಕ್ಸ್ ಆಗಿರೋ ವೇಸ್ಟ್ ಇದ್ದಾಗ ಅವ್ರು ಅದನ್ನು ರೀಸೈಕಲ್ ಮಾಡೋಕ್ಕೆ ಬರಲ್ಲ. ಆವಾಗ ದೇ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಬಟ್ ಟು ಸೆಂಡ್ ಇಟ್ ಟು ಲ್ಯಾಂಡ್ ಫಿಲ್. ಲ್ಯಾಂಡ್ ಫಿಲ್ ಕಳಿಸೋದ್ರಿಂದ ಎಷ್ಟು ಹಾರ್ಮ್ ಇದೆ ಅಂದರೆ, ಈಗ ಲ್ಯಾಂಡ್ ಫಿಲ್ ನೀವು ಕೆಲವು ಕಡೆ ನೀವು ಅಬ್ಸರ್ವ್ ಮಾಡಿರ್ತಾರೆ, ನೀವು ಮಣ್ಣಲ್ಲಿ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಪೀಸಸ್ ಸಿಗುತ್ತೆ ನಿಮಗೆ. ಹೌದು, ಕರೆಕ್ಟಾ? ಸೊ ಈ ಥರ ಈ ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ ನಾವು ಇದನ್ನು. ಈ ಮೈಕ್ರೋ ಪ್ಲಾಸ್ಟಿಕ್ ನೀವು ಒಬ್ಬ ಮನುಷ್ಯನ ಬಾಡಿನ ಕುಯ್ದರೆ ಅದರಲ್ಲಿ ನಿಮಗೆ ಒಂದು ಕ್ರೆಡಿಟ್ ಕಾರ್ಡ್ ಅಷ್ಟು ಪ್ಲಾಸ್ಟಿಕ್ ಸಿಗುತ್ತಂತೆ. ಇಟ್ ಈಸ್ ನಥಿಂಗ್ ಬಟ್ ಮೈಕ್ರೋ ಪ್ಲಾಸ್ಟಿಕ್ ದಟ್ ವಿ ಕನ್ಸ್ಯೂಮ್. ಈಗ ಲ್ಯಾಂಡ್ ಫಿಲ್ಗೆ ಹೋಗುತ್ತೆ ಅಂದ್ಕೊಳ್ಳಿ, ಆ ಮಿಕ್ಸ್ಡ್ ವೇಸ್ಟ್ ಏನಿದೆ ಅದರಲ್ಲಿ ಪ್ಲಾಸ್ಟಿಕ್ ಕೂಡ ಇರುತ್ತೆ, ಅದು ಲ್ಯಾಂಡ್ ಫಿಲ್ಗೆ ಹೋಗುತ್ತೆ. ಮಣ್ಣು ಒಳಗಡೆಯಿಂದ ಅದೇನಾಗುತ್ತೆ, ಅದು ಇಟ್ ಬಿಕಮ್ಸ್ ಪಾರ್ಟ್ ಆಫ್ ದ ಸಾಯಿಲ್. ದಿಸ್ ಪ್ಲಾಸ್ಟಿಕ್ ಇಂಟಿಗ್ರೇಟ್ಸ್ ವಿತ್ ದ ಸಾಯಿಲ್. ಸೊ ಅಲ್ಲಿ ಸುತ್ತಮುತ್ತ ಅದು ಹಾರ್ಕೊಂಡು ಹೋಗುತ್ತೆ ಅಂದ್ಕೊಳ್ಳಿ. ಹಾರ್ಕೊಂಡು ಹೋದಾಗ ಅದು ಮಣ್ಣಿಂದ ಅದು ಸ್ಪ್ರೆಡ್ ಆಗೇ ಆಗುತ್ತೆ. ಅದು ಆ ಮಣ್ಣಲ್ಲಿ ಕಲ್ಟಿವೇಟ್ ಮಾಡಿದಾಗ ಏನಾಗುತ್ತೆ, ನೀವು ಕಲ್ಟಿವೇಟ್ ಮಾಡುವಂಥ ಪ್ರಾಡಕ್ಟ್ಸಲ್ಲಿ ಪ್ಲಾಸ್ಟಿಕ್ ಅಂಶ ಸೇರ್ಕೊಂಡಿರುತ್ತೆ. ಸೊ ವಾಟ್ ಯು ಆರ್ ಸೆಂಡಿಂಗ್ ಅವೇ ಈಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಯು ಇನ್ ದ ಫಾರ್ಮ್ ಆಫ್ ದ ಫುಡ್ ಯು ಇಂಟೇಕ್. ಸೊ ನಾವು ಕಸಾನ ಸರಿಯಾಗಿ ರೆಸ್ಪಾನ್ಸಿಬಲ್ ಆಗಿ ನಾವು ಸೆಗ್ರಿಗೇಟ್ ಮಾಡಲಿಲ್ಲ ಅಂದರೆ ಅದು ನಮ್ಮ ಬಾಡಿ ಒಳಗೆ ಸೇರುತ್ತೆ. ಆ್ಯಂಡ್ ದಟ್ ಈಸ್ ವೇರ್ ಅಲ್ಲಿಂದನೇ ಕ್ಯಾನ್ಸರು ಅದು ಇದು ಎಲ್ಲ ಶುರು ಆಗೋದು. ಸೊ ಎಲ್ಲೋ ಒಂದು ಕಡೆ ನಾವು ಮನೆಯಲ್ಲಿ ವೇಸ್ಟ್ನ ನೀಟಾಗಿ ಸೆಗ್ರಿಗೇಟ್ ಮಾಡೋದ್ರಿಂದ ಇದನ್ನೆಲ್ಲ ತಡೆಗಟ್ಬೋದು. ಸೊ ಆ್ಯಸ್ ಇಂಡಿವಿಜುವಲ್ಸ್ ಐ ಥಿಂಕ್ ದಿಸ್ ಇಸ್ ದ ಲೀಸ್ಟ್ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ವೇವ್ ಟು ಡೂ. ಸೊ ಸರ್, ಇದಕ್ಕೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅವೇರ್ನೆಸ್ ಆಗಿರ್ಬೋದು, ಕಲೆಕ್ಷನ್ ಆಫ್ ವೇಸ್ಟ್ ಆಗಿರ್ಬೋದು, ಸೆಗ್ರಿಗೇಷನ್ ಹೋಗ್ಬೋದು ಇರ್ಬೋದು, ಇಲ್ಲ ಅದನ್ನು ರೀಸೈಕ್ಲಿಂಗ್ ಆಗಿರ್ಬೋದು. ಹೂ ಇಸ್ ರೆಸ್ಪಾನ್ಸಿಬಲ್? ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಆರ್ ರೆಸ್ಪಾನ್ಸಿಬಲ್. ಐ ವುಡ್ ಲೈಕ್ ಟು ಪುಟ್ ಇಟ್ ದ್ಯಾಟ್ ವೇ. ಒಂದು ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಎಲ್ಲಿ ತನಕ ಅಂದರೆ, ಅವರು ಅದನ್ನು ಒಂದು ಮಾಸ್ ಪ್ರೊಪಗಂಡ, ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ತಿಳಿಸುವಂಥ ಒಂದು ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕು. ಆ್ಯಂಡ್ ಸರ್ಕಾರದ ಕಡೆಯಿಂದ ಏನೊಂದು ಪ್ರೊಪಗಂಡ ಬರ್ತಾ ಇದೆ ಅಥವಾ ಅವರೇನೊಂದು ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಿದ್ದಾರೆ, ಅದನ್ನು ತಿಳ್ಕೊಂಡು ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋವಂಥ ಒಂದು ಮೆಂಟಾಲಿಟಿ ನಮ್ಮಲ್ಲಿರಬೇಕು. ಆ್ಯಂಡ್ ನಾವು ತಿಳ್ಕೊಂಡು ನಮ್ಮ ಸುತ್ತಮುತ್ತ ಇರೋರಿಗೂ ತಿಳಿಸ್ಬೇಕು. ಇಟ್ ಹ್ಯಾಸ್ ಟು ಬಿ ಚೈನ್. ಸೊ ನಾವೆಲ್ಲರೂ ರೆಸ್ಪಾನ್ಸಿಬಲ್ ಇದ್ದೀವಿ ಇದರಲ್ಲಿ. ಆ್ಯಂಡ್ ಬರೀ ಸರ್ಕಾರದ ಕೆಲಸ ಅಂತ ನಾವು ಬಿಡೋಕ್ಕಾಗಲ್ಲ, ಅಥವಾ ಜನ ಸರಿ ಇಲ್ಲ ಅಂತ ಸರ್ಕಾರ ಬಿಡೋಕ್ಕಾಗಲ್ಲ. ಓನ್ಲಿ ವೆನ್ ಬೋತ್ ಆಫ್ ಸರ್ಕಾರ ಮತ್ತು ಜನ ನಾವಿಬ್ಬರು ಕೈ ಜೋಡಿಸಿ ಕೆಲಸ ಮಾಡಿದಾಗ ಮಾತ್ರ ಇದಕ್ಕೊಂದು ಪ್ರಾಪರ್ ಆಗಿರೋ ಸೊಲ್ಯೂಷನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. 100%. ಆದರೆ ಹೆಸರು ಕೊಡಬೇಕಂದ್ರೆ, ಸೇ ಎಕ್ಸಾಂಪಲ್ ನನಗೆ ತಿಳಿದ ಮಟ್ಟಿಗೆ ಅಟ್ಲೀಸ್ಟ್ BBMP ಶುಡ್ ಬಿ ರೆಸ್ಪಾನ್ಸಿಬಲ್ ಅಲ್ವಾ? ಇದರಲ್ಲಿ ವಾಟ್ ಇಸ್ ದೇರ್ ರೋಲ್ ಸರ್? ಅವ್ರದ್ದು ಇದರಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ? ವಾಟ್ ಇಸ್ BBMP's ರೋಲ್ ಇನ್ ದಿಸ್? BBMP ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತ ಹೇಳಿದ್ರೆ,
ಆ ಕಸಾನ ಫೈನಲ್ ಮ್ಯಾನೇಜ್ ಮಾಡೋದು ಅವ್ರ ಕೈಲಿದೆ. ಫೈನಲ್ ಆಗಿ ಅವ್ರು ಮ್ಯಾನೇಜ್ ಮಾಡಬೇಕು. ಬಟ್ ಆ ಕಸ ಅಲ್ಲಿಗೆ ಹೋಗೋ ತನಕ ರೆಸ್ಪಾನ್ಸಿಬಿಲಿಟಿ ನಮ್ಮ ಹತ್ರ ಇದೆ ಅಲ್ವಾ. ನಾವು ವೇಸ್ಟ್ನ ಸರಿಯಾಗಿ ಸೆಗ್ರಿಗೇಟ್ ಮಾಡಿದೆ BBMP ಕೊಟ್ಬಿಟ್ಟು ಅವ್ರು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂತ ಹೇಳೋದು ತಪ್ಪು. ನಾವು ಫಸ್ಟು ಸರಿಯಾಗಿ ಸೆಗ್ರಿಗೇಟ್ ಮಾಡಿಕೊಡ್ಬೇಕು. ಸೆಗ್ರಿಗೇಟ್ ಮಾಡಿಕೊಟ್ಮೇಲೆ ದೇ ವಿಲ್ ಡೆಫಿನೆಟ್ಲಿ ಅವ್ರ ಡ್ಯೂಟಿ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾ ಇರೋದು. ಸರ್ ಆ್ಯಕ್ಚುಲಿ ಅವ್ರದ್ದು ಏನು ಸರ್ ಇದರಲ್ಲಿ ರೋಲು, ಲೈಕ್ ವಾಟ್ ಇಸ್ BBMP's ರೋಲ್? BBMP's ರೋಲ್ ಇಸ್ ಟು ಮ್ಯಾನೇಜ್ ದಿಸ್ ವೇಸ್ಟ್. ಒಂದು ಅದೇ ನಾನು ಹೇಳಿದಾಗೆ ಈ ವೆಟ್ ವೇಸ್ಟ್ನ ಇದು ಕಾಂಪೋಸ್ಟಿಂಗ್ ಸೆಂಟರ್ಸಿಗೆ ಕಳಿಸೋದು, ಡ್ರೈ ವೇಸ್ಟ್ನ ರೀಸೈಕ್ಲಿಂಗ್ ಯೂನಿಟ್ಸಿಗೆ ಕಳಿಸ್ಬೋದು, ಆ್ಯಂಡ್ ಮಿಕ್ಸೆಡ್ ವೇಸ್ಟ್ನ ಲ್ಯಾಂಡ್ ಫಿಲ್ಸ್ಗೆ ಕಳಿಸ್ಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರಲ್ಲ. ದಿಸ್ ಎಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ, ಫೈನಲ್ ಸ್ಟೇಜ್, ಫೈನಲ್ ಸ್ಟೆಪ್, ಒನ್ಸ್ ದ ಕಲೆಕ್ಷನ್ ಇಸ್ ಡನ್, ಕಲೆಕ್ಷನಿಂದ ಫೈನಲ್ ಡಿಸ್ಪೋಸಲ್ ತನಕ ಅದು BBMP ಜವಾಬ್ದಾರಿ. ದ್ಯಾಟ್ ರೋಲ್ ದೇ ವಿಲ್ ಪ್ಲೇ. ಬಟ್ ಅಂಟಿಲ್ ದೆನ್ ವಿ ವಿಲ್ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್. ಸರ್, ಕಮಿಂಗ್ ಬ್ಯಾಕ್ ಟು ಯೂತ್ ಫಾರ್ ಪರಿವರ್ತನ್, ವೈ ಇಸ್ ಇಟ್ ಯೂತ್ ಬೇಸಿಕಲಿ? ಬೇರೆಯವರು ಆಗಿರ್ಬೋದಲ್ವ, ಬರೀ ಯೂತ್? ಗುಡ್ ಕ್ವೆಶ್ಚನ್. ವೆನ್ ವಿ ಸೇ ಯೂತ್, ಯೂತ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಏಜ್ ಆರ್ ನಂಬರ್. ನಮ್ಮಲ್ಲಿ ಯಂಗೆಸ್ಟ್ ಮೆಂಬರ್ ಬಂದು 7 years ಓಲ್ಡು, ಮತ್ತು ನಮ್ಮ ಎಲ್ಡೆಸ್ಟ್ ಮೆಂಬರ್ ಬಂದು 84 years ಯಂಗ್. ಸೊ ವೆನ್ ವಿ ಸೇ ಯೂತ್, ಇಟ್ ಇನ್ಕ್ಲೂಡ್ಸ್ ಎನಿಬಡಿ ವಿತ್ ಅ ಯೂತ್ಫುಲ್ ಹಾರ್ಟ್. ಸೊ ಯೂತ್ ಅಂತ ಏನಕ್ಕೆ ಇಟ್ವಿ ಅಂದರೆ, ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ ನಾವೆಲ್ಲ ಈಗಲೂ ನಾವೆಲ್ಲ ಯೂತ್ ಕ್ಯಾಟಗರಿಲೇ ಇದ್ದೀವಿ, ಇನ್ನೊಂದು 10 ವರ್ಷ ಇರ್ತೀವಿ. ಸೊ ಸಿನ್ಸ್ ವಿ ವರ್ ಆಲ್ ಯಂಗ್ಸ್ಟರ್ಸ್ ಆಫ್ ದ ಸೇಮ್ ಏಜ್ ಗ್ರೂಪ್, ನಾವು ಅದನ್ನು ಯೂತ್ ಅಂತ ಟರ್ಮ್ ಮಾಡಿದ್ವಿ. ಬಿಟ್ಟರೆ ನಮ್ಮ ಟೀಮಲ್ಲಿ ಯಾವುದೇ ರೀತಿಯಾದಂಥ ಏಜ್ ರಿಲೇಟೆಡ್ ಕನ್ಸ್ಟೆಂಟ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಸಚ್ ಡಿಸ್ಟಿಂಕ್ಷನ್ಸ್. ಎನಿಬಡಿ ಆಫ್ ಎನಿ ಏಜ್ ಗ್ರೂಪ್ ದೇ ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಅಸ್. ಆ್ಯಂಡ್ ಆ್ಯಸ್ ಐ ಮೆನ್ಷನ್ಡ್, ಯೂತ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಏಜ್ ಆರ್ ನಂಬರ್. ಸರ್, ನೀವು ಅವಾಗಲೇ ಹೇಳ್ದಂಗೆ ದರ್ ಆರ್ 2 things ದಟ್ ಯು ಮೆನ್ಷನ್ಡ್. ಯೂತ್ ಫಾರ್ ಪರಿವರ್ತನ್ ಜಾಗನ, ಕಸ ಹಾಕಿರೋ ಜಾಗನ ಕ್ಲೀನ್ ಮಾಡಿ ಆ್ಯಂಡ್ ಬ್ಯೂಟಿಫೈಯಿಂಗ್ ಇಟ್, ಪ್ಲಸ್ ಆಲ್ಸೋ ಅವೇರ್ನೆಸ್ ಆನ್ ಮೆನ್ಸ್ಟ್ಯುಯೇಷನ್ ಆ್ಯಂಡ್ ಅವೇರ್ನೆಸ್ ಆಫ್ ಇಟ್. ಅದು ಬಿಟ್ಟು ಬೇರೆ ಏನಾದರೂ ಗೋಲು ಆಮೇಲೆ ಇನಿಷಿಯೇಟಿವ್ಗಳಿದಾವ ಅಂತ? ಸುಮಾರಿದೆ. ಈಗ ಇನ್ನೊಂದು ನಾನು ರೀಸೆಂಟಾಗಿ ಒಂದು ಕ್ಯಾಂಪೇನ್ನ ಕನ್ಕ್ಲೂಡ್ ಮಾಡಿದ್ದೀವಿ, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ರೀಸೈಕ್ಲಥಾನ್ ಅಂತ. ಏನಿದು ರೀಸೈಕ್ಲಥಾನ್ ಅಂದರೆ, ಆಫ್ಟರ್ ಎವ್ರಿ ಅಕಾಡೆಮಿಕ್ ಇಯರ್ ನೀವು, ನಿಮಗೆ ಕ್ವೆಶನ್ ಕೇಳ್ತೀನಿ ನಾನು. ನಿಮ್ಮ ಹತ್ರ ಒಂದು ನೋಟ್ಬುಕ್ ಇದೆ ಅಂದ್ಕೊಳ್ಳಿ. ಆ ನೋಟ್ಬುಕ್ ಎಂಡ್ ಪೇಜ್ ತನಕ ಬರೆದಿದ್ದೀರಾ ನಿಮ್ಮ ಸ್ಕೂಲ್ ಲೈಫಲ್ಲಿ ಅಥವಾ ಕಾಲೇಜಲ್ಲಿರೋ ತನಕ? ಲಾಸ್ಟ್ ಪೇಜ್ ತನಕ ಬರೆದಿದ್ದೀರಾ? ಎಲ್ಲ ಬುಕ್ಗಳಲ್ಲಿ ಒಂದಾದರೂ ಇರುತ್ತಲ್ವ? ಓಕೆ. ಆ ಥರ ಏನಾಗುತ್ತೆ, ನಮ್ಮ ಬೆಂಗಳೂರು ಅಂತ ಸಿಟಿನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ನೋಟ್ಬುಕ್ಸಲ್ಲಿ ನಿಮಗೆ ಅನ್ಯೂಸ್ ಶೀಟ್ಸ್ ಇದ್ದೇ ಇರುತ್ತೆ. ಸೊ ಈಗ ಈ ಅನ್ಯೂಸ್ ಶೀಟ್ಸ್ ಏನಿರುತ್ತೆ, ಸೊ ಆಫ್ಟರ್ ಎವ್ರಿ ಅಕಾಡೆಮಿಕ್ ಇಯರ್ ವಿ ಕಂಡಕ್ಟ್ ಅ ಕಲೆಕ್ಷನ್ ಕ್ಯಾಂಪೇನ್. ವಿ ಕಲೆಕ್ಟ್ ಯೂಸ್ ನೋಟ್ಬುಕ್ಸ್ ವಿತ್ ಅನ್ಯೂಸ್ ಶೀಟ್ಸ್. ಬರೆದಿರೋ ನೋಟ್ಬುಕ್ಕಲ್ಲಿ ಏನು ಬರೀದೇ ಇರೋ ಹಾಳೆಗಳಿರುತ್ತೆ ಅಂಥ ಬುಕ್ಸ್ನ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿ ಅನ್ಯೂಸ್ ಶೀಟ್ಸ್ನ ಅದರಿಂದ ತೆಗೆದು, ಅದನ್ನು ಸಿಂಗಲ್ ಲೈನು, ಡಬಲ್ ಲೈನು, 4 ಲೈನು ಆ ಥರ ಅದನ್ನು ಸೆಗ್ರಿಗೇಟ್ ಮಾಡಿಬಿಟ್ಟು ವಿ ಗೆಟ್ ಅವರ್ ವಾಲಂಟಿಯರ್ಸ್ ಟು ಬೈಂಡ್ ದಮ್ ಇಂಟು ನ್ಯೂ ಬುಕ್ಸ್. ಹೊಸ ಬುಕ್ಸ್, ಬ್ರ್ಯಾಂಡ್ ನ್ಯೂ ಬುಕ್ಸ್ ಥರನೇ ಇರುತ್ತದು. ಅದನ್ನು ಬೈಂಡ್ ಮಾಡಿಬಿಟ್ಟು ಇದನ್ನು ಕರ್ನಾಟಕದಲ್ಲಿರುವಂಥ ಗ್ರಾಮಾಂತರ ಜಿಲ್ಲೆಗಳಲ್ಲಿ, ನಾವು ಬೆಂಗಳೂರು ಸಿಟಿ ಒಳಗಲ್ಲ, ಔಟ್ಸೈಡ್ ಬ್ಯಾಂಗ್ಳೂರ್ ರೂರಲ್ ಏರಿಯಾಸಲ್ಲಿ ಇದನ್ನು ನಾವು ಸರ್ಕಾರಿ ಶಾಲೆಗಳಿಗೆ ಫ್ರೀ ಆಫ್ ಕಾಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದರಿಂದ ಒಂದು ಎಲ್ಲೋ ಒಂದು ಕಡೆ ವೇಸ್ಟ್ ಆಗಿ ಹೋಗ್ತಿದ್ದಂಥ ಶೀಟ್ಸು ಯು ಆರ್ ಪುಟ್ಟಿಂಗ್ ಇಟ್ ಇನ್ ಟು ಯೂಸು. ಇನ್ನೊಂದು, ಇದು ಭಾಳ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಇದನ್ನು. ಅಂದರೆ ಇಫ್ ಯು ಸಿ, ಈ ಅನ್ಯೂಸ್ ಶೀಟ್ಸ್ನ ತೆಗೆದು ಬೈಂಡ್ ಮಾಡಿ ಅದನ್ನು ಇದು ರಫ್ ನೋಟ್ ಥರ ತುಂಬ ಜನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಅ ವೆರಿ ಕಾಮನ್ ಆರ್ ಅ ಪಾಪ್ಯುಲರ್ ಪ್ರಾಕ್ಟಿಸ್. ಸೊ ಎಲ್ಲೋ ಒಂದು ಕಡೆ ಇದಕ್ಕೆ ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಿದ್ರೆ, ಇದನ್ನು ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಎಲ್ಲೋ ಒಂದು ಕಡೆ ಆ ವೇಸ್ಟೇಜ್ ಆಫ್ ಶೀಟ್ಸ್ ನಾವು ಕಡಿಮೆ ಮಾಡ್ಬೋದು ಅನ್ನೋದೊಂದು ನಮ್ಮ ಗೋಲು. ಲಾಸ್ಟ್ ಇಯರ್ ವಿ ವರ್ ಏಬಲ್ ಟು ಕಲೆಕ್ಟ್ ಅಬೌಟ್ 3 ton ಶೀಟ್ಸ್, 3 ton ಬುಕ್ಸ್. ಅದರಲ್ಲಿ 1 ton 350 kgs ಆಫ್ ಶೀಟ್ಸ್, ಅನ್ಯೂಸ್ ಶೀಟ್ಸ್ ಸಿಗ್ತದೆ ನಮಗೆ. ಅದರಿಂದ ವಿ ಕುಡ್ ಮೇಕ್ ಅಬೌಟ್ 3,300 ಬುಕ್ಸ್. ಈ ವರ್ಷ ನಾವು 5 ton ಬುಕ್ಸ್ನ ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಸುಮಾರು ಒಂದು 3 ton ಅಷ್ಟು ನಮಗೆ ಅನ್ಯೂಸ್ ಶೀಟ್ ಸಿಕ್ತು. ವಿ ವರ್ ಏಬಲ್ ಟು ಮೇಕ್ 5,075 ಬುಕ್ಸ್ ದಿಸ್ ಟೈಮ್. ಸೊ ಈಗ ನಾವು ಈಗ ಕರೆಂಟ್ಲಿ ನಾವು ಆ ಬುಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಫೇಸಲ್ಲಿದ್ದೀವಿ. ಮೊನ್ನೆ ನಮ್ಮ ತಂಡದಿಂದ ನಾವು ತುಮಕೂರು, ಚಿತ್ರದುರ್ಗ ಮತ್ತು ತೀರ್ಥಹಳ್ಳಿ, ಈ 3 ತೀರ್ಥಹಳ್ಳಿ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಸೊ ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಡಿಸ್ಟ್ರಿಕ್ಟ್ಸಲ್ಲಿ ಸುಮಾರು ಒಂದು 9 ಗೌರ್ಮೆಂಟ್ ಸ್ಕೂಲ್ಸ್ಗೆ ಕೊಟ್ಬಿಟ್ಟು ಬಂದಿದ್ದೀವಿ ಆ ಬುಕ್ಸ್ನ. ಈಗ ಇನ್ನೊಂದಷ್ಟು ಬುಕ್ಸ್ ಇದೆ. ವಿ ಆರ್ ಪ್ಲಾನಿಂಗ್ ಟು ಡಿಸ್ಟ್ರಿಬ್ಯೂಟ್ ಜಸ್ಟು ರಾಯಚೂರು, ಬಿಜಾಪುರ ಮತ್ತು ಬಾಗಲಕೋಟು, ಈ ಥರ ಸ್ವಲ್ಪ ಎಲ್ಲಿ ರೂರಲ್ ಏರಿಯಾಸ್, ಎಲ್ಲಿ ಸ್ವಲ್ಪ ಆ್ಯಕ್ಚುಯಲ್ ನೀಡ್ ಮತ್ತು ರಿಕ್ವೈರ್ಮೆಂಟ್ ಇದೆಯೋ ಅಲ್ಲಿ ತಲುಪಿಸೋವಂಥ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ಈ ರೀತಿ ನಾವು ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸರ್, ಆಪ್ರೇಷನಲ್ ಸ್ಟ್ಯಾಂಡ್ ಆಫ್ ವ್ಯೂ ಅಲ್ಲಿ ನೋಡಬೇಕಂದ್ರೆ, ಒಂದು NGOಗೆ ಎಕ್ಸಾಂಪಲ್ ಇಷ್ಟೊಂದೆಲ್ಲ ಮಾಡ್ತಿದ್ದೀರಾ,
ಆಪ್ರೇಷ್ನಲಿ ನೀವು ಹೇಗೆ ಹೌ ಆರ್ ಯು ಡೂಯಿಂಗ್ ಇಟ್? ಬಿಕಾಸ್ ನೀವು ಹೇಳ್ದಂಗೆ ಎವ್ರಿ ವೀಕೆಂಡ್ ಮಾತ್ರ ನಾವು ಮಾಡೋದು, ಪ್ಲಸ್ ಪ್ರತಿ ಏಜ್ಗೂ ಇದ್ದಾರೆ, ಪ್ಲಸ್ ಯು ಸೇಯಿಂಗ್ 10,000 ಪ್ಲಸ್ ವಾಲಂಟಿಯರ್ಸ್. ನೀವು ಅದನ್ನೆಲ್ಲ ಅಕೌಂಟಿಗೆ ಹೆಂಗೆ ಇಟ್ಕೊತೀರಾ? ಆಪ್ರೇಷ್ನಲಿ ಹೌ ಡು ಯು ರನ್ ಅನ್ NGO? ಓಕೆ, ಆಪ್ರೇಷನಲಿ ಸ್ಪೀಕಿಂಗ್, ಒಂದು ನಮ್ಮಲ್ಲಿ ಒಂದು ಕೋರ್ ಟೀಮ್ ಅನ್ನೋದೊಂದಿರುತ್ತೆ. ಕೋರ್ ಟೀಮಲ್ಲಿ ಅಬೌಟ್ ಒಂದು 30 to 35 ಮೆಂಬರ್ಸ್. ದಿಸ್ ಇಸ್ ವೇರ್ ದ ಮೇಜರ್ ಡಿಸಿಷನ್ಸ್ ಆರ್ ಟೇಕನ್. ಪ್ಲ್ಯಾನಿಂಗು ಮತ್ತು ಕೆಲವು ಡಿಸಿಷನ್ಸ್ ಎಲ್ಲ ನಾವು ಈ ಕೋರ್ ಟೀಮಲ್ಲಿ ತೊಗೋತೀವಿ. ಇದರ ನೆಕ್ಸ್ಟ್ ಬರೋದು ನಮ್ಮ ವಾಲಂಟಿಯರ್ ಬೇಸು. ಸೊ ನಮ್ಮ ಆ್ಯಕ್ಟಿವಿಟೀಸು ಹೆಚ್ಚಾಗಿ ನಮ್ಮ ಆ್ಯಕ್ಟಿವಿಟೀಸ್ ವೀಕೆಂಡ್ಸಲ್ಲೇ ಇರುತ್ತೆ, ಬಟ್ ಇದರ ಪ್ಲ್ಯಾನಿಂಗು ಓವರ್ ದ ವೀಕ್ ನಡೆಯುತ್ತೆ. ಓವರ್ ದ ವೀಕ್ ಹೇಗೆ ಅಂದರೆ ಓವರ್ ದ ಫೋನ್ ಕಾಲ್ ನಡೆಯುತ್ತೆ. ನಮ್ಮದೇನಾದರೂ ಮೀಟಿಂಗ್ಸ್ ಇತ್ತು ಅಂದರೆ ನಾವು ವರ್ಚುವಲಿ ಮಾಡ್ಕೋತೀವಿ. ನಾವು ಹೆಚ್ಚಾಗಿ ನಮಗೆ ವೀಕ್ ಡೇಸಲ್ಲಿ ನಾವು ಒಂದು ಸ್ಪಾಟ್ ಫಿಕ್ಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಜಾಗ, ಅದೇ ನಾನು ಹೇಳಿದೆ ನಾನು ನಿಮಗೆ ಬ್ಯೂಟಿಫಿಕೇಷನ್ ಇವೆಂಟು, ಅದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸ್ಪಾಟ್ನ ವಿಸಿಟ್ ಮಾಡೋದೊಂದು ಕೆಲಸ ಇರುತ್ತೆ. ಅಲ್ಲಿನ BBMP ಅಥಾರಿಟೀಸ್ ಜೊತೆ ಅದೊಂದು ಅಡಿಷ್ನಲ್ ಟಾಸ್ಕ್ ಇರುತ್ತೆ ನಮಗೆ. ಸೊ ನಾವೇನು ಮಾಡ್ತೀವಿ, ವೀಕ್ ಡೇಸಲ್ಲಿ ಟೈಮ್ ಸಿಕ್ಕಿದಾಗ ಈಗ ಲಂಚ್ ಅವರ್ಸು ಆ ಥರ ಟೈಮ್ನ ನಾವು ಸ್ಪಾಟ್ನ ವಿಸಿಟ್ ಮಾಡೋದಕ್ಕೆ ಮತ್ತು BBMP ಅಫಿಷಿಯಲ್ಸ್ ಮೀಟ್ ಮಾಡೋದಕ್ಕೆ ಅದನ್ನು ನಾವು ಆ ಟೈಮ್ನ ಯೂಟಿಲೈಸ್ ಮಾಡ್ಕೋತೀವಿ. ಪ್ಲ್ಯಾನಿಂಗ್ ಹ್ಯಾಪನ್ಸ್, ನಾನು ನಿಮಗೆ ಹೇಳಿದಾಗೆ ಓವರ್ ಫೋನ್ ಕಾಲೇ ನಮ್ಮ ಪ್ಲ್ಯಾನಿಂಗ್ ಆಗುತ್ತೆ. ಈವೆಂಟ್ ವಿಲ್ ಹ್ಯಾಪನ್ ಆನ್ ಐದರ್ ಸ್ಯಾಟರ್ಡೇ ಆರ್ ಸಂಡೇ. ಸೊ ಈ ರೀತಿ ನಾವು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಎಲ್ಲರೂ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರೋದ್ರಿಂದ ಸಂಹವ್ ಅದೇ ನಾನು ಇನಿಷಿಯಲಿ ನಾನು ನಿಮಗೆ ಆಗಲೇ ಪ್ರೀವಿಯಸ್ ಇದರಲ್ಲಿ ಹೇಳಿದಾಗ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ನಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಆಲ್ಸೋ. ಸೊ ಕೆಲಸದ ಮಧ್ಯದಲ್ಲಿ ಸಿನ್ಸ್ ವಿ ಆರ್ ನಾಟ್ ಫುಲ್ ಟೈಮರ್ಸ್, ನಾವು ಯಾರೂ ಇದರಲ್ಲಿ ಫುಲ್ ಟೈಮ್ ಇಲ್ಲ, ನಾವೆಲ್ಲ ಪ್ಯಾಷನೆಟ್ ಸೋಷಿಯಲ್ ವರ್ಕರ್ಸ್ ಅಷ್ಟೇ. ಸೊ ನಮಗೆ ಎಲ್ಲೆಲ್ಲಿ ಫ್ರೀ ಟೈಮ್ ಸಿಗುತ್ತೆ ಆ ಟೈಮ್ನ ನಾವು ಈ ಕೆಲಸಕ್ಕೆ ಆ ಟೈಮ್ನ ಯುಟಿಲೈಸ್ ಮಾಡ್ಕೋತೀವಿ. ಇಟ್ ಇಸ್ ಮೋರ್ ಆಫ್ ಅ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಸರ್, ಆ್ಯಸ್ ಸೋಷಿಯಲ್ ಆ್ಯಕ್ಟಿವಿಸ್ಟ್, ಎಂಥೂಸಿಯಸ್ಟ್, ಇದಕ್ಕೆಲ್ಲ ವೇರ್ ಆರ್ ಯು ಗೋಯಿಂಗ್? ಮುಂದೆ ಹೇಗೆ ನೋಡ್ತಿದ್ದೀರಾ ಸರ್? ವಾಟ್ ಈಸ್ ಯುವರ್ ಏಮ್? ಸರ್, our aim is to motivate and inspire as many youngsters as possible to try volunteering at least once. ಒಂದ್ಸಲ ಟ್ರೈ ಮಾಡಿ ನೋಡಲಿ, ಅವ್ರಿಗೆ ಇಷ್ಟ ಆದರೆ ದೇ ಕ್ಯಾನ್ ಕಂಟಿನ್ಯೂ. ಆರ್ ಎಲ್ಸ್ ಅಟ್ಲೀಸ್ಟ್ ಒಂದ್ಸಲ ಆದರೂ ನನ್ನ ಸೊಸೈಟಿಗೆ ನನಗೋಸ್ಕರ ಅಲ್ಲದೆ ಸೊಸೈಟಿಗೋಸ್ಕರ ಏನೋ ಮಾಡಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ಕ್ಯಾರಿ ಮಾಡ್ತಾರೆ. ಸೊ ಇದರಲ್ಲಿ ಒಂದು ಕ್ವಶನ್ ಸರ್, ಲಿಟಲ್ ಕ್ಯೂರಿಯಸ್. ಇದು ದೇ ಇಸ್ ನೋ ಸ್ಯಾಲ್ರಿ ಟು ಇಟ್, ದೇ ಇಸ್ ನೋ ಫಿನಾನ್ಷಿಯಲ್ ಬೆನಿಫಿಟ್, ಬಟ್ ಸ್ಟಿಲ್ ಆಪ್ರೇಷನ್ ಎಷ್ಟೊಂದು ಜನ ಇನ್ವಾಲ್ವ್ ಆಗಿದ್ದಾರೆ, ಗೌರ್ಮೆಂಟ್ ಅಥಾರಿಟೀಸ್ ಇನ್ವಾಲ್ವ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ಪ್ರೆಸೆನ್ಸ್ ಆ್ಯಂಡ್ ಎಫರ್ಟ್ ಇಸ್ ಪುಟ್ ಇನ್ ಅಲ್ವಾ? ಇದರಲ್ಲಿ ಹೌ ಡು ಯು ರನ್ ಎನ್ ಆರ್ಗನೈಸೇಷನ್ ಆ್ಯಸ್ ಸಚ್ ಫಿನಾನ್ಷಿಯಲಿ? ಫಂಡ್ ಹೇಗೆ ರೇಸ್ ಮಾಡ್ತೀರಾ? ದುಡ್ಡು ಎಲ್ಲಿಂದ ಬರುತ್ತೆ? ಫಂಡ್ ರೇಸಿಂಗ್ ಅಗೇನ್ ಇನಿಷಿಯಲಿ ನಾವು ಶುರು ಮಾಡಿದಾಗ ನಾವು ನಮ್ಮ ಪಾಕೆಟ್ ಮನಿಯಿಂದ ಪೂಲ್ ಇನ್ ಮಾಡ್ತಿದ್ವಿ. ಆಮೇಲೆ ಪೀಪಲ್ ಹೂ ಆರ್ ಇಂಪ್ರೆಸ್ಡ್ ವಿತ್ ಅವರ್ ವರ್ಕ್ ದೇ ಸ್ಟಾರ್ಟ್ ಡೊನೇಟಿಂಗ್ ಟು ಅಸ್. ಮತ್ತು ನಾವೀಗ CSR ಕೊಲಾಬ್ರೇಷನ್ಸ್ ಮಾಡ್ತೀವಿ, ಮತ್ತು ರೋಟ್ರಿ ಲಯನ್ಸ್ ಕ್ಲಬ್ ಅವ್ರ ಜೊತೆ ಕೊಲಾಬ್ ಮಾಡ್ತೀವಿ. ಸೊ ರೋಟ್ರಿ ಲಯನ್ಸ್ ಅವ್ರ ಜೊತೆ ಮಾಡಿದಾಗ ಏನಾಗುತ್ತೆ, ವಿ ಪ್ರೊವೈಡ್ ವಾಲಂಟಿಯರಿ ಸಪೋರ್ಟ್. ನಾವು ಕಂಪ್ಲೀಟ್ ಎಲ್ಲ ಆರ್ಗನೈಸ್ ಮಾಡ್ತೀವಿ, ರಿಸೋರ್ಸಸ್ನ ಅವ್ರು ಸ್ಪಾನ್ಸರ್ ಮಾಡ್ತಾರೆ ಆ ರೀತಿ. ಮತ್ತು ವರ್ಷಕ್ಕೆ 2 ಸಲ ನಾವು ಕ್ರೌಡ್ ಫಂಡಿಂಗ್ ಮಾಡ್ತೀವಿ, ಜಾನ್ವರಿಯಲ್ಲಿ ಒಂದು ಸಲ, ಆಗಸ್ಟಲ್ಲಿ ಒಂದು ಸಲ. ಸೊ ಆವಾಗ ಪೀಪಲ್ ವಿಲ್ ಡೊನೇಟ್ ₹1 to ಮೇ ಬಿ 10,000 15,000 rupees. ಸೊ ಆ ರೀತಿ ಅದೆಲ್ಲ ಸೇರಿ ಒಂದು ಕಾರ್ಪಸ್ ಫಂಡ್ ಥರ ಮಾಡಿದ್ದೀವಿ. ಸೊ ಆ ಫಂಡನ್ನ ನಾವು ಯೂಟಿಲೈಸ್ ಮಾಡ್ಕೋತೀವಿ ನಮ್ಮ ಇನಿಷಿಯೇಟಿವ್ಸ್ಗೆ. ಮತ್ತು ನೀವು ಹೇಳಿದಾಗೆ ನಮ್ಗೆ ಯಾರಿಗೂ ಇದರಲ್ಲಿ ಸ್ಯಾಲ್ರಿ ಇಲ್ಲ. ಸೊ ವಿ ಹ್ಯಾವ್ ಝೀರೋ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್. ನಾವು ನಮ್ಮ ಆಫೀಸ್ ಇರೋ ಜಾಗ ಇಟ್ಸ್ ಅವರ್ ಓನ್ ಪ್ಲೇಸ್. ಮುಂಚೆ ಆಫೀಸ್ ಶುರು ಮಾಡಿದಾಗ YFP ಯೂತ್ ಫಾರ್ ಪರಿವರ್ತನ್ ಶುರು ಮಾಡಿದಾಗ ನಮ್ಮ ಮನೆ ಮೇಲ್ಗಡೆ ಒಂದು ಸ್ಟೋರ್ ರೂಮ್ ಇತ್ತು. ಆ ಸ್ಟೋರ್ ರೂಮ್ನ ನಾವು ಆಫೀಸಾಗಿ ಕನ್ವರ್ಟ್ ಮಾಡಿದ್ದು. ಆಮೇಲೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಾವು ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ನಮ್ಮದೊಂದು ಮನೆ ರೆಂಟಿಗೆ ಕೊಟ್ಟಿದ್ವಿ. ಇಟ್ಸ್ ಅ 1 BHK ಹೌಸ್. ಅದು ಖಾಲಿ ಆಯಿತು. ಸೊ ದ್ಯಾಟ್ಸ್ ವೆನ್ ವಿ ಶಿಫ್ಟೆಡ್ ಅವರ್ ಆಫೀಸ್ ಟು ದ್ಯಾಟ್ ಪ್ಲೇಸ್. ಸೊ ಅಲ್ಲಿ ಝೀರೋ ರೆಂಟ್, ಬಿಕಾಸ್ ನಮ್ಮದೇ ಜಾಗ ಇದೆ ಆ್ಯಂಡ್ ನಾವು ಯಾರೂ ಸ್ಯಾಲ್ರಿ ಡ್ರಾ ಮಾಡಲ್ಲ. ಸೊ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಝೀರೋ ಇದೆ. ಸೊ ವಾಟ್ ಎವರ್ ಮನಿ ಈಸ್ ಫ್ಲೋಯಿಂಗ್ ಇನ್, ಇಟ್ ಈಸ್ ಬೀಂಗ್ ಯುಟಿಲೈಸ್ ಫಾರ್ ದೀಸ್ ಆ್ಯಕ್ಟಿವಿಟೀಸ್, ಇನಿಷಿಯೇಟಿವ್ಸಿಗೆ ಯೂಸ್ ಮಾಡ್ತೀವಿ. ಸರ್, ನೀವು ಇಷ್ಟೆಲ್ಲ ಮಾಡ್ತಿದ್ದೀರಲ್ವ? ಸೊ ದಿಸ್ ಒನ್ ಟರ್ಮ್ ಎಕನಾಮಿಕ್ಸಲ್ಲಿ ನಾನು ಓದಿದಾಗ ಇಟ್ಸ್ ಕಾಲ್ಡ್ ಪಿಸ್ಟಲ್. ಅಂದರೆ ಪೊಲಿಟಿಕಲ್, ಇಂಡಸ್ಟ್ರಿಯಲ್, ಸೋಷಿಯಲ್, ಟೆಕ್ನಾಲಜಿಕಲ್, ಲೀಗಲ್, ಆಮೇಲೆ ಎಕನಾಮಿಕಲ್. ಇದಿಷ್ಟು ಫ್ಯಾಕ್ಟರ್ಸ್ ಎನಿ ಆರ್ಗನೈಸೇಷನ್, ಎನಿ ಬಿಸ್ನೆಸ್, ಎನಿ ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಿದಾಗ ಇದೆಲ್ಲ ಎಫೆಕ್ಟ್ ಆಗುತ್ತೆ. ಇದರಲ್ಲಿ what are the things that has affected you in a good way or which has caused you a challenge? ಒಂದು ನಮ್ಮ ಮೇಜರ್ ಚಾಲೆಂಜ್ ದಟ್ ವಿ ಫೇಸ್ ಇಸ್ ಕನ್ಸಿಸ್ಟೆನ್ಸಿ. ಬಿಕಾಸ್ ಶುರು ಇಂಡಿವಿಜುವಲಿ ನೋಡ್ತಾದ್ರೆ ಪೊಲಿಟಿಕಲಿ ಓಕೆ ನಿಮ್ಗೆ ಏನಾದರೂ ಚಾಲೆಂಜ್ ಬಂದಿದೆಯಾ? ಪೊಲಿಟಿಕಲ್ ಚಾಲೆಂಜ್ ನಮ್ಗೆ ಸಪೋರ್ಟೆಡ್ ಪೊಲಿಟಿಕಲ್ ಚಾಲೆಂಜ್ ನಮ್ಗೆ ಇದುವರೆಗೂ ನಾವು ಎಲ್ಲೂ ಫೇಸ್ ಮಾಡಿಲ್ಲ ಲಕ್ಕಿಲಿ.
ಯಾಕಂದರೆ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಇರ್ರೆಸ್ಪೆಕ್ಟಿವ್ ಆಫ್ ದಿಯರ್ ಐಡಿಯಾಲಜಿ ಯಾರೋ ಒಂದು ಒಳ್ಳೇದು ಮಾಡ್ತಿದ್ದಾರೆ ಅಂತ ಹೇಳಿ ದೇ ವಿಲ್ ಡೆಫಿನೆಟ್ಲಿ ಸಪೋರ್ಟ್. ತೊಂದರೆ ಅಂತೂ ಕೊಡೋಕ್ಕೆ ಬರಲ್ಲ. ರೈಟ್. ಸೊ ಆ ರೀತಿ ನಮಗೆ ಎಲ್ಲೂ ಪೊಲಿಟಿಕಲ್ ಚಾಲೆಂಜ್ ನಾವೆಲ್ಲೂ ಫೇಸ್ ಮಾಡಿಲ್ಲ, ಥ್ಯಾಂಕ್ಫುಲಿ. ಇನ್ಫ್ಯಾಕ್ಟ್ ವಿವ್ ರಿಸೀವ್ ಸಪೋರ್ಟ್ ಫ್ರಮ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಅಕ್ರಾಸ್ ಸ್ಪೆಕ್ಟ್ರಮ್. ಸೊ ದಟ್ಸ್ ಅಬೌಟ್ ಪೊಲಿಟಿಕಲ್. ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ರೆ ಇಂಡಸ್ಟ್ರಿಯಲ್ ಅಂದರೆ ನೀವೂ ಕಸ ಕ್ಲೀನ್ ಮಾಡ್ತೀರಾ. ಸೊ ದ ಕಲೆಕ್ಟೆಡ್ ವೇಸ್ಟ್ ಹೌ ಡು ಯು ಪುಟ್ ಇಟ್ ಫಾರ್ವರ್ಡ್? ಎಸ್. ಸೊ ನಾವು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು BBMP ಜೊತೆ ಫಸ್ಟೇ ಕೋಆರ್ಡಿನೇಟ್ ಮಾಡಿರ್ತೀವಿ. ಸೊ ಕಸದ ಕ್ಲಿಯರೆನ್ಸ್ ಮತ್ತು ವಿಲೇವಾರಿ ತನಕ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ಅಲ್ಲಿ. ಅದಾದಮೇಲಿಂದ ಅಲ್ಲಿ ಫರ್ದರ್ ಕ್ಲೀನಿಂಗ್, ಬ್ಯೂಟಿಫಿಕೇಷನ್ ಬೈ ಪೇಂಟಿಂಗ್, ಡೂಯಿಂಗ್ ಪೋರ್ಟ್ರೇಟ್ಸ್, ಮತ್ತು ಕೆಲವು ಕಡೆ ಬೆಂಚಸ್ನ ನಾವೇ ಇನ್ಸ್ಟಾಲ್ ಮಾಡ್ತೀವಿ. ಅಂದರೆ ಸಿಮೆಂಟ್ ಬ್ಲಾಕ್ಸ್ ಇಟ್ಟು ಅದಕ್ಕೆ ಕಲ್ಲು ಹಾಕಿ ಅದೆಲ್ಲ ಮಾಡ್ತೀವಿ. ಸೊ ಅಲ್ಲಿಂದ ನಮ್ಮ ಕೆಲಸ ಇರುತ್ತೆ. ಸೊ ಸಿನ್ಸ್ ಇಟ್ಸ್ ಅ ಕೊಲಾಬ್ರೇಷನ್ ಬಿಟ್ವೀನ್ ದಿ NGO ಆ್ಯಂಡ್ ದ ಗೌರ್ಮೆಂಟ್ ಅಥಾರಿಟಿ, ಇಟ್ ಈಸ್ ಕ್ವೈಟ್ ಈಸಿ ದಟ್ ವೇ. ಸೋಷಲಿ ಹೇಗಿದೆ ಸರ್? ಅಂದರೆ ಜನರ ರಿಯಾಕ್ಷನ್? ದಿಸ್ ಇಸ್ ವೇರ್ ಕನ್ಸಿಸ್ಟೆನ್ಸಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಸರ್. ಯಾಕೆಂದರೆ ನಾವೆಲ್ಲರೂ ಶುರು ಮಾಡಿದಾಗ ಸ್ಟೂಡೆಂಟ್ಸ್ ಆಗಿದ್ವಿ, ಇವಾಗೆಲ್ಲ ಆಲ್ಮೋಸ್ಟ್ ಸುಮಾರು ಜನರಿಗೆ ಮದುವೆಗಳಾಗಿದೆ. ಸೊ ಎಲ್ಲೊಂದು ಕಡೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗಿದೆ. ಸೊ ಕನ್ಸಿಸ್ಟೆನ್ಸಿ ಈಸ್ ಡೆಫಿನೆಟ್ಲಿ ಅ ಚಾಲೆಂಜ್, ಬಟ್ ಲಕಿಲಿ ಸಮ್ ಆಫ್ ವಿವ್ ಬೀನ್ ಏಬಲ್ ಟು ಬ್ಯಾಲೆನ್ಸ್ ದ್ಯಾಟ್, ಬಿಕಾಸ್ ಎಲ್ರಿಗೂ ಇರೋಂಥ ಒಂದು ಕಮಿಟ್ಮೆಂಟು, ಒಂದು ಡೆಡಿಕೇಷನು. ನಮ್ಮ ಟೀಮು ನಾವು ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಕಮಿಟ್ಮೆಂಟು, ಡೆಡಿಕೇಷನ್ ಪ್ರತಿಯೊಬ್ಬರಿಗೂ ಇದೆ. ಸೊ ಐ ಥಿಂಕ್ ದಟ್ ಈಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಮತ್ತು ಸೋಷಲಿ ಸ್ಪೀಕಿಂಗ್ ನಮ್ಮ ಸುತ್ತಮುತ್ತ ಇರೋ ಜನರು ಎಲ್ಲರೂ ನಾವು ಮಾಡೋ ಕೆಲಸನ ಈಗ ನಾವು ಒಂದು ವಾಟ್ಸಪ್ ಸ್ಟೇಟಸ್ ಹಾಕ್ತೀವಿ ಅಂದ್ಕೊಳ್ಳಿ, ಆ ಸ್ಟೇಟಸ್ನ ರಿಪ್ಲೈ ಮಾಡ್ತಾರೆ ಗ್ರೇಟ್ ಜಾಬ್ ಅಂತ. ದ್ಯಾಟ್ ವಿಲ್ ಮೋಟಿವೇಟ್ ಅಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕೋ ಪೋಸ್ಟ್ಗೆ, ರೀಲ್ಸ್ಗೆ, ಅದಕ್ಕೆ ಬರೋ ಕಮೆಂಟ್ಸು ಅದೆಲ್ಲ ಓದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ದಟ್ ಇಸ್ ವಾಟ್ ಕೀಪ್ಸ್ ಅಸ್ ಗೋಯಿಂಗ್, ಆ್ಯಂಡ್ ಐ ಥಿಂಕ್ ದಟ್ಸ್ ಅ ಫ್ಯೂಲ್ ಟು ಅವರ್ ಇಂಜಿನ್. ರೈಟ್. ಟೆಕ್ನಾಲಜಿಕಲ್ ಈಸ್ ಆಲ್ಸೋ ಒನ್ ಫ್ಯಾಕ್ಟರ್. ಅಂದರೆ ಆ್ಯಕ್ಟಿವ್ಲಿ ನೀವು PR ಎಲ್ಲೂ ಮಾಡಿಲ್ಲ ಅಲ್ವಾ? ಸೊ ಹೌ ಹ್ಯಾವ್ ಯು ಟ್ರೈಡ್, ಆರ್ ನಿಮಗೆ ರೀಚ್ ಆಗಿರೋದು ಮೀಡಿಯಾ, ಇಲ್ಲ ನೀವು ಮೀಡಿಯಾ ರೀಚ್ ಆಗಿರೋದು ಇನ್ಸ್ಟೆನ್ಸಸ್ ಟು ಪ್ರಮೋಟ್ ವಾಟ್ ಯು ಆರ್ ಡೂಯಿಂಗ್? ನಮಗೆ ಐ ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಬಿ ಗ್ರೇಟ್ಲಿ ಥ್ಯಾಂಕ್ಫುಲ್ ಟು ಸೋಷಿಯಲ್ ಮೀಡಿಯಾ. ಯಾಕಂದರೆ ನಾವು ಶುರು ಮಾಡಿದ ಫಸ್ಟ್ ಈವೆಂಟಿಂದ ಹಿಡಿದು ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾ ಹ್ಯಾಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ ಗ್ರೋತ್ ಸೋ ಫಾರ್. ನೀವು ಮಾಡಿರೋ ಪೋಸ್ಟ್ ಮಾರ್ಕೆಟಿಂಗ್ ಎಲ್ಲ ಆರ್ಗ್ಯಾನಿಕ್? ಎಲ್ಲ ಆರ್ಗ್ಯಾನಿಕ್ಕೆ ಸರ್, ಎಲ್ಲ ಆರ್ಗ್ಯಾನಿಕ್ಕೆ. ನಾವು ನಮಗೆ ಬೇಸಿಕಲಿ ನಮಗೆ ಮೇಜರಾಗಿ ಹೆಲ್ಪ್ ಆಗಿರೋದು ನಮ್ಮ ಬಿಫೋರ್ ಆಫ್ಟರ್ ಪಿಕ್ಚರ್ಸ್. ನಾವೊಂದು ಸ್ಪಾಟ್ನ ಕ್ಲೀನ್ ಮಾಡಿ ಬ್ಯೂಟಿಫೈ ಮಾಡಿದಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ನಾವೊಂದು ಪೋಸ್ಟ್ ಹಾಕ್ತೀವಿ. ಆ ಒಂದು ಕ್ಯೂರಿಯಾಸಿಟಿ ತುಂಬ ಜನ ಡ್ರಾ ಮಾಡುತ್ತೆ. ಇದು ಹೀಗಿದ್ದ ಜಾಗ ಹೇಗಾಯಿತು ಅಂತ ನೋಡೋಕ್ಕಂತಲೇ ಜನ ಬರ್ತಾರೆ. ಸೊ ಐ ಥಿಂಕ್ ದಿಸ್ ಕ್ಯೂರಿಯಾಸಿಟಿ ಟ್ರಿಗರ್ಡ್ ಬೈ ಸೋಷಿಯಲ್ ಮೀಡಿಯಾ, ಐ ಥಿಂಕ್ ದಿಸ್ ಇಸ್ ವಾಟ್ ಹೆಲ್ಪ್ಡ್ ಅಸ್ ಸೋ ಫಾರ್. ಅದರಿಂದ ಫಾಲೋವರ್ಸ್ ಡೆಫಿನೆಟ್ಲಿ ವಾಲಂಟಿಯರ್ಸು ಜಾಸ್ತಿ. ಹೌದು. ಮತ್ತು ಸುಮಾರು ಜನರಿಗೆ ಏನಾಗುತ್ತೆ, ತುಂಬ ಜನರಿಗೆ ಸೊಸೈಟಿ ಏನೋ ಒಂದು ಸೋಷಿಯಲ್ ವರ್ಕ್ ಮಾಡಬೇಕು, ವಾಲಂಟಿಯರ್ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಹೇಗೆ ಜಾಯ್ನ್ ಆಗೋದು, ಎಲ್ಲಿ ಜಾಯ್ನ್ ಆಗೋದು ಗೊತ್ತಿರಲ್ಲ. ಸೊ ಐ ಥಿಂಕ್ ಇಂಥ ಕಡೆ ನಮಗೆ ಸೋಷಿಯಲ್ ಮೀಡಿಯಾ ಅಗೇನ್ ಹೆಲ್ಪ್ಸ್ ಅ ಲಾಟ್, ಬಿಕಾಸ್ ಯಾರ್ಯಾರು ನಮಗೆ ಲೈಕ್ ಮೈಂಡೆಡ್ ಇರ್ತಾರೆ, ದೇ ವಿಲ್ ರೀಚ್ ಔಟ್ ಟು ಅಸ್ ಆ್ಯಂಡ್ ವಿ ವಿಲ್ ಗಿವ್ ದಮ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದೇರ್ ಇವೆಂಟ್ಸ್ ವೇರ್ ದೇ ಕಮ್ ಅಂಡ್ ಜಾಯ್ನ್ ಅಂಡ್ ವಾಲಂಟಿಯರ್ ವಿತ್ ಅಸ್. ಸೊ ಒಂದ್ಸಲ ವಾಲಂಟಿಯರ್ ಮಾಡೋಕ್ಕೆ ಬಂದಮೇಲೆ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ದೇರ್ ಇಂಟ್ರೆಸ್ಟ್. ರೈಟ್. ಸರ್, ಲೀಗಲಿ ಇವಾಗ ನೀವೇನೇ ಮಾಡಬೇಕಂದ್ರೂ ಯು ವಿಲ್ ಹ್ಯಾವ್ ಟು ಟೇಕ್ ಪರ್ಮಿಷನ್ಸ್ ಲೋಕಲ್ ಅಥಾರಿಟೀಸ್ ಅವ್ರ ಹತ್ರ ಎಲ್ಲ. ಹೌ ಹ್ಯಾಸ್ ದಟ್ ಹೆಲ್ಪ್ಡ್ ಯು ಅಲ್ವಾ ಸರ್? ಸ್ವಲ್ಪ ನಾವೇ ಎಕ್ಸಾಂಪಲ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ NGO ಅಲ್ವಾ, ಸ್ವಲ್ಪ ಕಡೆ ಪರ್ಮಿಷನ್ಸ್ ಕೇಳಕ್ಕೆ ಹೋದಾಗ ದೇರ್ ಇಸ್ ಬ್ರೈಬಿಂಗ್, ಆಮೇಲೆ ಚಾಲೆಂಜಸ್ ಇದೆ. ಇಲ್ಲಿ ಮಾಡಬೇಡಿ, ಅಲ್ಲಿ ಮಾಡಬೇಡಿ, ಇಲ್ಲಿ ಮಾಡಿ, ಇಷ್ಟು ಬೇಕಾ ಸಪೋರ್ಟ್ ನಿಮಗೆ, ಜನ ಇದ್ದಾರಲ್ವ, ಆ ಥರ ಎಲ್ಲ. ಒಳ್ಳೆಯದು ಕೆಟ್ಟದು ಇನ್ ಟರ್ಮ್ಸ್ ಆಫ್ ಪರ್ಮಿಷನ್ ಫ್ರಮ್ ಅಥಾರಿಟೇಟಿವ್ ಬಾಡೀಸ್. ನಮಗೆ ಲಕಿಲಿ ಆ ಥರ ನಾವು ಸಿಚುವೇಶನ್ ಫೇಸ್ ಮಾಡಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಈ ಬ್ಲ್ಯಾಕ್ ಸ್ಪಾಟ್ಸ್ ಏನಿರುತ್ತೆ ಅದನ್ನು ಸಜೆಸ್ಟ್ ಮಾಡೋದೇ BBMP ಅವರು. BBMP ಮಾರ್ಷಲ್ಸ್ ಯಾರು ಇರ್ತಾರೆ ಅವರಿಗೆ ಎಲ್ಲಿ ತುಂಬ ಜಾಸ್ತಿ ಕಸ ಬೀಳ್ತಾ ಇರುತ್ತೆ, ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬೇಕೇ ಬೇಕು ಅಂತ ನೆಸೆಸಿಟಿ ಇರುತ್ತೆ, ದೇ ವಿಲ್ ರೀಚ್ ಔಟ್ ಟು ಅಸ್. ಸೊ ನಮಗೆ ಯಾರು ಪರ್ಮಿಷನ್ ಕೊಡಬೇಕು ಅವರೇ ಆಲ್ರೆಡಿ ಅವರೇ ಆಲ್ರೆಡಿ ನಮ್ಮ ಜೊತೆಗಿರೋದ್ರಿಂದ ಪರ್ಮಿಷನ್ಸ್ ಹ್ಯಾವ್ ನೆವರ್ ಬೀನ್ ಅನ್ ಇಶ್ಯೂ ಫಾರ್ ಅಸ್. ಸೊ ವಿ ಆರ್ ಗುಡ್ ದಟ್ ವೇ. ಅವ್ರ ಕಡೆ ಸಪೋರ್ಟ್ ಕೂಡ ಇದ್ದಿರುತ್ತೆ. ಯಾಕಂದರೆ ಮ್ಯಾನ್ ಪವರ್ ಇದೆ. ಮ್ಯಾನ್ ಪವರ್ ಒಂದು ಈಗ BBMP ಅವರೇ ಜೊತೆಗಿದ್ದ ಮೇಲೆ ನಮಗೆ ಅಲ್ಲಿ ಕಸ ಕ್ಲಿಯರೆನ್ಸ್ಗೆ ಮೇಜರ್ ಬೇಕಾಗೋದು ಜನ, ಅಂದರೆ ಆ ಪರ್ಟಿಕ್ಯುಲರ್ ಸ್ಕಿಲ್ ಇರೋವಂಥವ್ರು. ಸೊ ಅವ್ರು ಇರ್ತಾರೆ. ಮತ್ತು ಅದಾದಮೇಲೆ ಅಲ್ಲಿ ಪೇಂಟ್ ಮಾಡಿ ಬ್ಯೂಟಿಫೈ ಮಾಡೋದಕ್ಕೆ ನಮ್ಮ ವಾಲಂಟಿಯರ್ಸ್ ಇರ್ತಾರೆ. ಸೊ ನಂಬರ್ಸ್ ಹ್ಯಾಸ್ ನೆವರ್ ಬೀನ್ ಎನ್ ಇಶ್ಯೂ.
ಸರ್, ಈ ಪಾಡ್ಕಾಸ್ಟ್ ಸ್ಪೆಷಲಿ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಿರುವಾಗ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಪ್ರಶ್ನೆಗಳಿದೆ ಸರ್. ಯೂತ್ ಫಾರ್ ಪರಿವರ್ತನ್ ಆ್ಯಸ್ ಸಚ್ ಆರ್ಗನೈಸೇಷನ್ಸ್ 100 ಇದೆ ಬ್ಯಾಂಗ್ಳೂರಲ್ಲಿ. ಇಫ್ ಯು ಸಿ ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲ್, ಬಟ್ ಸ್ಟಿಲ್ ಆ ಥರ ನಾನು ಸ್ಟ್ಯಾಟ್ಸ್ ಹೇಳಿದಾಗ 62 ಮಿಲಿಯನ್ ಟನ್ಸ್ ವೇಸ್ಟ್ ಜನರೇಟೆಡ್, ಓನ್ಲಿ 70% ಟ್ರೀಟೆಡ್. ಆಮೇಲೆ ಬರೀ ಬ್ಯಾಂಗ್ಳೂರು ನೋಡೋಕೆ ಹೋದರೆ 5000 ಟನ್ಸ್ ಜನರೇಟೆಡ್ ಎವ್ರಿ ಡೇ ವೇಸ್ಟ್. ಆದ್ರೂ ವೈ ಇಸ್ ಬ್ಯಾಂಗ್ಳೂರ್ ಇನ್ ದಿಸ್ ಕಂಡೀಷನ್? ಅದೇ ನಾನು ನಿಮಗೆ ಹೇಳಿದಾಗೆ ಮೈಂಡ್ ಸೆಟ್ ಆಫ್ ದ ಪೀಪಲ್. ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಆರ್ಗನೈಸೇಷನ್ಸ್ ಆರ್ ದ ಗೌರ್ಮೆಂಟ್ ಟು ಡ್ರೈವ್ ದ ಚೇಂಜ್ ಕಂಪ್ಲೀಟ್ಲಿ. ಎಲ್ಲಿ ತನಕ ಜನ ಕೂಡ ಇದು ನಮ್ಮದು ಇದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅದನ್ನು ತೊಗೊಳೋದಿಲ್ವೋ ಅಲ್ಲಿ ತನಕ ಚೇಂಜ್ ಆಗಲ್ಲ. ಆ್ಯಂಡ್ ನಾನು ಇದನ್ನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಬಿಕಾಸ್ ಐ ಹ್ಯಾವ್ ಸೀನ್ ದಟ್ ಚೇಂಜ್ ಹ್ಯಾಪನ್. ಚೇಂಜ್ ಆಗಿಲ್ಲ ಅಂತಲೂ ಇಲ್ಲ. ಓವರ್ ದ ಪಾಸ್ಟ್ 10 years ವಿವ್ ಸೀನ್ ಸೋ ಮಚ್ ಚೇಂಜ್. ಜನರ ಮೈಂಡ್ಸೆಟ್ಟಲ್ಲೇ ತುಂಬ ಚೇಂಜಸ್ ನೋಡಿದ್ದೀವಿ. ಆ್ಯಂಡ್ ಇವಾಗ ಏನಂದರೆ ಮೇಜರ್ಲಿ ಸ್ಕೂಲ್ಸಲ್ಲಿ ಹೇಳ್ಕೊಡ್ತಿದ್ದಾರೆ ಮಕ್ಕಳಿಗೆ. ಸೊ ನಿಮಗೆ ಸ್ಮಾಲ್ ಏಜಿಂದನೇ ಅದು ನಿಮ್ಮ ಮೈಂಡಲ್ಲಿ ಎಂಬೈಬ್ ಆಗೋಯ್ತು ಅಂದರೆ ದೇ ವಿಲ್ ಬಿಕಮ್ ವೆರಿ ಗುಡ್ ಸಿಟಿಸನ್ ಸರ್. ಸೊ ಐ ಥಿಂಕ್ ಸಮ್ವೇರ್ ದ ಚೇಂಜ್ ಹಸ್ ಬಿಗನ್ ಆ್ಯಂಡ್ ಇಟ್ಸ್ ಅ ಪ್ರೋಸೆಸ್. ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್ಸ್ ಇನ್ ಅ ಡೇ ಆರ್ ಸೊ. ಸೊ ಇಟ್ಸ್ ಅ ಪ್ರೋಸೆಸ್. ಇಟ್ ಈಸ್ ಹ್ಯಾಪ್ನಿಂಗ್ ಸ್ಲೋಲಿ ಬಟ್ ಸ್ಟಡಿಲಿ. ರೈಟ್ ಸರ್, ನೀವು ಹೇಳ್ದಂಗೆ ಗೌರ್ಮೆಂಟ್ ಅಥಾರಿಟೇಟಿವ್ ಬಾಡೀಸ್ ಆರ್ ಹೆಲ್ಪ್ ಮಾಡ್ತಿದ್ದಾರೆ ಅಂತ. ಬೇರೆ ಏನಾದರೂ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಬೇಕಾಗಿರೋದು ಇನ್ ಟರ್ಮ್ಸ್ ಆಫ್ ಹೆಲ್ಪ್, ಸಪೋರ್ಟ್, ಫಿನಾನ್ಷಿಯಲಿ, ಮ್ಯಾನ್ ಪವರ್ ಏನಾದರೂ ಆಗಿರಲಿ, ಗೌರ್ಮೆಂಟ್ ಕಡೆಯಿಂದ ನಿಮಗೆ ಈ ಥರ ಮಾಡಿದರೆ ನಮ್ಗೆ ಇನ್ನೂ ಅನುಕೂಲ ಆಗಿರೋದಪ್ಪ ಅಂತ? ಗೌರ್ಮೆಂಟ್ ಕಡೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಮಗೆ BBMP ಕಡೆಯಿಂದ ಅಪ್ರೋಚ್ ಮಾಡೋ ಸ್ಪಾಟ್ಸಿಗೆ ಒಂಥರ ಇರುತ್ತೆ. ಯಾವುದೋ ಒಂದು ಸ್ಪಾಟ್ ನಾವು ಐಡೆಂಟಿಫೈ ಮಾಡ್ತೀವಿ ಅಂದ್ಕೊಳ್ಳಿ, ಯಾವುದೋ ಬ್ಲ್ಯಾಕ್ ಸ್ಪಾಟ್ ಇದೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ನಾವು ಅವ್ರನ್ನ ರೀಚ್ ಮಾಡಿದಾಗ ಕೆಲವು ಸಲ ನಮಗೆ ಅಷ್ಟು ರೆಸ್ಪಾನ್ಸ್ ಸಿಗೋಲ್ಲ ಅಪ್ ಟು ದ ಮಾರ್ಕ್ ಫಾರ್ ಮಲ್ಟಿಪಲ್ ರೀಸನ್ಸ್. ಸೊ ಆ್ಯಂಡ್ BBMPನಲ್ಲೇ ಸುಮಾರು ಡಿಪಾರ್ಟ್ಮೆಂಟ್ಗಳಿದೆ. ಈಗ ಸೇ ಫಾರ್ ಎಕ್ಸಾಂಪಲ್ ಕಸ ಕ್ಲೀನ್ ಮಾಡೋಕ್ಕೇ ಒಂದು ಡಿಪಾರ್ಟ್ಮೆಂಟು, ಅಲ್ಲಿ ಡೆಬ್ರಿ ಇತ್ತು ಅಂದರೆ, ಡೆಬ್ರಿ ಅಂದರೆ ಕಲ್ಲು, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನು ತೆಗಿಯೋದಕ್ಕೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇದೆ. ಸೊ ನಾವೊಂದು ಸ್ಪಾಟ್ ಫಿಕ್ಸ್ ಮಾಡಬೇಕು ಅಂದರೆ ಅಲ್ಲಿ ಕಸದ ರಿಲೇಟೆಡ್ ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡಿರ್ತೀವಿ. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಇರಲ್ಲ, ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿರಲ್ಲ ಅಂದ್ಕೊಳ್ಳಿ. ಸೊ ಅವತ್ತಿನ ದಿನ ನಮಗೆ ಬರೀ ಕಸ ಒಂದು ಕ್ಲಿಯರ್ ಆಗಿರುತ್ತೆ, ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಹಂಗೆ ಬಿದ್ದಿರುತ್ತೆ. ಸೊ ಆ್ಯಂಡ್ ಕನ್ಸ್ಟ್ರಕ್ಷನ್ ವೇಸ್ಟ್ ಅದು ಒಂದು 3-4 days ಮುಂಚೆ ಅವ್ರ ಹತ್ರ ನಾವು ಫಾಲೋ ಅಪ್ ಮಾಡಿ ಎಲ್ಲ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಮಗೆ ಪ್ರಾಕ್ಟಿಕಲ್ ಚಾಲೆಂಜಸ್ ಆನ್ ಗ್ರೌಂಡ್ ಸುಮಾರು ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಆ ಕೋಆರ್ಡಿನೇಷನ್ ಇನ್ನೊಂದು ಸ್ವಲ್ಪ ಬೆಟರ್ ಆಯಿತು ಅಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಫ್ BBMP ಕ್ಯಾನ್ ಗೆಟ್ ಅಸ್ ಆನ್ ಬೋರ್ಡೆಡ್ ಟು ವರ್ಕ್ ಟುಗೆದರ್ ಆಸ್ ಅ ಟೀಮ್. ಇವಾಗ ಇನ್ನೂ ನಾವು ಥರ್ಡ್ ಪಾರ್ಟಿ ಇದರಲ್ಲೇ ಇದ್ದೀವಿ ನಮ್ಮಂಥ ಆರ್ಗನೈಸೇಷನ್ಸ್. ಇಫ್ BBMP ಕ್ಯಾನ್ ಫಾರ್ಮುಲೇಟ್ ಅ ಸ್ಕೀಮ್ ವೇರಿನ್ ನಮ್ಮಂಥ ಸುಮಾರು ಟೀಮ್ಸ್ ಇದೆ ಹೂ ಆರ್ ವಿಲ್ಲಿಂಗ್ ಟು ಹೆಲ್ಪ್ ದ BBMP ಇನ್ ಟ್ಯಾಕ್ಲಿಂಗ್ ದಿಸ್ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಇಶ್ಯೂಸ್. ನಮ್ಮನ್ನು ಅವರು ಆನ್ ಬೋರ್ಡ್ ತೊಗೊಂಡು ಒಂದು ಟೀಮಾಗಿ ನಾವು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಒಂದೊಳ್ಳೆ ಚೇಂಜ್ನೇ ತರ್ಬೋದು. ಸರ್, ಈ ಕ್ವಶನ್ನು ಒನ್ ಆಫ್ ನಾನ್ ಲೋಕಲೈಟ್ಸ್ ನಮ್ಮ ಟೀಮಲ್ಲಿ ಸ್ಪೆಂಡ್ ಗುಡ್ ಟೈಮ್ ಇನ್ ಬ್ಯಾಂಗ್ಳೂರ್ ಕೇಳ್ತಿರೋದು. ವಿಲ್ ಬ್ಯಾಂಗ್ಳೂರ್ ಎವರ್ ಬಿ ಲೈಕ್ ಸಿಂಗಪೂರ್? ಬಿಕಾಸ್ ಬ್ಯಾಂಗ್ಳೂರ್ ವಾಸ್ ಒನ್ ಟೈಮ್ ಅ ಗಾರ್ಡನ್ ಸಿಟಿ. ಸ್ಟಿಲ್ ಬೇರೆ ಸಿಟಿಗಳಿಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಗ್ರೀನ್ರಿ ಇದೆ ಬ್ಯಾಂಗ್ಳೂರಲ್ಲಿ. ಮತ್ತೆ ಆ ಟೈಟಲ್ ಪಡಿಬೇಕಂದ್ರೆ ಲೈಕ್ ವಾಟ್ ಈಸ್ ದ ಟೈಮ್ ಡ್ಯೂರೇಷನ್? ಏನು ಮಾಡಬೇಕು ಆ್ಯಸ್ ಅ ಸಿಟಿಸನ್, ಆ್ಯಸ್ ಯೂತ್? ಸೆನ್ಸ್ ಆಫ್ ಓನರ್ಶಿಪ್ ಸರ್. ನೀವೆಲ್ಲಿ ತನಕ ನಿಮ್ಮ ಊರನ್ನು ನಿಮ್ಮ ಮನೆ ಅಂತ ಅಂದ್ಕೊಳ್ಳಲ್ವೋ ಅಲ್ಲಿ ತನಕ ಆಗಲ್ಲ. ನಮ್ಮ ಬೆಂಗಳೂರಲ್ಲಿ ಏನಾಗಿದೆ, ನೋ ಅಫೆನ್ಸ್, ಬಟ್ ಪೀಪಲ್ ಹು ಆರ್ ಕಮಿಂಗ್ ಟು ಬ್ಯಾಂಗ್ಳೂರ್ ಅವರು ಬೆಂಗಳೂರನ್ನ ಅವ್ರ ಊರು ಅಂತ ಕನ್ಸಿಡರ್ ಮಾಡ್ತಿಲ್ಲ. ದೇ ಆರ್ ಕಮಿಂಗ್ ಹಿಯರ್ ಜಸ್ಟ್ ಟು ಮೇಕ್ ಮನಿ ಆ್ಯಂಡ್ ಗೋ ಬ್ಯಾಕ್. ಬಾಡಿಗೆ ಮನೆ ಸ್ವಂತ ಮನೆ ಕಾನ್ಸೆಪ್ಟು. ಬಾಡಿಗೆ ಮನೇಲಿ ನೀವು ಎಲ್ಲಿ ಬೇಕಾದ್ರೂ ಮೊಳೆ ಹೊಡಿತೀರಾ, ಬಟ್ ಸ್ವಂತ ಮನೇಲಿ ನೀವು ಒಂದು ಮೊಳೆ ಹೊಡಿಬೇಕಂದ್ರೂ ನೀವು ಯೋಚನೆ ಮಾಡ್ತೀರಿ. ಏನಕ್ಕಂದರೆ ಯು ಪ್ಲ್ಯಾನ್ ಟು ಲಿವ್ ದೇರ್ ಫಾರ್ ಯುವರ್ ಎಂಟೈರ್ ಲೈಫ್ ಟೈಮ್ ಅಲ್ವಾ? ಅದೇ ರೀತಿ ಬೆಂಗಳೂರಿಗೆ ಬರೋರು ಈ ಊರು ನಂದು ಒಂದು ಜವಾಬ್ದಾರಿ ಇದೆ, ಇದು ನನ್ನೂರು ಅನ್ನೋ ಒಂದು ಮೆಂಟ್ಯಾಲಿಟಿ ಬೆಳೆಸ್ಕೊಂಡ್ರೆ ಬೆಂಗಳೂರಿನ ಸಿಂಗಪೂರಲ್ಲ, ಇನ್ನೂ ಅದ್ರ ಚೆನ್ನಾಗಿದ್ರೆ ಹೇಳಿ ಆ ಊರು ಕೂಡ ಮಾಡ್ಬೋದು. ಬಟ್ ಎಲ್ಲಿ ತನಕ ನಾವು ಆ ಸೆನ್ಸ್ ಆಫ್ ಓನರ್ಶಿಪ್ ಬಿಲ್ಡ್ ಮಾಡ್ಕೊಳ್ಳಲ್ಲ, ಡೆವಲಪ್ ಮಾಡ್ಕೊಳ್ಳಲ್ಲ ಆ್ಯಸ್ ರೆಸಿಡೆಂಟ್ಸ್ ಆಫ್ ದಿಸ್ ಸಿಟಿ, ತುಂಬ ಕಷ್ಟ ಇದೆ. ಬಿಕಾಸ್ ನಮ್ಮ ಊರಲ್ಲಿ ಮೇಜರ್ ಪಾಪ್ಯುಲೇಷನ್ ಬಂದು ಔಟ್ಸೈಡರ್ಸ್ ಇರೋದು. ಸೊ ಅದಿರೋದ್ರಿಂದ ಆ ಸೆನ್ಸ್ ಆಫ್ ಓನರ್ಶಿಪ್ ಎಲ್ಲಿ ತನಕ ಬರಲ್ಲ, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್, ಅಲ್ಲಿ ತನಕ ಇಟ್ಸ್ ಅ ಹ್ಯೂಜ್ ಚಾಲೆಂಜ್. ಐ ವಾಂಟ್ ಸೇ ಇಟ್ ಇಸ್ ಇಂಪಾಸಿಬಲ್, ಇಟ್ ಇಸ್ ಪಾಸಿಬಲ್, ಬಟ್ ಇಟ್ ಇಸ್ ಚಾಲೆಂಜಿಂಗ್. ಸರ್, ಇನ್ನೊಂದು ನನಗೂ ಈ ಕ್ವಶನ್ ಕೇಳಿದಾಗ ನನಗೂ ಸ್ವಲ್ಪ ತೊಂದರೆ ಆಯಿತು. ಬಿಕಾಸ್ ನಾನು ನೋಡಿದ್ದೀನಿ, ನೀವು ಕ್ಲೀನ್ ಮಾಡಿರೋ ಜಾಗನೇ ನೋಡಿದ್ದೇನೆ. ಇವಾಗ ನೀವು ಕ್ಲೀನ್ ಮಾಡಿರ್ತೀವಿ, ಯು ಸೆಟ್ 10 years. 10 yearsಲ್ಲಿ ನೀವು ಎಷ್ಟೊಂದು ಜಾಗ
ಕ್ಲೀನ್ ಮಾಡಿದ್ದೀರಾ, ಬ್ಯೂಟಿಫೈ ಮಾಡಿದ್ದೀರಾ, ಯು ಬಾಟ್ ಚೇಂಜ್ ಟು ದಟ್ ಪರ್ಟಿಕ್ಯುಲರ್ ಲೊಕೇಶನ್. ಒಂದು ವಾರ ಬಿಟ್ಕೊಂಡು ಮತ್ತೆ ಆ ಜಾಗದಲ್ಲಿ ಕಸ ನೋಡಿದ್ರೆ ಹೌ ಡು ಯು ಮ್ಯಾನೇಜ್ ಮೆಂಟಲಿ ಆ್ಯಂಡ್ ಆಲ್ಸೋ ಫಿಸಿಕಲಿ? ಇಟ್ ರಿಯಲಿ ಪೇನ್ಸ್. ಯಾಕೆಂದರೆ ಒಂದು ಸ್ಪಾಟ್ನ ಕ್ಲೀನ್ ಮಾಡೋದು, ಆ ಬಿಫೋರ್ ಆಫ್ಟರ್ ಪಿಕ್ಚರ್ ನೋಡೋದು ತುಂಬ ಈಸಿ. ಕಸ ಇದ್ದಿದ್ದ ಜಾಗ ಕ್ಲೀನ್ ಆಗಿದೆ, ಅದು ನೋಡೋಕ್ಕೆ ತುಂಬ ಈಸಿ. ಬಟ್ ಆ ಬಿಫೋರಿಂದ ಆಫ್ಟರ್ ಆಗಬೇಕಂದ್ರೆ ಎಷ್ಟು ಎಫರ್ಟ್ಸು, ಎಷ್ಟು ಟೈಮು ಅಲ್ಲಿ ಅದ್ರ ಹಿಂದೆ ಹೋಗಿರುತ್ತೆ ಅಂತ ಯೋಚನೆ ಮಾಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದರೆ ವಿ ಟಾಯ್ಲ್ ಅಂಡರ್ ಹಾಟ್ ಸನ್, ಬಿಸಿಲಿರುತ್ತೆ, ಕೆಲವು ಸಲ ಸಡನ್ ಮಳೆ ಬರುತ್ತೆ. ಅಂಥ ಸಿಚುವೇಷನಲ್ಲೂ ವಾಲಂಟಿಯರ್ಸು ಗಿವ್ ಅಪ್ ಮಾಡಿದೆ ಒಂದು ರಿಸಾಲ್ವ್ ಇಟ್ಕೊಂಡು ಬಂದಿರ್ತಾರೆ, ಇಲ್ಲ ಈ ಜಾಗ ಇವತ್ತು ನಾವು ಕ್ಲೀನ್ ಮಾಡ್ತೀವಿ, ಒಂದು ಟ್ರಾನ್ಸ್ಫಾರ್ಮೇಷನ್ ಕೊಡ್ತೀವಿ ಅಂತ. ಆ ಒಂದು ಇದರಲ್ಲಿ ಬಂದಿರ್ತಾರೆ. ಬಟ್ ಯಾವಾಗ ಅವ್ರು ಕ್ಲೀನ್ ಮಾಡಿದ ಸ್ಪಾಟ್ ಮತ್ತೆ ಕಸ ಹಾಕಕ್ಕೆ ಜನ ಸ್ಟಾರ್ಟ್ ಮಾಡಿದ್ರು ಅಂತ ಗೊತ್ತಾಗುತ್ತೆ, ನಿಜವಾಗ್ಲೂ ಡಿಮೋಟಿವೇಟ್ ಆಗುತ್ತೆ. ಆ ಥರ ಸನ್ನಿವೇಶಗಳು ಆಗಿದೆ ಮುಂಚೆ, ಇಲ್ಲ ಅಂತಿಲ್ಲ. ಬಟ್ ಅದು ಮುಂಚೆ ಜಾಸ್ತಿ ಆಗ್ತಿತ್ತು. ಯಾಕಂದರೆ ಮುಂಚೆ ನಾವು ಸ್ಪಾಟ್ಗಳನ್ನ ನಾವೇ ಐಡೆಂಟಿಫೈ ಮಾಡಿ ಕ್ಲೀನ್ ಮಾಡ್ತಿದ್ವಿ. ಸೊ ಜನರಿಗೆ ಏನಂದರೆ ಯಾರೋ ಬಂದರು, ಕ್ಲೀನ್ ಮಾಡಿದ್ರು, ಹೋದರು. ಅಲ್ಲಿ ಲೋಕಲ್ ಜನರಿಗೆ ಕನೆಕ್ಟ್ ಇರ್ತಿರ್ಲಿಲ್ಲ ಆ ಜಾಗಕ್ಕೂ, ಅದು ಕ್ಲೀನ್ ಆಗಿರೋ ಪ್ರೋಸೆಸ್ಗೂ. ಈಗ ನಾವು ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಜಾಗನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಹುಡ್ಕೊಂಡು ಹೋಗೋದು ಭಾಳ ಕಮ್ಮಿ. ವಿ ಲುಕ್ ಫಾರ್ ರಿಕ್ವೆಸ್ಟ್. ನಮಗೆ ಸುಮಾರು ಡೈಲಿ ಬೇಸಿಸಲ್ಲಿ ಜನ ವಾಟ್ಸಪ್ಪಲ್ಲಿ ಮತ್ತು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫೋಟೋಸು ವೀಡಿಯೋಸ್ ಕಳಿಸ್ತಾ ಇರ್ತಾರೆ. ಸೊ ನಾವು ಅಂಥ ರಿಕ್ವೆಸ್ಟ್ಗಳನ್ನ ನೋಡ್ತೀವಿ. ಯಾಕಂದರೆ ಒಬ್ಬರು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಆ ಜಾಗ ಕ್ಲೀನ್ ಆಗಬೇಕು ಅನ್ನೋದು ರಿಕ್ವೈರ್ಮೆಂಟ್ ಇದೆ. ಸೊ ನಾವು ಅವ್ರು ಕ್ಲೀನ್ ಮಾಡಿಕೊಟ್ರೆ ಮೇಂಟೆನೆನ್ಸ್ ಅವ್ರು ಮಾಡ್ತಾರೆ ಅಂಥೇಳಿ ನಾವು ಇವಾಗ ಅಂಥ ಸ್ಪಾಟ್ಸ್ನ ಜಾಸ್ತಿ ಸೆಲೆಕ್ಟ್ ಮಾಡ್ತಿದ್ವಿ. ಸೊ ಒಂದು ಸ್ಪಾಟ್ನ ಕ್ಲೀನ್ ಮಾಡೋದು ಮುಂಚೆ ನಾವು ಏನು ಮಾಡ್ತೀವಿ, ಕ್ಲೀನ್ ಮಾಡಿ ಬಂದುಬಿಡ್ತಿದ್ವಿ. ಅಲ್ಲಿ ಲೋಕಲ್ ಒಂದು ಸುತ್ತಮುತ್ತ ಒಂದು 4-5 ಮನೆಗೆ ಹೇಳ್ಬಿಟ್ಟು ನಾವು ಬಂದುಬಿಡ್ತಿದ್ವಿ. ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಡೋರ್ ಟು ಡೋರ್ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಮನೆಗಳಿಗೂ ಹೋಗ್ಬಿಟ್ಟು ಈ ಥರ ಕ್ಲೀನ್ ಮಾಡ್ತಿರೋದ್ರ ಬಗ್ಗೆ ಅವ್ರಿಗೆ ತಿಳಿಸಿ, ವಿ ಆಲ್ಸೋ ಬಿಲ್ಡ್ ಅ ಟೀಮ್ ಆಫ್ ಲೋಕಲ್ ರೆಸಿಡೆಂಟ್ಸ್ ಹೂ ಕ್ಯಾನ್ ಲುಕ್ ಆಫ್ಟರ್ ದ ಸ್ಪಾಟ್. ಎನಿ ಸ್ಪಾಟ್, ಒಂದು ಸ್ಪಾಟ್ನ ನೀವು ಕ್ಲೀನ್ ಮಾಡಿದ್ಮೇಲೆ ಆ 7 days, ನೆಕ್ಸ್ಟ್ 7 days ಏನಿರುತ್ತಲ್ಲ ಅದು ತುಂಬ ಕ್ರೂಷಿಯಲ್ಲು. ಒಂದು ICU ಇರೋ ಪೇಷಂಟ್ ಥರ ಆ 7 days ಆ ಸ್ಪಾಟ್ ನೀಟಾಗಿ ನೀವು ಮೇಂಟೈನ್ ಮಾಡಿಬಿಟ್ರೆ ಅದಾದಮೇಲೆ ಅದಾಗದೆ ಮೇಂಟೈನ್ ಆಗುತ್ತೆ. ಆರ್ ಟು ಪುಟ್ ಇಟ್ ಇನ್ ದಿ ಅದರ್ ವೇ, ಜನ ಕಸ ಹಾಕಕ್ಕೆ ಬೇರೆ ಜಾಗ ನೋಡ್ಕೊಂಡಿರ್ತಾರೆ. ಈ ನಿಮಗೆ ಇದಕ್ಕೆ ಸೊಲ್ಯೂಷನ್ ಬೇಕಾ? ಸೊಲ್ಯೂಷನ್ ಲೈಸ್ ಇನ್ ವೇಸ್ಟ್ ಸೆಗ್ರಿಗೇಷನ್ ಅಟ್ ಸೋರ್ಸ್ ಆ್ಯಂಡ್ ಪ್ರಾಪರ್ ಕಲೆಕ್ಷನ್ ಆಫ್ ವೇಸ್ಟ್ ಬೈ ದ BBMP ಅವರು ನಾವು ಮನೆಯಲ್ಲಿ ವೇಸ್ಟ್ನ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡಬೇಕು. BBMP ಅವರು ದಿನ ಬೆಳಗ್ಗೆ ಮಿಸ್ ಇಲ್ಲದೆ ಕರೆಕ್ಟಾಗಿ ಬಂದು ಆ ವೇಸ್ಟ್ನಲ್ಲಿಂದ ಕಲೆಕ್ಟ್ ಮಾಡಿಬಿಟ್ರೆ ಮುಗ್ದೋಯ್ತು ಸರ್. ದಟ್ ಈಸ್ ವೇರ್ ದ ಸೊಲ್ಯೂಷನ್ ಲೈಸ್. ಆ್ಯಂಡ್ ಟು ಅ ಮೇಜರ್ ಎಕ್ಸ್ಟೆಂಟ್, ಇಫ್ ವಿ ಕ್ಯಾನ್ ಕನ್ವರ್ಟ್ ವೆಟ್ ವೇಸ್ಟ್ ಇಂಟು ಕಾಂಪೋಸ್ಟ್ ಅಟ್ ಹೋಮ್, ದಟ್ ಈಸ್ ಅಗೇನ್ ಫೆದರ್ ಇನ್ ದ ಕ್ಯಾಪ್. ಸೊ ಇದೆಲ್ಲ ಆದ್ರೇ ಇದು ಬ್ರಾಡ್ಲಿ ಸ್ಪೀಕಿಂಗ್ ಇದು ಮಲ್ಟಿಫೆಸೆಟೆಡ್ ಇರುತ್ತೆ. ನಾವು ಹೇಳೋದು ಈಸಿ, ಮಾತಾಡೋದು ಈಸಿ, ಬಟ್ ಯೋಚನೆ ಮಾಡಿದಾಗ ಪ್ರತಿಯೊಬ್ಬರದ್ದು ಅದರಲ್ಲಿ ಏನೋ ಒಂದು ರೋಲ್ ಇದ್ದೇ ಇರುತ್ತೆ. ನಾವೆಲ್ಲ ಅದನ್ನು ಕಲೆಕ್ಟಿವ್ ಆಗಿ ವರ್ಕ್ ಮಾಡಿದಾಗ ಮಾತ್ರ ಅದಕ್ಕೊಂದು ಸೊಲ್ಯೂಷನ್ ತರೋದಕ್ಕೆ ಸಾಧ್ಯ. ಸರ್, ತಮಿಳ್ನಾಡಲ್ಲಿ ಭಾಳ ವರ್ಷದ ಮುಂಚೆ ಒಂದು ಮಿಡ್ ಡೇ ಮೀಲ್ಸ್ ಅಂತ ಒಂದು ಸರ್ವಿಸ್ ಸ್ಟಾರ್ಟ್ ಆಗಿದೆ, ಇದು ವಿಚ್ ವೆಂಟ್ ಆನ್ ಟು ಬಿ ಅ ನ್ಯಾಷನಲ್ ಫಿನಾಮಿನಾ ಅಲ್ವಾ? ಅದೇ ರೀತಿ ಐ ಯು ಗೋಯಿಂಗ್ ಟು ಇನ್ ದಟ್ ಲೇನ್? ಬಿಕಾಸ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಂದನೂ ಯು ಹ್ಯಾವ್ ಗಾಟ್ ರೆಕಗ್ನೈಸ್ಡ್ ಫಾರ್ ದ ಆ್ಯಕ್ಟಿವಿಟೀಸ್ ನೀವು ಮಾಡಿರೋದ್ರಿಂದ ಆ ಲೈನಲ್ಲಿ ವಿಚ್ ವಾಲಂಟ್ರಿ ಈ ಥರ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಅಷ್ಟೇ ಅಲ್ವಾ ಸರ್ ಇರೋದು? ಸೊ ಇಫ್ ಯು ವಾಂಟ್ ದ ಎಂಟೈರ್ ನೇಷನ್ ಟು ಪಿಕ್ ಅಪ್ ಸಚ್ ಆ್ಯಕ್ಟಿವಿಟೀಸ್, ಸರ್ ವಿ ಡೋಂಟ್ ಆಗ್ಬೋದಾ ಅಂತ? ನಾವು ಯೂತ್ ಫಾರ್ ಪರಿವರ್ತನ್ ಇಸ್ ನಾಟ್ ಅ ಫುಲ್ ಟೈಮ್ ಆರ್ಗನೈಸೇಷನ್, ಇಟ್ಸ್ ಅ ವಾಲಂಟಿಯರಿಂಗ್ ಪ್ಲಾಟ್ಫಾರ್ಮು. ಈಗ ಎಲ್ಲ ಸಿಟೀಸಲ್ಲೂ ನಾವೇ ಹೋಗಿ ಮಾಡಬೇಕು ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್ ಈಗ ರೀಸೈಕ್ಲಥಾನ್ ನಮ್ಮ ಇನಿಷಿಯೇಟಿವ್ ಬಗ್ಗೆ ನಿಮಗೆ ಹೇಳಿದ್ನಲ್ಲ, ಆ ಇನಿಷಿಯೇಟಿವ್ ಬಗ್ಗೆ ತಿಳ್ಕೊಂಡು ಪೀಪಲ್ ಫ್ರಮ್ ಅಕ್ರಾಸ್ ದ ಕಂಟ್ರಿ, ಲಕ್ನೋವಿಂದ, ಚೆನ್ನೈಯಿಂದ, ಹೈದರಾಬಾದಿಂದ, ಇದು ಅಹಮದಾಬಾದಿಂದ, ಅಲ್ಲಿಂದೆಲ್ಲ ನಮಗೆ ಮೆಸೇಜ್ಗಳು ಬಂತು, ಕಾಲ್ಗಳು ಬಂತು, ಇದನ್ನು ನಾವು ನಮ್ಮ ಸಿಟಿನಲ್ಲಿ ಹೇಗೆ ರೆಪ್ಲಿಕೇಟ್ ಮಾಡ್ಬೋದು ಅಂತ. ಸೊ we've already gone nationwide that way because we've inspired people across the country. Correct. And ಅಲ್ಲಿ ಯಾರ್ಯಾರು ಅದನ್ನು ಮಾಡೋದಕ್ಕೆ ಆಸಕ್ತಿ ಉಳ್ಳವ್ರು ಇದ್ದಾರೋ ಅವ್ರಿಗೆ ಎಲ್ಲ ರೀತಿಯಾದಂಥ ಬ್ಯಾಕ್ ಆ್ಯಂಡ್ ಸಪೋರ್ಟ್ ನಾವು ಮಾಡ್ತಾ ಬಂದಿದ್ದೀವಿ. ವಿ ಆರ್ ಮೆಂಟರಿಂಗ್ ದೆಮ್, ವಿ ಆರ್ ಗಿವಿಂಗ್ ದೆಮ್ ಗೈಡೆನ್ಸ್. ಸೊ ಆ ರೀತಿ ಎಲ್ಲ ಕಡೆ ನಾವೇ ಹೋಗಿ ಮಾಡಬೇಕು ಅಂತೇನಿಲ್ಲ. ಈ ಪಾಡ್ಕಾಸ್ಟ್ ನೋಡ್ತಿರೋರು ಅಷ್ಟೇ, ಅವ್ರವ್ರ ಊರುಗಳಲ್ಲಿ ನಾನು ಅವ್ರಿಗೆ ಏನೇ ಯಾವುದೇ ರೀತಿಯಾದಂಥ ಒಂದು ಒಳ್ಳೆ ಕೆಲಸ ಸೋಷಿಯಲ್ ವರ್ಕ್ ಮಾಡೋ ಆಸಕ್ತಿ ಇದ್ರೂ, ಇಫ್ ದೇ ರಿಕ್ವೈರ್ ಎನಿ ಗೈಡೆನ್ಸ್ ಫ್ರಮ್ ಅಸ್, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದ್ದೇ ಇದೆ, ದೇ ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಅಸ್, ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಗೈಡ್ ದಮ್. ಆ್ಯಂಡ್ ಇದನ್ನು ನಾವು ಕಲೆಕ್ಟಿವ್ ಆಗಿ ಮಾಡಬೇಕೇ ಹೊರತು ಒಬ್ಬರೇ ಎಲ್ಲ ಕಡೆ ಮಾಡಬೇಕು ಅನ್ನೋದು ನಮ್ಮ ಆ್ಯಂಬಿಷನ್ ಅಲ್ಲ. ಸರ್, ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಯು ಕ್ಯಾನ್ ಏನು ಬರುತ್ತೆ ತಲೆಗೆ ಕೇಳ್ಬೋದು. ವಿಲ್ ಇಂಡಿಯಾ ಎವರ್ ಬಿ ಕ್ಲೀನ್ ಸರ್? ಡೆಫಿನೆಟ್ಲಿ ಎಸ್. ನಾಟ್ ವಿತ್ ಪಾಯಿಂಟ್ ಆಫ್ ವ್ಯೂ ಟು ಬ್ಯಾಂಗ್ಳೂರ್, ಕರ್ನಾಟಕ. ಗೊತ್ತಾಯ್ತು, ಆಗುತ್ತೆ, ಎಲ್ಲ ಫುಲ್ ಪ್ಯಾನ್ ಇಂಡಿಯಾ ಆಗುತ್ತೆ ಸರ್. ನಾನು ನಿಮಗೆ ಹೇಳಿದಾಗೆ ಇಟ್ಸ್ ಅ ಪ್ರೋಸೆಸ್.
ನಾವು ಎಲ್ಲಿ ತನಕ ನಾವು ಇಂಡಿವಿಜುವಲ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಂಬಂದರೆ ಅದು ತುಂಬ ಬೇಗ ಆಗುತ್ತೆ. ಇಲ್ದಿದ್ರೆ ಸ್ವಲ್ಪ ಇಟ್ಸ್ ಆಲ್ ಅ ಮ್ಯಾಟ್ರ್ ಆಫ್ ಟೈಮ್ ಅಂತ ನನಗನ್ಸುತ್ತೆ. ಯಾಕಂದರೆ ಈಗ ಆ್ಯಂಡ್ ಅದರಲ್ಲಿ ಸರ್ಕಾರದ್ದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಇರುತ್ತೆ. ಯಾಕಂದರೆ ಈಗ ನಾವು ತುಂಬ ಕಡೆ ಅಬ್ಸರ್ವ್ ಮಾಡಿರ್ತೀವಿ, ಈ ಗುಟ್ಕಾ ಉಗಿಯೋದು ಇಟ್ ಈಸ್ ಅ ಮೇಜರ್ ಮೆನೆಸ್. ಒಂದು ಸಿಟಿಯ ಬ್ಯೂಟಿನ ಹಾಳು ಮಾಡೋದು ಮೇಜರಾಗಿ ಗುಟ್ಕಾನೇ. ಸೊ ಗೌರ್ಮೆಂಟ್ ಕಡೆಯಿಂದ ಗುಟ್ಕಾ ಬ್ಯಾನ್ ಮಾಡಬೇಕು ಸರ್. ಅದೇನಕ್ಕೆ ಮಾಡ್ತಿಲ್ಲ ಸರ್? ಬಿಕಾಸ್ ಲೀಡಿಂಗ್ ಸೂಪರ್ ಸ್ಟಾರ್ಸ್ ಪ್ರಮೋಟ್ ಮಾಡೋದು, ಅದರಲ್ಲೇ ಲೆಕ್ಕ ಹಾಕೊಳ್ಳಿ. ಆ ಕಂಪ್ನೀಸು ಅಷ್ಟು ದೊಡ್ಡ ಸ್ಟಾರ್ಸ್ ಅಬ್ಸಲ್ಯೂಟ್ಲಿ. ಬಟ್ ವೈ ಇಸ್ ಗೌರ್ಮೆಂಟ್ ನಾಟ್ ಮನಿ ಅಗೇನ್ ಸಿ ಎವ್ರಿಬಡಿ ಈಸ್ ಹ್ಯಾಂಡ್ ಇನ್ ಗ್ಲೋ ಇನ್ ದಿಸ್. ಸೊ ಎಲ್ಲಿ ತನಕ ಗೌರ್ಮೆಂಟ್ ಕಡೆಯಿಂದ ಕೆಲವು ಸ್ಟ್ರಿಂಜೆಂಟ್ ಆ್ಯಕ್ಷನ್ಸ್ ತೊಗೊಳಲ್ಲ ಅಲ್ಲಿ ತನಕ ಕಷ್ಟ ಇದೆ. ಆ್ಯಂಡ್ ಎಲ್ಲಿ ತನಕ ನಾವು ಆ್ಯಸ್ ಇಂಡಿವಿಜುವಲ್ಸ್ ಡೋಂಟ್ ಚೇಂಜ್ ಅಲ್ಲಿ ತನಕ ಅದೇ ನಾನು ಹೇಳಿದಾಗೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಅವ್ರು ಮಾಡೋದು ಮಾಡಬೇಕು, ಇಂಡಿವಿಜುವಲ್ಸ್ ಆಗಿ ನಮ್ಮ ಕಡೆಯಿಂದ ನಾವೇನು ಮಾಡಬೇಕು ಅದನ್ನು ಮಾಡಬೇಕು. ಆಗ ಮಾತ್ರ ನಾವು ಒಂದು ಒಳ್ಳೆ ಚೇಂಜ್ನ ತರೋದಕ್ಕೆ ಸಾಧ್ಯ. ಇಂಡಿಯಾ ಕ್ಲೀನ್ ಆಗೇ ಆಗುತ್ತೆ, ಸ್ವಚ್ಛ ಭಾರತದ ಕನಸು ನನಸು ಆಗೇ ಆಗುತ್ತೆ, ಪ್ರೊವೈಡೆಡ್ ಆಲ್ ದಿ ಇಂಡಿಯನ್ಸ್ ಕಮ್ ಟುಗೆದರ್. ಆ ಒಂದು ಸೆನ್ಸ್ ಆಫ್ ಓನರ್ಶಿಪ್, ಈ ದೇಶ ನಂದು, ಈ ಊರು ನಂದು ಅಂತ ಒಂದು ಮನ್ಸು ಅವ್ರಿಗೆ ಬಂದಾಗ ಅದಾಗುತ್ತೆ. ಅಲ್ಲಿ ತನಕ ಕಷ್ಟ. ಸರ್, ಒಂದು ಫೈನಲ್ ಕ್ವಶನ್. ನಾವು ಬಂದಿರೋ ಎಲ್ಲ ಗೆಸ್ಟ್ಗೂ ಇದು ಕೇಳೋದು. ಯು ಆರ್ ಅ ಲಾಯರ್, ಯು ಆರ್ ಆಲ್ಸೋ ಪ್ರೆಸಿಡೆಂಟ್ ಆ್ಯಂಡ್ ಫೌಂಡರ್ ಆಫ್ ಸಚ್ ಬ್ಯೂಟಿಫುಲ್ ಆರ್ಗನೈಸೇಷನ್. ಚಾಲೆಂಜಸ್ ನೋಡಿರ್ತೀರ, ಮೇಲೆ ಕೆಳಗಡೆ ಆಗಿರುತ್ತೆ ಲೈಫಲ್ಲಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮನಿ ಫಾರ್ ಯು ಸರ್? ಸರ್, ಮನಿ ಕ್ಯಾನ್ ಬೈ ಯು ಲಕ್ಸುರಿ, ಬಟ್ ಮನಿ ಕಾಂಟ್ ಬೈ ಯು ಎವ್ರಿಥಿಂಗ್. ಸೊ ಐ ವುಡ್ ಸೇ, ಈಗ ನೀವು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಿದ್ರೆ, ಮೊನ್ನೆ ನಾವು ತೀರ್ಥಹಳ್ಳಿಗೆ ಹೋಗಿದ್ವಿ. ತೀರ್ಥಹಳ್ಳಿನಲ್ಲಿ ಒಂದು ಭಾಳ ರಿಮೋಟ್ ಏರಿಯಾದಲ್ಲಿದ್ದಂಥ ಒಂದು ಗೌರ್ಮೆಂಟ್ ಸ್ಕೂಲು. ಅಲ್ಲಿ ನಾವು ನೋಟ್ಬುಕ್ಸು ಪೆನ್ಸಿಲ್ ಕೊಟ್ವಿ. ತುಂಬ ಏನು ಜಾಸ್ತಿ ಕಾಸ್ಟ್ ಆಗೋಲ್ಲ. ಒಂದು ಪೆನ್ಸಿಲ್ಲು, ಒಂದು ಸ್ಕೇಲು, ಒಂದು ಎರೇಸರು ಮತ್ತು ಒಂದು 2-3 ನೋಟ್ಬುಕ್ ಕೊಟ್ವಿ. ಅಷ್ಟು ತೊಗೊಂಡಿದ್ದು ಆ ಮಕ್ಕಳ ಮುಖದಲ್ಲಿತ್ತಲ್ಲ ಖುಷಿ, ಅದು ನಿಮಗೆ ಎಲ್ಲೂ ಸಿಗಲ್ಲ ಸರ್. ಸೊ ಮನಿ ನಿಮಗೆ ಲಕ್ಸುರಿ ಕೊಡ್ಬೋದು, ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂದರೆ ನೀವು ಆ ಮನಿನ ಕರೆಕ್ಟಾಗಿ ಅದನ್ನು ಯುಟಿಲೈಸ್ ಮಾಡಿದಾಗ ಮಾತ್ರ ನಿಮಗೆ ಅದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಐ ವುಡ್ ಸೇ ದ ವ್ಯಾಲ್ಯೂ ಆಫ್ ಮನಿ, ಹೌ ಡು ಐ ಪುಟ್ ಇಟ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ವಾಂಟ್ ಟು ಯುಟಿಲೈಸ್ ದಟ್ ಮನಿ. ನಿಮ್ಮ ಆ ಯುಟಿಲೈಸೇಷನ್ ಮೇಲೆ ನಿಮ್ಗೆ ಆ ವ್ಯಾಲ್ಯೂ ಇದಾಗುತ್ತೆ. ಈಗ ಐ ಡೋಂಟ್ ನೋ, ಜಸ್ಟ್ ಗೋಯಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಶ್ರೇಯಸ್ ಜಿ. ಭಾಳ ಕಲೆಗೆ ಸಿಕ್ತು ಇನ್ ಟರ್ಮ್ಸ್ ಆಫ್ ಲಾ, ಇಂಡಿಯನ್ ಲಾ, ವೇಸ್ಟ್ ಮ್ಯಾನೇಜ್ಮೆಂಟ್, ಹೌ ಟು ರನ್ ಅನ್ NGO with no administrative cost. Thank you. It's a great knowledgeable podcast. Thank you so much. Thank you so much for inviting. Thank you so much. Thank you.